ಜನ್ಮಾತ್ಯಶ್ಚ ಯತೋನ್ಮಯಾದಿತರತಃ ಅರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಹೇಯಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಕ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾಪ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಧರ್ಮಪ್ರೋಚ್ಛಿತಕೈತವೋತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈಃ ಈಶ್ವರಃ ಸದ್ಯೋ ಹೃದ್ಯವರುಧ್ಯತೆತ್ರ ಕೃತಿಭಿಃ ಶುಶ್ರೂಷುಭಿಸ್ತಕ್ಷಣಾತ್ ನಿಗಮಕಲ್ಪತರುರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರೆ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ ಚಿತ್ತಂ ಮತ್ಗುಣದೋಷಚಿಂತನವಿಧೌ ನೂನಂ ಮನಂ ನಾಕೃತಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ಹರಿ ಓಂ ಸತ್ಯಸ್ತು ಅಸೇಢ ತನ್ಮಂಗಲಾನಿ ಸಂತು ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಡುತ್ತಾರೆ ಧರ್ಮಾದ್ಯ ಖಿಲ ಪುರುಷಾರ್ಥ ಸಾಧನೆ ಭೂತೆ ಅದ್ಯ ಶ್ರೀಮದ್ ಭಾಗವತೆ ಭಾಗವತ ಸಪ್ತಾಹಾಂಗತ್ವೇನ ಭಾಗವತ ಸಪ್ತಾಹ ಪ್ರವಚನಾಂಗತ್ವೇನ ಅದ್ಯ ಕಥಾ ಪ್ರಸಕ್ತೋ ಕಿಂಚಿತ್ ಪೂರ್ವಕಥಾನುವಾದಃ ಹರಿ ಓಂ ಹರಿ ಓಂ ಹರಿ ಓಂ ಭಾಗವತ ವೇದವ್ಯಾಸರು ರಚಿಸಿದ ಬಹಳ ಶ್ರೇಷ್ಠವಾದ ಗ್ರಂಥ. ಸಕಲ ಉಪನಿಷತ್ತುಗಳ ಸಾರ, ಸರ್ವೋಪನಿಷದಾಂ ಸಾರ ಅಂತ ಹೇಳಿ ಭಾಗವತದ ಬಗ್ಗೆ ಹೇಳ್ತಾರೆ.
ಗಾಯತ್ರಿ ಭಾಷ್ಯ ರೂಪೋಸು ವೇದಾರ್ಥ ಪರಿಬೃಂಹಿತ. ಗಾಯತ್ರಿ ಅಂದರೆ ವೇದಗಳು, ವೇದಗಳ ಭಾಷ್ಯ ರೂಪದಿಂದ ಇರತಕ್ಕಂತಹ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಗ್ರಂಥ ಶ್ರೀಮದ್ ಭಾಗವತ. ಪರಮಾತ್ಮನಿಂದ ಪರಂಪರಾಗತವಾಗಿ ಬಂದಿರತಕ್ಕಂತಹ ಭಾಗವತ. ಇಷ್ಟೇ ಅಲ್ಲ, ನಮ್ಮ ಸಕಲ ಇಷ್ಟಗಳನ್ನು ಪೂರೈಸುವಂತಹ ಶ್ರೀಮದ್ ಭಾಗವತ. ಇಂಥ ಶ್ರೀಮದ್ ಭಾಗವತವನ್ನು ನಾವು ಸಪ್ತಾಹದ ವಿಧಿಯಿಂದ, ಅಂದರೆ ಹಾಗೆ ಶಾಸ್ತ್ರೀಯವಾಗಿ ಸಪ್ತಾಹದ ವಿಧಿ ಅಂತಂದರೆ ದಿನಕ್ಕೆ 11 ತಾಸು ಕೇಳಬೇಕು. ಬೆಳಗ್ಗೆ 6:30 ಹಿಡಿದುಕೊಂಡು 11:30, ಅರ್ಧ ಗಂಟೆ ವಿಶ್ರಾಂತಿ, ಆನಂತರ 12 ಗಂಟೆಯಿಂದ ಸಾಯಂಕಾಲ 6 ಗಂಟೆ, ಈ ರೀತಿಯಾಗಿ ಸುಮಾರು 11:30 ತಾಸು ದಿನಕ್ಕೆ ಕೇಳಿದರೆ ಪೂರ್ತಿಯಾಗಿ ನಾವು ಹೆಚ್ಚಿನ ವಿಷಯವನ್ನು ಹೇಳಲಿಕ್ಕಾಗ್ತದೆ. ಆದರೆ ನಮ್ಮ ಗ್ರಂಥಗಳು ಹೇಗಿರ್ತವೆ, ಸಂಕ್ಷಿಪ್ತವಾಗಿ ಹೇಳ್ಬೋದು, ವಿಸ್ತಾರವಾಗಿ ಹೇಳ್ಬೋದು. ಹಾಗೆ ಪ್ರತಿ ಶ್ಲೋಕ ದಿನಾಲು 1 ತಾಸು ಕೇಳಿದ್ರೆ 4 ವರ್ಷ ಬೇಕು. ಯಾಕೆಂತಂದರೆ ಇದು ಪ್ರಯೋಗ ನಾವು ಮಾಡಿದ್ದು 1917 ಹಿಡಿದುಕೊಂಡು 21ವರೆಗೂ. ನಾನು ಕೊರೋನಾ ಸಮಯದಲ್ಲಿ ಆನ್ಲೈನಲ್ಲಿ ಪ್ರತಿ ಶ್ಲೋಕದ ಅರ್ಥವನ್ನು ಹೇಳಿ ಸಂಪೂರ್ಣ ಭಾಗವತ ಹೇಳಿದ್ದೇನೆ. 4 ವರ್ಷ ಬೇಕಾಯ್ತದೆ. ತಾತ್ಪರ್ಯ ಇಷ್ಟೇ, ಅತ್ಯಂತ ವಿಸ್ತೃತವಾಗಿರ್ತಕ್ಕಂಥ ಗ್ರಂಥ. ಇಷ್ಟೇ ಅಲ್ಲ, ಭಾಗವತ ಕೇಳಿದ ನಂತರ ದೇವರಿಗೆ ನಾವು ಹೇಳಲಿಕ್ಕೆ ಬರ್ತಾರೆ. ಏನು ಅಂತಿಕೊಂಡಂತಂದ್ರೆ, ಭಾಗವತ ನನ್ನ ಭಾಗ್ಯದ ಭಾಗ ಎಷ್ಟದ ಅಷ್ಟು ನಾನು ಕೊಡು ಪರಮಾತ್ಮ. ನೀನು ಹತ್ತಿರ ಬಂದೀನಿ, ನಿನಗೆ ನಾನು ಶರಣ ಬಂದೇನೆ. ಆದ್ದರಿಂದಾಗಿ ನೀನು ತಂದೆ, ನಾನು ಮಗ. ಮಕ್ಕಳು ಕೇಳಿದ್ದನ್ನು ತಂದೆ ತಾಯಿ ಕೊಡಬೇಕು. ಅದಕ್ಕೋಸ್ಕರ ಪರಮಾತ್ಮ ನನಗೆ ಆ ರೀತಿಯಾಗಿ ಕೊಡು ಅಂತ ತಿಳ್ಕೊಂಡು ಅಂತ ಹೇಳಿ ಈ ರೀತಿಯಾಗಿ ಸತಿಯಿಂದ ನಮ್ಮ ಇಷ್ಟಗಳನ್ನು ಪೂರೈಸ್ತಕ್ಕಂಥ ಗ್ರಂಥ ಶ್ರೀಮದ್ ಭಾಗವತ. ಇಂಥ ಭಾಗವತದ ಒಂದು ಪರಂಪರೆ ವಿಸ್ತಾರವಾದ ರೀತಿಯಲ್ಲಿ ಬಂದಿರತಕ್ಕಂಥ ಇಂಥ ಭಾಗವತ ಯಾಕೆ ಕೇಳಬೇಕು? ಭಾಗವತ ಕೇಳೋದ್ರಿಂದ ನಮಗೇನು ಸಿಗ್ತದೆ? ಯಾಕೆಂತಂದರೆ ನಮಗೆ ಏನು ಸಿಗ್ತದೆ ಅಂತ ತಿಳ್ಕೊಂಡಂತ ನಮಗೆ ಗೊತ್ತಾಗದೇ ಇದ್ದರೆ ನಾವು ಭಾಗವತ ಕೇಳಿ ಪ್ರಯೋಜನವೇನು? ಆದ್ದರಿಂದಾಗಿ ಭಾಗವತ ಕೇಳೋದ್ರಿಂದ ನಮಗೇನು ಲಾಭ ಇದೆ ಅದನ್ನು ನಾವು ತಿಳಿದುಕೊಂಡ್ರೆ ಆಗ ನಾವು ಶ್ರದ್ಧೆಯಿಂದ ಕೇಳಲಿಕ್ಕೆ ಅನುಕೂಲವಾಗ್ತದೆ. ಸಾಮಾನ್ಯವಾಗಿ ನಮಗೆ ಶಾಶ್ವತ ಸುಖ ಸಿಗಬೇಕಾಗಿದ್ದರೆ, ನಮ್ಮ ಸಂಸಾರದಲ್ಲೂ ನಮಗೆ ಸುಖ ಸಿಗಬೇಕು, ಉತ್ತಮ ಗತಿಯೂ ನನಗೆ ಪ್ರಾಪ್ತಿಯಾಗಬೇಕು, ಆ ನಂತರ ಭಗವಂತನ ಪರಮಾನುಗ್ರಹವೂ ಆಗಬೇಕು. ಇವೆಲ್ಲವೂ ಪರಮಾತ್ಮ ಸಂತುಷ್ಟನಾದರೆ ನಮಗೆ ಸಿಗ್ತದೆ. ಪರಮಾತ್ಮನನ್ನ ಸಂತುಷ್ಟಗೊಳಿಸೋದಕ್ಕೋಸ್ಕರ ಇರ್ತಕ್ಕಂಥ ಅಡೆತಡೆಗಳು ಮೂರು ಅಡೆತಡೆಗಳನ್ನು ನಾವು ದಾಟಿದರೆ ಪರಮಾತ್ಮ ನಮ್ಮ ಮೇಲೆ ಅನುಗ್ರಹ ಮಾಡ್ತಾನೆ. ಮೊದಲನೇದ್ದು ಅಜ್ಞಾನ, ಎರಡನೇದ್ದು ಸ್ವಾರ್ಥ, ಮೂರನೇದ್ದು ಮೋಹ. ಸ್ವಾರ್ಥ, ಅಜ್ಞಾನ ಮತ್ತು ಮೋಹ ಇವುಗಳಿಗೆ ನಾವು ಒಳಗಾಗಿದ್ದೇವೆ. ಸರ್ವಸಾಮಾನ್ಯವಾಗಿ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆ, ನನ್ನ ಬಂಧುಗಳು, ನನಗೆ ಬೇಕಾಗಿರ್ತಕ್ಕಂಥ ಸುಖ ಸಂಪತ್ತಿ ಗೆಲ್ಲಬೇಕು, ಈ ಜುರಿಸ್ಟಿಕ್ಷನ್ ಬಿಟ್ಟು ನಾವು ಹೊರಗೆ ಹೋಗೋದೇ ಇಲ್ಲ. ಏನಾದರೂ ಇದ್ರೆ ನನಗೇನು ಸಿಗ್ತದೆ ಅಂತ ಅನ್ನೋದು ಮೊದಲು ವಿಚಾರ ಮಾಡ್ತೇವೆ. ನಾನು ಈ ಕೆಲಸ ಯಾಕೆ ಮಾಡಬೇಕು, ನನಗೇನು ಸಿಗ್ತದೆ, ನನಗೆ ಎಷ್ಟು ಸಿಗ್ತದೆ, ಆ ಒಂದು ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಸ್ವಾರ್ಥ ಇದು ನಮ್ಮನ್ನು ಅಸುರರನ್ನಾಗಿ ಮಾಡ್ತದೆ. ಕೇವಲ ತನಗಾಗಿ ಮಾತ್ರ ಜೀವಿಸ್ತಕ್ಕಂಥ ವ್ಯಕ್ತಿಗೆ ಶಾಸ್ತ್ರಕಾರರು ಅಸುರರು ಅಂತ ಕೊಡ್ಕೊಂಡು ಅಂತ ಹೇಳಿದ್ದಾರೆ.
ಈ ಭಾಗವತದ ಪ್ರವಚನದ ಸಂದರ್ಭ ಪ್ರಾರಂಭವಾದುದು ದ್ವಾಪರ ಯುಗದ ಕೊನೆಯಲ್ಲಿ, ಕಲಿಯುಗ ಆರಂಭ ಆಗುವ ಪೂರ್ವದಲ್ಲಿ. ದ್ವಾಪರ ಯುಗ ಮುಗಿತಾ ಬಂತು, ಕಲಿಯುಗ ಪ್ರಾರಂಭವಾಗಬೇಕು. ಮಧ್ಯದಲ್ಲಿ ಇರ್ತಕ್ಕಂತಹ ಸಮಯ, ಅದಕ್ಕೆ ಸಂಧಿಕಾಲ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಆ ಸಂಧಿಕಾಲದಲ್ಲಿ, ಕಲಿಯುಗ ದ್ವಾಪರ ಸಂಧಿಕಾಲದಲ್ಲಿ ಗೋಮತಿ ನದಿ, ಇನ್ನೊಂದು ಕಡೆಯಲ್ಲಿ ಚಕ್ರತೀರ್ಥ, ಅದರ ಮಧ್ಯದಲ್ಲಿರ್ತಕ್ಕಂಥ ಅತ್ಯಂತ ಪವಿತ್ರವಾದ ಪ್ರದೇಶ ನೈಮಿಷಾರಣ್ಯ. ಆ ನೈಮಿಷಾರಣ್ಯದಲ್ಲಿ ಅನೇಕ ಋಷಿಗಳು, ಮುನಿಗಳು, ಜ್ಞಾನಿಗಳು ಎಲ್ಲರೂ ಸೇರಿದ್ದಾರೆ. ಪ್ರತಿಯೊಬ್ಬರು ಮಹಾ ವಿದ್ವಾಂಸರು, ಒಂದೊಂದು ಯೂನಿವರ್ಸಿಟಿ ನಡೆಸುವಂಥ ಗುರುಗಳು. ಅವರೆಲ್ಲರೂ ಸೇರಿ ಒಂದು ಜ್ಞಾನ ಸತ್ರವನ್ನು ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ಸತ್ರಯಾಗ ಅಂತ ತಿಳ್ಕೊಂಡಂತ ಹೇಳಿದರು. ಮಿನಿಮಮ್ 12 ವರ್ಷ, ಮ್ಯಾಕ್ಸಿಮಮ್ 1000 ವರ್ಷ. ಆದರೆ ಇವರು ಪ್ರಾರಂಭ ಮಾಡಿದ್ದು ಸಹಸ್ರ ಸಮಮಾಸತ, 1000 ವರ್ಷದವರೆಗೂ ನಡೀತಕ್ಕಂಥ ತತ್ವಜ್ಞಾನದ ಒಂದು ಚಿಂತನೆ, ಚರ್ಚೆ. ಅಂದರೆ ಎಷ್ಟು ವಿಷಯಗಳನ್ನು ಅವರು ಚರ್ಚಿಸಿರಬಹುದು, ಎಷ್ಟು ವಿಷಯ ಮಾಡಿರಬಹುದು ಅನ್ನೋದನ್ನು ನೀವು ಕಲ್ಪನೆ ಮಾಡಿಕೊಳ್ಳಿ. ಅಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಸಂದರ್ಭ, ಅದ್ಭುತವಾಗಿರ್ತಕ್ಕಂಥ ವಿಚಾರ. ಇಂತಹ ಸಂದರ್ಭದಲ್ಲಿ ಇವರೆಲ್ಲರಿಗೂ ಬೋಧನೆ ಮಾಡೋದಕ್ಕೋಸ್ಕರ ವ್ಯಾಸಪೀಠದ ಮೇಲೆ ಅಲಂಕರಿಸಿರ್ತಕ್ಕಂಥವರು ಸೂತಾಚಾರ್ಯರು. ಸೂತಾಚಾರ್ಯರು ಅಂತ ತಿಳ್ಕೊಂಡಂತಂದ್ರೆ, ಯಾವಾಗ ವೇದವ್ಯಾಸ ದೇವರು ತಾವು ಅನೇಕ ಬ್ರಹ್ಮಸೂತ್ರಾದಿಗಳನ್ನು ರಚನೆ ಮಾಡಿದರು, ಆಗ ಅವರಿಗೆ ಜಗತ್ತಿಗೆ ನಾನು ಒಳ್ಳೆ ಕೆಲಸವನ್ನು ಕೊಟ್ಟೆ ಅಂತ ತಿಳ್ಕೊಂಡಂತೇಳಿ ಸಂತೋಷವಾಯಿತು, ಮೈ ರೋಮಾಂಚನವಾಯಿತು. ಅವರ ರೋಮಾಂಚನದ ಬೆಂದಲೇ ಒಬ್ಬ ವ್ಯಕ್ತಿ ಹುಟ್ಟಿ ಬಂದ, ರೋಮಹರ್ಷಣ ಅಂತ ತಿಳ್ಕೊಂಡಂತೇಳಿ ಅವರಿಗೆ ಹೆಸರು. ಯಾಕೆಂತಂದರೆ ರೋಮಹರ್ಷ ಅಂತಂದರೆ ಸಂಸ್ಕೃತದಲ್ಲಿ ಮನುಷ್ಯನಿಗೆ ಬಹಳ ಸಂತೋಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ರೋಮಾಂಚನ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಆ ರೋಮಾಂಚನದಿಂದ ಹುಟ್ಟಿ ಬಂದಿರತಕ್ಕಂಥ ವ್ಯಕ್ತಿ ರೋಮಹರ್ಷಣ ಅಂತ ತಿಳ್ಕೊಂಡ. ಆಗ ಅವರು ತಾವು ಬರೆದ 18 ಪುರಾಣಗಳ ಪ್ರಚಾರದ ಕೆಲಸ, ಜಗತ್ತಿನಲ್ಲಿ ಪ್ರಚಾರ ಮಾಡಬೇಕು, ಪ್ರಸಾರ ಮಾಡಬೇಕು, ಆ ಜವಾಬ್ದಾರಿಯನ್ನು ಕೊಟ್ಟರು. ಆ ರೋಮಹರ್ಷಣರ ಮಗನೇ ಸೂತಾಚಾರ್ಯ. ರೋಮಹರ್ಷಣ ಪುತ್ರರು ಸೂತಾಚಾರ್ಯ. ತಂದೆಯಿಂದ ಬಂದಿರತಕ್ಕಂತಹ ಜಗತ್ತಿನಲ್ಲಿ ತತ್ವಜ್ಞಾನವನ್ನು, ಪುರಾಣಗಳನ್ನು ಪ್ರಚಾರ ಮಾಡಬೇಕು ಅಂತನ್ನುವ ಜವಾಬ್ದಾರಿ ಸೂತಾಚಾರ್ಯರಿಗೆ ಸಿಕ್ಕಿತು. ಅವರು ಅಲ್ಲಿ ವ್ಯಾಸಪೀಠದ ಮೇಲೆ ಜನರು ಕೇಳುವ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೋಸ್ಕರ ಕೂತ್ಕೊಂಡಿದ್ದಾರೆ. ಏನಪ್ಪ, ಅವ್ರ ಹತ್ರ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಅಥವಾ ತತ್ವಜ್ಞಾನದ ಬಗ್ಗೆ ಚಿಂತನೆ ಮಾಡೋದಕ್ಕೋಸ್ಕರ ನಮ್ಮಂಥ ಸಾಮಾನ್ಯ ಜನರಿದ್ದರೆ ಇಲ್ಲ. ಶೌನಕರಂಥ ಮಹಾ ವ್ಯಕ್ತಿಗಳು ಪ್ರಶ್ನಿಕರಾಗಿ ಕುಳಿತುಕೊಂಡಿದ್ರು ಎದುರಿಗೆ. ಶೌನಕರು ಅಂದರೆ ಶೌನಕಃ ಮಹಾಶಾಲ ಅಂತ ತಿಳ್ಕೊಂಡಂತೇಳಿ, ಯಾವ ವ್ಯಕ್ತಿಯ ಗುರುಕುಲದಲ್ಲಿ 1000 ಅಧ್ಯಾಪಕರು ಇರ್ತಾರೆ, ಅಂಥ ಗುರುಕುಲಕ್ಕೆ ಶಾಲಾ ಅಂತ ತಿಳ್ಕೊಳ್ಳೋದು ಆಗಿನ ಕಾಲಕ್ಕೆ ಹೆಸರು. ಇಂಥವರಿಗೆ ಮಹಾಶಾಲರು ಅಂತ ತಿಳ್ಕೊಂಡಂತೇಳಿ ಆಗಿನ ಮಹಾಶಾಲ ಅಂತಂದರೆ ಇವರು ಗುರುಕುಲದಲ್ಲಿ 1000 ಅಧ್ಯಾಪಕರಿದ್ದಾರೆ, ಶಿಷ್ಯರಷ್ಟೇ ಇರಬೇಕು, ಕಲ್ಪನೆ ಮಾಡಿಕೊಂಡು. ಅಂಥವರು ಪ್ರಾಶ್ನಿಕರಾಗಿ ಕುಳಿತುಕೊಂಡಿದ್ದಾರೆ. ಅಂದರೆ ಅಲ್ಲಿ ನಡೆಯತಕ್ಕಂಥ ವಿಷಯ ಕಾಗಿಗುಬ್ಬಿ ಕಥೆ ಅಲ್ಲ. ಅಲ್ಲಿ ಬಂದಿರತಕ್ಕಂಥ ಸಬ್ಜೆಕ್ಟು ಸಾಮಾನ್ಯವಾಗಿರ್ತಕ್ಕಂಥ ಹರಟೆ ಅಲ್ಲ. ಮಹಾತತ್ವ, ಮನುಷ್ಯನ ಜೀವನದಲ್ಲಿ ಒಂದು ಸುಖ, ಸಮೃದ್ಧಿ, ಸಂತೃಪ್ತಿಯನ್ನು ಕೊಡ್ತಕ್ಕಂಥ ಒಂದು ವಿಶಿಷ್ಟತೆ. ಅವರಿಗೆ ಇವರು ಪ್ರಶ್ನೆ ಮಾಡ್ತಾರೆ, ಯಘೋರೆ ಕಲೋ ಪ್ರಾಯ ಜೀವಶ್ಚ ಆಸುರತಾಂಗತಃ. ಈ ಘೋರವಾದ ಕಲಿಯುಗದಲ್ಲಿ
ಮನುಷ್ಯರೆಲ್ಲರೂ ಅಸುರರಾಗ್ತಾ ಇದ್ದಾರೆ. ಹಾಗಾದ್ರೆ ನಾವೆಲ್ಲ ಅಸುರರೇನು? ಮೇಲಿನ ನೋಟಕ್ಕೆ ಅಸುರರು ಅಂತಂದ್ರೆ ದೈತ್ಯರು ಅಂತ ಅರ್ಥ. ದೈತ್ಯರು ಅಂತಂದ್ರೆ ನಾವೇನು ದೈತ್ಯರಂತೆ ಕುರುರಿಲ್ಲ, ಅಗಡ ತಗಡ ಇಲ್ಲ, ದೊಡ್ಡ ಶರೀರ ಇಲ್ಲ, ಏನಿಲ್ಲ. ಅದು ಹಾಗಲ್ಲ. ಅಸುಷು ಏವ ರಮಂತೆ ಇತಿ ಅಸುರ. ಯಾರು ಕೇವಲ ಸ್ವಾರ್ಥಕ್ಕಾಗಿ ಜೀವನ ಮಾಡ್ತಾರೆ, ನನಗೆ ಆರಾಮ್ ಸಿಕ್ಕರೆ ಸಾಕು, ಉಳಿದೇನು ಬೇಕಾ, ಜಗತ್ತು ಹಾಳಾದ್ರೂ ಅಡ್ಡಿ ಇಲ್ಲ ಅಂತಕ್ಕಂಥ ಏನೊಂದು ವಿಚಾರ ಸರಣಿ ಇದೆ. ಅಥವಾ ಜನರಿಗೆ ಮೋಸ ಮಾಡೋದು, ನಾನು ಮಜಾ ಮಾಡಬೇಕು, ಜನರಿಗೆ ದುಃಖ ಕೊಡಬೇಕು, ನಾನು ಮಜಾ ಮಾಡಬೇಕು. ಹಿರಣ್ಯಾಕ್ಷ, ಹಿರಣ್ಯಕಶಿಪು, ರಾವಣ, ಕುಂಭಕರ್ಣ ಇವರೆಲ್ಲ ಇದೇ ವಿಚಾರಧಾರೆ ಇರ್ತಕ್ಕಂಥವರು. ಇಂತಹ ವಿಚಾರಧಾರೆಯಿಂದ ಇರತಕ್ಕಂಥ ವ್ಯಕ್ತಿಗಳು ಅಂತ ತಿಳ್ಕೊಂಡಂತೇನಿದ್ದಾರೆ, ಇವರಿಗೆ ಅಸುರರು ಅಂತ ತಿಳ್ಕೊಂಡಂತ ಹೆಸರು. ಮನುಷ್ಯ ಈಗ ತಾನಾಗಿ ಅಸುರನಾಗ್ತಾ ಇದ್ದಾನೆ. ನಾವು ನೋಡ್ತಾ ಇದ್ದೀವಿ, ಮೊದಲು ಮನೆಯಲ್ಲಿ 20, 25, 30 ಜನ ಮಕ್ಕಳು, ಜನರು ಒಬ್ಬರಿಗೊಬ್ಬರು ಸಹಾಯ ಮಾಡ್ತಾ ಇದ್ದರು, ಒಬ್ಬರಿಗೊಬ್ಬರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ರು, ಒಬ್ಬರ ಸುಖ ದುಃಖಕ್ಕೆ ಅನುಕೂಲ ಬಂತು. ಆಗ ಆ ಸಂಯುಕ್ತ ಕುಟುಂಬ ಒಡೆಯಿತು, ಒಂದೇ ಕುಟುಂಬ ಪ್ರಾರಂಭ ಆಯಿತು. ಒಂದೇ ಕುಟುಂಬದಲ್ಲಿ 5-6 ಮಕ್ಕಳು, 8-10 ಮಕ್ಕಳು ಇರ್ತಿದ್ರು. ಹೀಗಾಗಿ ಅವ್ರ ಅಕ್ಕ, ತಂಗಿ, ಕಾಕ, ಮಾಮ, ಅತ್ತೆ, ಮೌಸಿ ಎಲ್ಲ ಇರ್ತಿದ್ರು. ಈಗ ಅದು ಕೂಡ ಸಂಕುಚಿತವಾಯಿತು. ಒಂದೇ ಸಾಕು, ಎರಡೇ ಸಾಕು ಅಂತ ತಿಳ್ಕೊಂಡು ತುಟ್ಟಿದ್ರೆ ಅಲ್ಲಿ ಅವ್ರ ಹುಡ್ತಕ್ಕಂಥ ಮಕ್ಕಳಿಗೆ ಮೌಸಿಯಲ್ಲಿ ಸಿಗ್ತಾಳೆ, ಅತ್ತೆಯಲ್ಲಿ ಸಿಗ್ತಾಳೆ, ಮತ್ತೊಬ್ಬರಲ್ಲಿ ಸಿಗ್ತಾಳೆ. ಕುಟುಂಬ ನಾಶವಾಗ್ತವೆ. ಯಾಕೆ? ಇದಕ್ಕೆ ಕಾರಣ ನಾನು, ನನ್ನ ಸುಖ. ಇನ್ನೊಬ್ಬರು ನನಗೆ ಬೇಕಾಗಿಲ್ಲ. 4 ಮಕ್ಕಳು, ಹೆಚ್ಚಿಗೆ 4 ಮಕ್ಕಳು ಬೇಕಾಗಿಲ್ಲ. ಯಾರನ್ನವರು ನೋಡ್ಕೊಳ್ತಕ್ಕಂಥವ್ರು ಅಂತನ್ನುವ ಪ್ರವೃತ್ತಿ ಕಲಿಯುಗದಲ್ಲಿ ಹೆಚ್ಚಾಗ್ತದೆ ಅಂತಕೊಂಡಂತ ಆವಾಗಲೇ ಅವ್ರಿಗೆ ಗೊತ್ತಿತ್ತು. ಆಗಲೇ ಪ್ರಶ್ನೆ ಮಾಡ್ತಾರೆ. ನಮ್ಮೆಲ್ಲರಿಗೂ ಒಂದೇ ಚಿಂತೆ, ಭಾಳ ಮಕ್ಕಳಾದ್ರೆ ಅವ್ರ ಎಜುಕೇಶನ್ ಹೆಂಗೆ, ಅವ್ರ ಮದುವೆ ಹೆಂಗೆ, ಏನಂತ. ಇದು ಈಗಿನ ಕಾಲಕ್ಕೆ ಎಲ್ಲರಿಗೂ ಕಾಮನ್ ಆಗಿರ್ತಕ್ಕಂಥ ಕ್ವಶನ್. ಆದ್ರೆ ಒಂದು ಮಾತು ನೆನಪಿಟ್ಟುಕೊಳ್ಳಬೇಕು, ಬರುವ ವ್ಯಕ್ತಿ ತನ್ನ ಅನ್ನ, ತನ್ನ ಭಾಗ್ಯ, ತನ್ನ ಸಂಪತ್ತಿಯನ್ನು ತೆಗೆದುಕೊಂಡು ಬರ್ತಾನೆ. ನಾವು ಎಷ್ಟು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ? ಅವ್ರಿಗೆ ನಾವು ಭಾಳ ಆದ್ರೆ ಬೆಳೆಸ್ಬಹುದು, ಶಿಕ್ಷಣ ಕೊಡ್ಬೋದು. ಮುಂದೆ ಅವ್ರು ತಮ್ಮ ಕಾಲ ಮೇಲೆ ತಾವೇ ನಿಂತ್ಕೊಳ್ಬೇಕು. ಅವರು ತಮ್ಮ ಭಾಗ್ಯವನ್ನು ತಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಬಂದಿರ್ತಾರೆ. ನಮಗೇನು ಅಹಂಕಾರ? ನನ್ನ ಮಕ್ಕಳನ್ನು ನಾನು ನೋಡ್ಕೊಳ್ದೇ ಇದ್ರೆ ನನ್ನ ಮಕ್ಕಳು ಮುಂದೆ ಹೆಂಗೆ ಬರಬೇಕು? ನಾನು ಅವರನ್ನು ಉದ್ದೇಶ ಉದ್ಧಾರ ಮಾಡದೇ ಇದ್ರೆ ನನ್ನಂತ ಉದ್ಧಾರ ಮಾಡ್ತಕ್ಕಂಥವ್ರು ಯಾರಿದ್ದಾರೆ? ಈ ಅಹಂಕಾರವೇ ನಮ್ಮ ಸ್ವಾರ್ಥಕ್ಕೆ ಕಾರಣವಾಗ್ತದೆ. ಈ ಸ್ವಾರ್ಥದಲ್ಲಿರುವಾಗ ನನಗೆ ನನ್ನ ಜುರಿಸ್ಟಿಕ್ಷನ್ನಲ್ಲಿ ಒಂದು ಚಲೋ ಮನೆಯೊಳಗೆ ಚಲೋತ್ನಾಗಿರ್ತಕ್ಕಂಥ ಈಗಿನ ಕಾಲಕ್ಕೆ ಬೇಕಾದ ಏರ್ ಕಂಡೀಷನ್ ಇತ್ಯಾದಿಗಳು, ಆಮೇಲೆ ಚಲೋ ಊಟ ಸಿಗಬೇಕು, ಆ ನಂತರ ಅಲ್ಲಿ ರಜೆಯಲ್ಲಿ ತಿರುಗಾಡ್ಲಿಕ್ಕೆ ಸಿಗಬೇಕು. ಇದಕ್ಕಿಂತ ಹೆಚ್ಚಿನ ಮುಂದೆ ನಾವು ಹೋಗೋದು ವಿಚಾರ ಮಾಡೋದಿಲ್ಲ. ನಾವು ಮನುಷ್ಯರಾಗಿ ಯಾಕೆ ಹುಟ್ಟಿದ್ದೇವೆ? ಭಗವಂತ ನಮಗೆ ಈ ಮನುಷ್ಯ ಜನ್ಮ ಎಷ್ಟು ಜನ್ಮದ ನಂತರ ಕೊಟ್ಟಿದ್ದಾನೆ. ಯಾಕಂತಂದ್ರೆ 84 ಲಕ್ಷ ಯೋನಿಗಳಲ್ಲಿ ನಾವು ಮತ್ತೆ ಪುನಃ ಮನುಷ್ಯ ಯೋನಿ ಬರಬೇಕಾಗಿದ್ದರೆ 83,99,995 ಮತ್ತೆ ಆ ಕ್ಯೂ ದಾಟಿ ಮತ್ತೆ ವಾಪಸ್ ಬರಬೇಕು. ಅದರಲ್ಲಿಯೂ ಕೂಡ ನಮಗಿರುವ ವಯಸ್ಸು ಎಷ್ಟು? ಅದರಲ್ಲಿಯೂ ಸಹ ನಮಗೆ ಸುಖ ಪಡ್ಲಿಕ್ಕೆ ಸಿಗುವ ಸಮಯವೆಷ್ಟು? ಇದ್ಯಾವುದೂ ನಾವು ವಿಚಾರ ಮಾಡೋದಿಲ್ಲ. ಆದರೆ ಪರಮಾತ್ಮ ಹೇಳ್ತಾನೆ, ಈ ಮನುಷ್ಯ ಜನ್ಮ ನೀನು ಆ 83,99,000 ಆ ಸಂಖ್ಯೆಯನ್ನು ಕಟ್ ಮಾಡಿ ಪುನಃ ಮನುಷ್ಯ ಜನ್ಮ ಮತ್ತೆ ಪುನಃ ಉದ್ಧಾರ ಆಗ್ತಕ್ಕಂಥದ್ದನ್ನು ಪಡೀಲಿಕ್ಕೆ ಸಾಧ್ಯವಿದೆ. ಅದು ಯಾವಾಗ? ನೀನು ಸ್ವಾರ್ಥ ಬಿಟ್ಟು ಪರಮಾತ್ಮನ ದಾರಿಗೆ ಯಾವಾಗ ಬರ್ತಿದೆ, ಭಗವಂತನ ಚಿಂತನೆಯಲ್ಲಿ ಯಾವಾಗ ನಿನ್ನ ಸಮಯವನ್ನು ಕಳೀತೀವಿ, ಯಾವಾಗ ಪ್ರತಿಕ್ಷಣ ಪರಮಾತ್ಮನ ಉಪಕಾರವನ್ನು ಸ್ಮರಣ ಮಾಡ್ತೀವಿ, ಆಗ ಪರಮಾತ್ಮ ಅಂತಂತ ನೀವನ ಸಾಧನೆ ಪ್ರಾರಂಭ ಆಯಿತು. ಹಾಗಾದ್ರೆ ಇದು ಮುಗಿಸೋ ತನಕ ನಿನಗೆ ಮನುಷ್ಯ ಜನ್ಮ ಕೊಡಬೇಕು ಅಂತ ತಿಳ್ಕೊಂಡು ಅಂತೇಳಿ ನಾವು ಮತ್ತೆ ಅಷ್ಟು ಯೋನಿಗಳಲ್ಲಿ ಹೋಗೋ ಅವಶ್ಯಕತೆ ಬೀಳೋದು ಇಲ್ಲ. ನಮ್ಮ ಸಾಧನೆ ಬಹಳ ತೀವ್ರವಾಗಿತ್ತು, ಇದೇ ಜನ್ಮದಲ್ಲಿಯೂ ಕೂಡ ನಾವು ಪೂರ್ತಿ ಮಾಡ್ಬೋದು. ಸರ್ವಸಾಮಾನ್ಯವಾಗಿ ಆಗೋದಿಲ್ಲ. ಅನೇಕ ಜನ್ಮ ನಾವು ತೆಗೆದುಕೊಳ್ಬೇಕಾಗ್ತದೆ ನಮ್ಮ ಸಾಧನೆಯನ್ನು ಪೂರ್ತಿ ಮಾಡಿಕೊಳ್ಳೋದಕ್ಕೋಸ್ಕರ. ಆದರೆ ಸ್ವಾರ್ಥದಿಂದಾಗಿ ನಾನು ನನ್ನ ಸುಖ ಅಂತನ್ನು ಹೇಳಿ
ಇವತ್ತೇನು ಸಿಗ್ತದೆ, ನಾಳೆ ಏನು ಸಿಗ್ತದೆ, ಟೈಮ್ ಪಾಸ್ ಹೆಂಗೆ ಮಾಡಬೇಕು, ಟಿ ವಿ ಒಳಗೆ ಎಷ್ಟು ಟೈಮ್ ಕೊಡಬೇಕು, ಮೊಬೈಲ್ನೊಳಗೆ ಎಷ್ಟು ಟೈಮ್ ಕೊಡಬೇಕು ಅಂತ ತಿಳ್ಕೊಂಡು ಅಂಥೇಳಿ ನಾವು ದೇವರ ಬಗ್ಗೆ, ಅವನ ಉಪಕಾರದ ಬಗ್ಗೆ ತಿಳಿದುಕೊಳ್ಳದೇ ಇದ್ದದರಿಂದಾಗಿ ಹೆಚ್ಚಿನ ಸಮಯ ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಕಳೀತೀವಿ. ಇದರ ಜೊತೆಗೆ ನಮಗೆ ಅಜ್ಞಾನ ಇದೆ. ಇದಕ್ಕೆ ಸಂಸ್ಕೃತ ಭಾಗವತರು ಹೇಳ್ತಾರೆ ಮಾಯಾ ಅಂತ ತಿಳ್ಕೊಂಡು ಅಂತ ಹೇಳಿ ಕರೀತಾರೆ. ಮಾಯಾ ಮೋಹ ನಿರಾಸಶ್ಚ ವೈಷ್ಣವೈ ಕ್ರಿಯತೆ ಕಥಂ. ಇದು ಶೌನಕರ ಪ್ರಶ್ನೆ. ಮನುಷ್ಯ ಭಗವಂತನನ್ನು ಪಡೆಯುವುದಕ್ಕೋಸ್ಕರ ಇರುವ ದಾರಿಯಲ್ಲಿ ಇರುವ 3 ವಿಘ್ನಗಳು, 3 ಹರ್ಡಲ್ಗಳು. ಒಂದು ಸ್ವಾರ್ಥ, ಎರಡನೇದು ಅಜ್ಞಾನ. ನಮ್ಮ ಅಜ್ಞಾನ ಎಷ್ಟಿದೆ? ನೀವು ಅನೇಕ ಸಲ ಭಾಗವತ ಕೇಳಿದ್ದೀರಿ, ಅನೇಕ ಜನ ಪ್ರವಚನ ಕೇಳ್ತಾ ಇದ್ದೀರಿ, ಅನೇಕ ಜನ ಪಾಠ ಓದ್ತಾ ಇದ್ದೀವಿ, ಎಲ್ಲ ಸರಿ ಇದೆ. ಆದರೆ ಮುಗೀತೆ ಇಲ್ಲ. 125 ಉಪನಿಷತ್ತುಗಳಿವೆ, ನಮಗೆ ಹೆಸರೇ ಗೊತ್ತಿಲ್ಲ ಎಷ್ಟೋ ಜನರಿಗೆ. 18 ಪುರಾಣಗಳಿವೆ. 18 ಪುರಾಣ ಹೆಸರು ಎಷ್ಟು ನಮ್ಮ ಜನರಿಗೆ ಗೊತ್ತಿದೆ? ಯಾವ ಪುರಾಣದಲ್ಲಿ ಏನಿದೆ ಅಂತ ಸಬ್ಜೆಕ್ಟ್ ಮ್ಯಾಟರ್ ನಂತರ. ಆದರೆ 18 ಪುರಾಣ ಇವೆ ಅಂತ ಅನ್ನೋದು ನಮಗೆ ಗೊತ್ತಿಲ್ಲ. ಆ ನಂತರ ವೇದಗಳಲ್ಲಿ ಏನು ಹೇಳಿದೆ, ವೇದ ಓದೋದಿಲ್ಲ. ಬ್ರಹ್ಮಸೂತ್ರ ಏನು ಹೇಳಿದೆ, ಬ್ರಹ್ಮಸೂತ್ರದ ಮೇಲೆ ಇರ್ತಕ್ಕಂಥ ವ್ಯಾಖ್ಯಾನಗಳೆಷ್ಟು, ಅಲ್ಲಿ ಬಂದಿರತಕ್ಕಂಥ ವಿಷಯಗಳೆಷ್ಟು, ಎಷ್ಟು ಚರ್ಚೆ ಇದೆ, ಎಷ್ಟು ವಿಧಾನಗಳಿದೆ. ಹೀಗಾಗಿ ಆದರೆ ನಮಗೇನಿದೆ ಅಂತ ತಿಳ್ಕೊಂಡಂತಂದರೆ, ನಾ ಏನು ತಿಳ್ಕೊಂಡಿದ್ದೆ ಅವನಕ್ಕಿಂತ ಸ್ವಲ್ಪ ಹೆಚ್ಚು ತಿಳ್ಕೊಂಡಿದ್ದೆ ಅಲ್ಲ, ನನ್ನ ಪಂಡಿತ ಯಾರು ಇಲ್ಲ. ನನಗೆಲ್ಲ ಗೊತ್ತಿದೆ. ನಾನು ಎಷ್ಟು ದಿವಸದಿಂದ ಮಾಡ್ಕೊತ ಬಂದೇನೆ, ಎಲ್ಲ ಗೊತ್ತಿದೆ. ಎಲ್ಲ ಗೊತ್ತಿದೆ ಅಂತ ಆರಂಭಕ್ಕೆ ಅನ್ನಿಸ್ತದೆ. ನೀವು ಮುಂದೆ ಹೋದಂತೆ ಸಾಧಾರಣ 15, 20, 30 ವರ್ಷ ಅಥವಾ ನನ್ನಂತೆ ಒಂದು ಸಾಧಾರಣ 1000 ಮೇಲೆ ಭಾಗವತ ಹೇಳಿದ ನಂತರ ನನಗೇನು ಬರೋದಿಲ್ಲ ಅಂತ ತಿಳ್ಕೊಂಡಂತ ನಾನು ಅವಾಗ ಗೊತ್ತಾಗ್ತದೆ ನಾನು ಕಲಿಯೋದು ಇನ್ನೂ ಎಷ್ಟಿದೆ ಅಂತ ತಿಳ್ಕೊಂಡು ಆಗ ಗೊತ್ತಾಗ್ತದೆ. ಆದ್ದರಿಂದಾಗಿ ಆರಂಭದಲ್ಲಿ ನನಗೆಲ್ಲ ಗೊತ್ತಿದೆ ಅಂತ ತಿಳ್ಕೊಂಡಂತಕ್ಕಂಥ ಒಂದು ಅಜ್ಞಾನ ನಮಗಿರ್ತದೆ. ಮೂರನೇದ್ದು ಮೋಹ. ನನಗಿಂಥದೇ ಬಟ್ಟೆ ಬೇಕು, ನನಗಿಂಥದೇ ಊಟ ಬೇಕು, ನನಗಿಂಥ ವಸ್ತುನೇ ಬೇಕು, ನನ್ನ ಬೆಡ್ರೂಮ್ ಹೀಗೆ ಇರಬೇಕು, ನಮ್ಮ ಮನೆಯಲ್ಲಿರ್ತಕ್ಕಂಥ ವಾರ್ಡ್ರೋಬ್ ಹೀಗೆ ತುಂಬಿಕೊಂಡಿರಬೇಕು. ಇವೆಲ್ಲ ನಮ್ಮ ಬಯಕೆ, ನಮ್ಮ ಎಲ್ಲರೂ ಗೊತ್ತಿರ್ತಕ್ಕಂಥ ವಿಷಯ. ಹಿಂದಿನ ಕಾಲಕ್ಕೆ ನಾವು ನೋಡ್ತಿದ್ದೇವೆ, ಉಟ್ಕೊಂಡು ಬಂದು ಬಟ್ಟೆ, ಕೋಲ್ ಮೇಲೆ ಒಂದು ಬಟ್ಟೆ, ಭಾಳ ಅದು ಹೊರಗೆ ಹೋಗ್ಲಿಕ್ಕೆ ಇನ್ನೊಂದು ಎಕ್ಸ್ಟ್ರಾ ಬಟ್ಟೆ, 3ನೇಕ್ಕಿಂತ ಹೆಚ್ಚಿರ್ತಿರ್ಲಿಲ್ಲ. ಆದರೆ ಇವತ್ತು ವಾರ್ಡ್ರೋಬ್ ತುಂಬಿದ್ರು ನಮಗೆ ತೃಪ್ತಿ ಇಲ್ಲ. ಎಷ್ಟು ಇನ್ನೂ ಬೇಕು ಅಂತ ತಿಳ್ಕೊಂಡಂತಕ್ಕಂಥ ಆ ಒಂದು ಮೋಹ ನಮಗೇನಿದೆ, ಈ ಮೋಹ ಹೋದರೆ ಅಥವಾ ಕಡಿಮೆ ಆಗ್ತಾ ಬಂದರೆ ನಾವು ಪರಮಾತ್ಮನ ಕಡೆ ಬರಲಿಕ್ಕೆ ಸಾಧ್ಯತೆ ಇದೆ. ಅಂದರೆ ಭಾಗವತದ ಮೂಲ ಪ್ರಶ್ನೆ, ಈ 7 ದಿನಗಳಲ್ಲಿ ನೀವು ತಿಳಿದುಕೊಳ್ಳತಕ್ಕಂಥ ಮೂಲ ಪ್ರಶ್ನೆ ಏನು ಅಂತ ತಿಳ್ಕೊಂಡಂತಂದರೆ, ನಮ್ಮ ಸ್ವಾರ್ಥವನ್ನು ಹೇಗೆ ನಾವು ಕಡಿಮೆ ಮಾಡಿಕೊಳ್ಬೇಕು, ನಮ್ಮ ಅಜ್ಞಾನವನ್ನು ಕಡಿಮೆ ಮಾಡಿಕೊಂಡು ಜ್ಞಾನ ಹೆಚ್ಚಿಗೆ ಹೇಗೆ ಬೆಳೆಸಿಕೊಳ್ಬೇಕು, ಮೂರನೇದ್ದು ವಸ್ತುಗಳ ಮೇಲೆ, ವ್ಯಕ್ತಿಗಳ ಮೇಲೆ ಇರ್ತಕ್ಕಂಥ ಮೋಹ ಹೇಗೆ ಕಡಿಮೆ ಮಾಡಿಕೊಳ್ಬೇಕು ಅಂತ ಕೇಳಿದಾಗ, ಆ ಕಾಲದಲ್ಲಿ ಸೂತಾಚಾರ್ಯ ಹೇಳ್ತಾರೆ, ಈ 3 ಹರ್ಡಲ್ಗಳಿಗೆ, 3 ವಿಘ್ನಗಳಿಗೆ 3 ಸರಿಯಾಗಿರ್ತಕ್ಕಂಥ ಉತ್ತರಗಳಿವೆ. ಮೊದಲನೇದ್ದು, ಅಜ್ಞಾನ ದೂರ ಮಾಡಿಕೊಳ್ಬೇಕಾಗಿದ್ದರೆ ಜ್ಞಾನ ಸಂಪಾದನೆ ಮಾಡಬೇಕು. ಜ್ಞಾನ ಅಂತಿಕೊಂಡಂತಂದರೆ ಯಾವುದನ್ನು ತಿಳಿದುಕೊಂಡರೆ ನಾವು ಭಗವಂತನನ್ನು ಮರಿಲಿಕ್ಕೆ ಸಾಧ್ಯವಿಲ್ಲ. ಯಾವುದನ್ನು ತಿಳಿದುಕೊಂಡ್ರೆ ಏನಪ್ಪ ಇವತ್ತು ದೇವರನ್ನ ಎಷ್ಟು ತಪ್ಪು ಮಾಡಿದೆ ಅಂತೇಳಿ ನನ್ನ ಮನಸ್ಸಿಗೆ ದುಃಖ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಇಷ್ಟು ವೇಳೆ ವ್ಯರ್ಥ ಆಯ್ತಲ್ಲ, ನಾನು ದೇವರನ್ನು ನೆನೆಸಲಿಲ್ಲಲ್ಲ, ಇಷ್ಟೆಲ್ಲ ಮಾಡಿದ ದೇವರನ್ನು ನಾನು ನೋಡ್ಕೊಳ್ಳಿಲ್ಲ ಅಂಥೇಳಿ ತಿಳಿದುಕೊಳ್ಳಬೇಕಾಗಿದ್ದರೆ ಭಗವಂತ ನಮ್ಮ ಮೇಲೆ ಮಾಡಿದ ಉಪಕಾರಗಳು, ಎಷ್ಟು ರೀತಿಯಿಂದ ಪರಮಾತ್ಮ ನಮಗೆ ಉಪಕಾರ ಮಾಡಿದ್ದಾನೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳೋದು. ಅದು ಬಂತು ಅಂದರೆ ಅಜ್ಞಾನ ಹೊರಟೋಗ್ತದೆ. ಆ ನಂತರ ಭಗವಂತನಲ್ಲಿ ಭಕ್ತಿ ಬಂತು ಅಂತ ತಿಳ್ಕೊಂಡಂತಂದರೆ ಮೋಹ ಹೊರಟೋಗ್ತದೆ. ಯಾಕೆಂದರೆ ವಸ್ತುಗಳನ್ನು ಮೋಹ ಭಗವಂತನ ಮೇಲೆ ತಿರುಗಬೇಕಷ್ಟೇ. ಮೋಹದ ದಾರಿ ಈ ಕಡೆ ಇದ್ದದನ್ನು ಭಗವಂತನ ಕಡೆಗೆ ನಮ್ಮ ಮೋಹ ತಿರುಗಿದ್ರೆ, ನಾನು ದೇವರನ್ನು ನೋಡಬೇಕು, ನಾನು ದೇವರ ಪೂಜೆ ಮಾಡಬೇಕು, ನಾನು ದೇವರ ಮಂಟಪ ಸ್ವಚ್ಛ ಮಾಡಬೇಕು, ನಾನು ರಂಗೋಲಿ ಹಾಕಬೇಕು, ನಾನು ಹೂ ಏರಿಸ್ಬೇಕು,
ನಾನು ಇಷ್ಟು ಪಾರಾಯಣ ಮಾಡಬೇಕು, ಇಷ್ಟು ಜಪ ಮಾಡಬೇಕು, ಇಷ್ಟು ಶ್ರವಣ ಮಾಡಬೇಕು, ಈ ಗ್ರಂಥ ಓದಬೇಕು, ಆ ಗ್ರಂಥ ಓದಬೇಕು ಅನ್ನುವ ಹಂಬಲ ನಮಗೆ ಸಂಸಾರದ ವಸ್ತುಗಳ ಮೇಲಿನ ಮೋಹ ಕಡಿಮೆ ಆಯಿತು ಅಂತಂದರೆ ಈ ಕಡೆಗೆ ಹಂಬಲ ಬೆಳೀತಾ ಹೋಗ್ತದೆ. ಆ ನಂತರ ವೈರಾಗ್ಯ ಬಂತು ಅಂತ ತಿಳ್ಕೊಂಡಂತಂದರೆ ಆಗ ಸ್ವಾರ್ಥ ಕಡಿಮೆ ಆಗ್ತದೆ. ಮನುಷ್ಯನಿಗೆ ವಸ್ತುವಿನ ಬಗ್ಗೆ ಇರ್ತಕ್ಕಂಥ ನಾನು ನನ್ನದು ಅಂತ ಅನ್ನೋದನ್ನು ಬದಲಾಗಿ ಪರಮಾತ್ಮನಲ್ಲಿ ವಿಶೇಷವಾದ ರಾಗ ಯಾವಾಗ ಬರ್ತದೆ ಆಗ ನಮ್ಮಲ್ಲಿರ್ತಕ್ಕಂಥ ಸ್ವಾರ್ಥ ಕಡಿಮೆ ಆಗ್ತದೆ. ಆದ್ದರಿಂದಾಗಿ ಭಾಗವತ ನಮಗೆ ತಿಳಿಸ್ತಕ್ಕಂಥದ್ದೇನು ಅಂತ ತಿಳ್ಕೊಂಡಂತಂದರೆ ಭಾಗವತ ನಮಗೆ ತಿಳಿಸ್ತದೆ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಸಂಪಾದನೆ ಮಾಡಿ. ಭಾಗವತದ ಮುಖ್ಯ ಉದ್ದೇಶ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಸಂಪಾದನೆ ಮಾಡುವುದು. ಇದನ್ನು ಮಾಡೋದರಿಂದಾಗಿ ಕಲಿಯುಗದ ಏನೊಂದು ದುರ್ಗುಣಗಳು ಅಂತೇನಿವೆ, ಅಜ್ಞಾನ, ಸ್ವಾರ್ಥ ಮತ್ತು ಮೋಹಗಳು ದೂರವಾಗುತ್ತೆ. ಅದಕ್ಕೆ ಶೌನಕಾದಿಗಳು ಪ್ರಶ್ನೆ ಕೇಳ್ತಾರೆ, ಈ ಮೂರು ಎಲ್ಲಿ ಸಿಗ್ತವೆ? ಯಾವ ಗ್ರಂಥದಲ್ಲಿ ಸಿಗ್ತವೆ? ಯಾವ ಪುಸ್ತಕದಲ್ಲಿ ಸಿಗ್ತವೆ? ಅಥವಾ ಯಾವ ವ್ಯಕ್ತಿಗಳ ಹತ್ರ ಸಿಗ್ತವೆ? ಅದಕ್ಕೆ ಅವರ ಉತ್ತರ ಕಲಿಯುಗ ಅಂತಿಕೊಂಡಂತಕ್ಕಂಥದ್ದು ಒಂದು ದೊಡ್ಡ ಮೊಸಳೆ ಇದ್ದಂತೆ, ಮಹಾಗ್ರಾಹ ಅಥವಾ ಒಂದು ದೊಡ್ಡ ಸರ್ಪ ಇದ್ದಂತೆ. ಈ ಸರ್ಪದ ಬಾಯಲ್ಲಿ ನಾವೆಲ್ಲ ಸಿಕ್ಕಿಬಿದ್ದಿದ್ದೇವೆ. ಅಂದರೆ ಮಾಯಾ ಮೋಹ ಮತ್ತು ಅಜ್ಞಾನಗಳಲ್ಲಿ ಮುಳುಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಇದನ್ನು ದೂರ ಮಾಡುವುದಕ್ಕೋಸ್ಕರ ಶುಕಾಚಾರ್ಯ ನಮಗೋಸ್ಕರ ಒಂದು ಗ್ರಂಥವನ್ನು ಕೊಟ್ಟಿದ್ದಾರೆ. ಆ ಗ್ರಂಥ ಶ್ರೀಮದ್ ಭಾಗವತ. ಕಲಿಯುಗ ಅಂತಿಕೊಂಡಂತಕ್ಕಂತಹ ಒಂದು ಹೆಬ್ಬಾವಿನ ಮುಖದಲ್ಲಿ ನಾವು ಸಿಕ್ಕಿಬಿದ್ದಿದ್ದೇವೆ. ಅದರಿಂದ ಪಾರಾಗಬೇಕು ಅಂತಿಕೊಂಡಂತನ್ನೋದಿತ್ತು ಅಂತಿಕೊಂಡಂತಂದರೆ ಕಲು ಕೀರೇಣ ಭಾಷಿತಂ. ಕಲಿಯುಗದಲ್ಲಿ ಕೀರ ಅಂದರೆ ಶುಕಾಚಾರ್ಯರು, ಶುಕಾಚಾರ್ಯ ಹೇಳ್ತಕ್ಕಂಥ ಭಾಗವತ ನಮಗೆ ಈ ಮೂರನ್ನೂ ಪೂರ್ತಿಯಾಗಿ ಕೊಡ್ತದೆ. ವೈರಾಗ್ಯದ ಬಗ್ಗೆಯೂ ಜ್ಞಾನವನ್ನು ಕೊಡ್ತದೆ, ಜ್ಞಾನದಂತೂ ವಿಶೇಷವಾಗಿ ಕೊಟ್ಟೇ ಕೊಡ್ತದೆ. ಭಗವಂತನಲ್ಲಿ ನಮಗೆ ಶ್ರದ್ಧೆ ಮತ್ತು ಭಕ್ತಿಯನ್ನು ಹೆಚ್ಚು ಮಾಡ್ತದೆ. ಆದ್ದರಿಂದಾಗಿ ಈ ಭಾಗವತವನ್ನು ಕೇಳಿದ್ರು. ಇದಕ್ಕೆ ಸಂದರ್ಭ ಏನು? ಈ ಮೂರನ್ನು ಇದು ಕೊಡ್ತದೆ ಅಂತ ಅನ್ನೋದಕ್ಕೋಸ್ಕರ ಏನಾದರೂ ಆ ರೀತಿಯಾಗಿರ್ತಕ್ಕಂಥ ಘಟನೆ ನಡೆದಿದೆ, ಇದಕ್ಕೇನಾದರೂ ಇತಿಹಾಸ ಇದೆಯೇ ಅಂತನ್ನು ಪ್ರಶ್ನೆ ಮಾಡಿದರೆ ಪದ್ಮಪುರಾಣದ ಬಂದಿರತಕ್ಕಂಥ ಒಂದು ಕಥಾಭಾಗ ಈ ರೀತಿಯಾಗಿದೆ. ಒಂದ್ಸಲ ನಾರದರು ಹರಿದ್ವಾರದಲ್ಲಿ ತಿರುಗಾಡ್ತಾ ಇದ್ರು. ಜನರ ಗುಂಪು ಕಾಣಿಸ್ತು. ಎಲ್ಲ ಗುಂಪಾಗಿದ್ರು. ಗುಂಪು ನಡೆದಾಕ ಎಲ್ಲರಿಗೂ ಒಂದು ಮಾಫ್ ಸೈಕಾಲಜಿ. ಹಾಗಾದ್ರೆ ಏನದು ಒಳಗೆ ನಾವು ನೋಡೋಣ ಅಂತ ತಿಳ್ಕೊಂಡು ಅಂತೇಳಿ ಸ್ವಲ್ಪ ಎಲ್ಲ ನೀವು ಸ್ವಲ್ಪ ಸರಿ ಅಂತ ತಿಳ್ಕೊಂಡು ಅಂತೇಳಿ ಒಳಗೋಗಿ ನೋಡ್ತಾರೆ. ವಿಚಿತ್ರವಾದ ದೃಶ್ಯ. ಒಬ್ಬಳು ತರುಣಿ, ಅದರ ಬದಿಯಲ್ಲಿ ಇಬ್ಬರು ಮುದುಕರಾಗಿ ಊರ್ಧ್ವಶ್ವಾಸ, ಇನ್ನೇನು ಸ್ವಲ್ಪ ಹೊತ್ತಿನ ಮೇಲೆ ಅವರ ಪ್ರಾಣ ಹೋಗಬೇಕು. ಅಂತಹ ಪರಿಸ್ಥಿತಿಯಲ್ಲಿರ್ತಕ್ಕಂಥದ್ರಲ್ಲಿ ಅವಳು ಹೇಳ್ತಾ ಇದ್ದಾಳೆ, ಯಾರಾದರೂ ಬರ್ರಿ ನನ್ನ ಮಕ್ಕಳನ್ನು ಉಳಿಸಿ ಅಂತ ತಿಳ್ಕೊಂಡಂತಾಳೆ. ಮರಣಾಸನ್ನರಾಗಿರ್ತಕ್ಕಂಥ ನನ್ನ ಮಕ್ಕಳನ್ನು ಉಳಿಸಿ ಯಾರಾದರೂ ಬರ್ರಿ ಅಂತ ತಿಳ್ಕೊಂಡಂತ. ಇವರಂತಂದ್ರು ತಾಯಿ ತರುಣಿ, ಮಕ್ಕಳು ಮುದುಕರು, ಅದ್ಯಾಕೆ ಸಾಧ್ಯ ಇದೆ ಅಂತ ಇನ್ನೂ ಸ್ವಲ್ಪ ಮುಂದೆ ಬಂದರು. ಅವ್ರು ನೋಡಿದ್ರೆ ಏನಾದ್ರೆ ಬರ್ರಿ ಭಾಳ ಒಳ್ಳೇದಾಯ್ತು ಅಂತ ತಿಳ್ಕೊಂಡಂತ. ನನ್ನ ಪರಿಚಯ ಉಳಿಗದೆ ಇವಳಾರಪ್ಪ, ಕೇಳಿದ್ನಿ ಯಾರು ನೀನು ಅಂತ ತಿಳ್ಕೊಂಡು ಕೇಳಿದ್ರೆ ಯಾಕೆ ಹೇಳಿದ್ರು, ಉತ್ಪನ್ನ ದ್ರವಿಡೇ ಚಾಹಂ ಕರ್ನಾಟೆ ವೃದ್ಧಿಂಗತ ಕ್ವಚಿನ್ ಮಹಾರಾಷ್ಟ್ರೆ ಗುರ್ಜರೇತು ಅಧಮತಾಂಗತ. ನನ್ನ ಹೆಸರು ಭಕ್ತಿ ಅಂತ ತಿಳ್ಕೊಂಡೆ. ನನಗೆ ಜನರು ಅಂಧವಿಶ್ವಾಸದಿಂದ ಆದರೂ ಕೂಡ ಭಕ್ತಿ ಮಾಡ್ತಾರೆ ದೇವರಲ್ಲಿ. ಕಡೆಗೆ ನನ್ನ ಮಗನಿಗೆ ಪ್ರಮೋಷನ್ ಕೊಡು ಅಂತ ತಿಳ್ಕೊಂಡು ಅಂತೇಳಿ ಆದರೂ ನನ್ನ ಬಂದು ಪೂಜೆ ಮಾಡ್ತಾರೆ, ಏನಾದರೂ ಸತ್ಯನಾರಾಯಣ ಪೂಜೆ ಮಾಡ್ತಾರೆ, ಅದು ಇದು ಮಾಡ್ತಾರೆ. ದೇವರೇ ಉದ್ಧಾರ ಮಾಡು ಅಂತ ತಿಳ್ಕೊಂಡು ಅಂತೇಳಿ ಕೇಳ್ತಾರೆ. ನನ್ನ ದೇವರನ್ನು ನಾನು ಸ್ವಲ್ಪ ಪೂಜೆ ಮಾಡಬೇಕು ಅಂತಂತಾರೆ. ಹೀಗಾಗಿ ನಾನು ಇನ್ನೂ ತರುಣಿಯಾಗಿ ಉಳಿದಿದ್ದೇನೆ.
ಜನರು ಸಂಕಟಕ್ಕಾದರೂ ವೆಂಕಟರಮಣ ಅಂತ ತಿಳ್ಕೊಂಡಂತಾರೆ. ಆದ್ದರಿಂದಾಗಿ ಪೂರ್ತಿ ಎಲ್ಲರೂ ಮರೆತಿದ್ದಾರೆ ಅಂತ ಅನ್ನೋ ಪರಿಸ್ಥಿತಿ ಇಲ್ಲ. ಆದರೆ ನನ್ನ ಮಕ್ಕಳನ್ನು ಶಾಸ್ತ್ರ ಓದಬೇಕು ಅಂತ ತಿಳ್ಕೊಂಡಂತಕ್ಕಂಥ ಜನರು ಯಾರು ಎಷ್ಟು ಜನ ಇದ್ದಾರೆ. ಇನ್ನು ವಿಷ್ಣು ಪಂಚಕ ಮಾಡಬೇಕು, ಆನಂತರ ಚಾತುರ್ಮಾಸ್ಯ ವ್ರತ ಮಾಡಬೇಕು, ವಿಷ್ಣು ಪಂಚಕ ಮಾಡಬೇಕು, ವಿರಕ್ತನಾಗಿರಬೇಕು, ಸುಖ ಸಂಪತ್ತಿಗಳನ್ನು ದೂರ ಇಡಬೇಕು ಅನ್ನುವ ಜನರು ಕೂಡ ಸಿಕ್ಕೋದಿಲ್ಲ. ಹೀಗಾಗಿ ನನ್ನ ಇಬ್ಬರು ಮಕ್ಕಳು ಜ್ಞಾನ ಮತ್ತು ವೈರಾಗ್ಯ, ಇವರಿಗೆ ಯಾರೂ ನೋಡಂಗೆ ಇಲ್ಲದ್ರ ಕಡೆಗೆ ವಿಚಾರ ಮಾಡ್ತಕ್ಕಂಥ ಜನರ ಸಂಪತ್ತು ಕಡಿಮೆ ಆಗಿದೆ. ಆದ್ದರಿಂದಾಗಿ ನನ್ನ ಮಕ್ಕಳು ಸಾಯ್ಲಿಕ್ಕಾಗಿದ್ದಾರೆ, ಏನಾದರೂ ಮಾಡಿ ಅವರನ್ನು ಉಳಿಸ್ರಿ ಅಂತ ತಿಳ್ಕೊಂಡು ಅಂತ ಹೇಳಿ ಆಯ್ತು ಅಂತ ತಿಳ್ಕೊಂಡು ನಾರದರು ಅವ್ರ ಹತ್ರ ಬಂದು ಕೂತು 4 ವೇದಗಳನ್ನು ಪಾರಾಯಣ ಮಾಡಿದರು, ಬ್ರಹ್ಮಸೂತ್ರ ಪಾರಾಯಣ ಮಾಡಿದರು, ಭಗವದ್ಗೀತಾ ಪಾರಾಯಣ ಮಾಡಿದರು, ಇತ್ಯಾದಿ ಗ್ರಂಥಗಳನ್ನು ಪಾರಾಯಣ ಮಾಡಿದ ಕ್ಷಣಕ್ಕೆ ಅವ್ರು ಎದ್ದು ಕೂತು ಇನ್ನೇನು ಸ್ವಲ್ಪ ಶ್ವಾಸ ಸಾಯಬೇಕು ಅನ್ನೋ ಪರಿಸ್ಥಿತಿ ಎದ್ದು ಕೂತ್ಕೊಂಡು ಕ್ಷಣ ನಾರದರು ಹೇಳಿದ್ರು, ಹೇಳಿ ನಡೀರಿ ತಿಳ್ಕೊಂಡಂತಾರೆ. ಅವ್ರು ಹೇಳಿದ್ರು, ಹೇಳಲಿಕ್ಕಾಗೋಲ್ತು, ನಿಂದಿರ್ಲಿಕ್ಕಾಗೋಲ್ತು. ನಾರದರಿಗೆ ಚಿಂತೆ ಬಂತು, ನನಗೆ ಗೊತ್ತಿದ್ದೆಲ್ಲ ಹೇಳಾಯಿತು, ಜ್ಞಾನ ಬೇಕು ಅಂತ ತಿಳ್ಕೊಂಡಂತೇಳಿ ಸಂಪೂರ್ಣ ಉಪನಿಷತ್ತುಗಳು ಪಾರಾಯಣ ಮಾಡಿದೆ. ಆ ನಂತರ ವೈರಾಗ್ಯ ಬರಬೇಕು ಅಂತ ತಿಳ್ಕೊಂಡಂತೇಳಿ ಅನೇಕ ರೀತಿಯಾಗಿರ್ತಕ್ಕಂಥ ವಿಷ್ಣು ಪುರಾಣ ಮೊದಲಾದವುಗಳನ್ನು ಹೇಳಿದೆ. ಆದರೂ ಇವರಿಬ್ಬರಿಗೆ ಶಕ್ತಿಯಾಗಿ ಬಂದಿಲ್ಲ. ಭಾಳ ಚಿಂತಾಕ್ರಾಂತರಾದರು. ಅಷ್ಟೊತ್ತಿಗೆ ಆಕಾಶವಾಣಿ ಆಯಿತು, ಸತ್ಕರ್ಮ ಕುರು ನಾರದರೆ ಸತ್ಕರ್ಮವನ್ನು ಮಾಡಿರಿ. ನಾರದ ಅಂತಂದ್ರೆ ಮತ್ತು ನಾನು ಎಲ್ಲ ಕೆಲಸ ಬಿಟ್ಟು ಕೂದದ್ದೇ ಅದಕ್ಕೆಲ್ಲ, ಇದೇ ಸತ್ಕರ್ಮ ಅಲ್ಲೇನು, ಇದಕ್ಕೆ ಸತ್ಕರ್ಮ ಅನ್ನಂಗಿಲ್ಲೇನು ಅಂತ ತಿಳ್ಕೊಂಡು ಅಂತೇಳಿ ವಿಚಾರ ಬಂತು. ಆಗ ಅವ್ರು ಹೇಳಿದ್ರು, ಇಲ್ಲೇ ಸ್ವಲ್ಪ ನಿಮ್ಮ ಮಕ್ಕಳು ನೋಡ್ಕೊಂಡಿರು, ನಾನು ಸತ್ಕರ್ಮ ಅಂದರೆ ಏನು ಅಂತ ಅನ್ನೋದನ್ನು ಡೆಫಿನೇಷನ್ ತಿಳ್ಕೊಂಡು ತೊಗೊಂಡ್ಬರ್ತೀನಿ, ಆ ನಂತರ ನಾನು ಮತ್ತೆ ಪ್ರಯೋಗ ಮಾಡ್ತೀನಿ ಅಂತ ಹೇಳಿ ಅವ್ರ ಆಶ್ರಮಕ್ಕೆ ಹೋದರು. ಅವ್ರು ಹೇಳಿದ್ರು, ನಾರದರೆ ನಿಮ್ಗಿಂತ ಎಷ್ಟು ನಮಗೇನು ಗೊತ್ತಿದೆ, ನಿಮಗೆ ಎಲ್ಲ ಸತ್ಕರ್ಮ ಹೌದು, ನೀವೆಲ್ಲ ಟೈಮ್ ಬಿಟ್ಟು ಅವ್ರ ಹತ್ರ ಕೂತಿದ್ರಿ, ಮತ್ತು ಇದೇ ಪರೋಪಕಾರ ಆಯ್ತಲ್ಲ, ಇದು ಸತ್ಕರ್ಮನೇ, ಇದನ್ನು ಬಿಟ್ಟು ಬೇರೆ ಸತ್ಕರ್ಮ ಏನು? ಮತ್ತೊಬ್ರ ಹತ್ರ ಹೋದ್ರೆ ಇಷ್ಟೇ ನಮ್ಗೆ ಗೊತ್ತಿದ್ದು, ನಮಗೇನು ಹೆಚ್ಚಿಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಂತೆ. ಎಲ್ಲೋದ್ರು ನಿಮ್ಮಟ್ಟು ನಮ್ಗೆ ಬರೋಂಗೆ ಇಲ್ಲ, ನಾವೇ ನಿಮಗೇನು ಉತ್ತರ ಕೊಡೋಣ ಅಂತ ನಾವು ಉತ್ತರವನ್ನು ಕೊಡ್ತಿದ್ವಿ. ಕಡೆಗೆ ಬದರಿ ಒಳಗೆ ತಿರುಗಾಡ್ತಿದ್ದೆ, ಯಾರು ಸಿಗ್ತಾರೆ ಅನ್ನೋ ಜ್ಞಾನಿಗಳು ಅಂತೇಳಿ. ಅಷ್ಟೊತ್ತಿಗೆ ಬ್ರಹ್ಮದೇವರ ಮಾನಸ ಪುತ್ರರು ಸನಕ, ಸನಂದನ, ಸನತ್ಕುಮಾರ, ಸನತ್ಸುಜಾತರು ಎದುರು ಬರೋದು ಕಾಣಿಸ್ತು. ನಾರದನ್ನು ನೋಡಿದ ಕ್ಷಣಕ್ಕೇನೆ ನಾರದರು ಬರ್ರಿ ಅಂತ ತಿಳ್ಕೊಂಡಂತೆ. ಓ ನಮಸ್ಕಾರ ಅಂತ ತಿಳ್ಕೊಂಡು ನಮಸ್ಕಾರ ಮಾಡಿದ. ಯಾಕೆಂದ್ರೆ ಅವರು ಬ್ರಹ್ಮದೇವರ ಮಾನಸ ಪುತ್ರರು, ಇವರು ಬ್ರಹ್ಮದೇವರ ಮಾನಸ ಪುತ್ರರು, ಅಣ್ಣ ತಮ್ಮಂದರು. ಆರ ಅಣ್ಣಂದರು, ಆದರೆ ಸಣ್ಣ ಹುಡುಗರು ಇದ್ರು ಅವರು. ಇವರು ತಮ್ಮಂದರು ಭಾಳ ವಯಸ್ಸಾಗಿತ್ತು. ಅಂದರೆ ಅತ್ಯಂತ ಇನ್ನೂ ಪಂಚಷಡ್ಡಾಯನಾರ್ಭಾವ ಪೂರ್ವೇಶಾಮ ಪೂರ್ವಜ, ಎಲ್ಲರಿಗಿಂತ ಪೂರ್ವಜರು. ಆದರೆ ತಮ್ಮ ಪ್ರಾಣಾಯಾಮದಿಂದ, ತಮ್ಮ ಮಂತ್ರಶಕ್ತಿಯಿಂದ ಇನ್ನೂ 7-8-5-6 ವರ್ಷದ ಹುಡುಗರಂತೆ ಕಾಣಿಸ್ತಾರೆ. ಸನಕ, ಸನಂದನ, ಸನತ್ಕುಮಾರ, ಸನತ್ಸುಜಾತ 5-6 ಹುಡುಗರಂತೆ ಕಾಣ್ತಕ್ಕಂಥ ಅವರು. ಏನ್ರಿ ನಾರದರೆ ಮದುವೆ ಮಾಡ್ಕೊಂಡ್ರೇನು ಅಂತ ಕೇಳಿದ್ರು. ನಾರದರೊಂದು ಗಟ್ಟಿಯಾದಾಗ ನಿನಗೆ ಪ್ರಶ್ನೆ ಯಾಕೆ ಮಾಡಿದ್ರಿ ಅದಕ್ಕೆ ಹೇಳಿದ್ರು, ಯಾವಾಗಲೂ ನಕ್ಕೋತಿರ್ತಕ್ಕಂಥವ್ರು ನೀವು, ಯಾವಾಗಲೂ ಉತ್ಸಾಹದಿಂದ ಇರ್ತಕ್ಕಂಥವ್ರು, ಯಾಕೋ ನಿಮ್ಮ ಮುಖದ ಮೇಲೆ ಚಿಂತೆ ಕಾಣಿಸ್ತದೆ. ಮತ್ತು ಸಂಸಾರ ಚಾಲು ಆದಮೇಲೆ ಚಿಂತೆ ಚಾಲು ಸ್ವಾಭಾವಿಕ, ಅದಕ್ಕೇನೋ ಸಂಸಾರ ಕೊಟ್ಕೊಂಡಿರಿ ಅಂತ ಇಲ್ಲ, ಹಂಗೇನು ಸಂಸಾರ ಕೊಟ್ಕೊಂಡು ಹಾಗೆ ಏನು ಪ್ರಾಬ್ಲಮ್ ಅದ ಅವ್ರು ಕೇಳಿದ್ರು. ಈ ರೀತಿಯಾಗಿ ಸತ್ಕರ್ಮ ಅಂತ ಹೇಳಿ ಸತ್ಕರ್ಮ ಮಾಡು ಅಂತ ಹೇಳಿದ್ರು. ನಾವು ವೇದ ಹೇಳಿದೆ, ಬ್ರಹ್ಮಸೂತ್ರ ಹೇಳಿದೆ, ಉಪನಿಷತ್ತು ಪಾರಾಯಣ ಮಾಡಿದೆ, ಎಲ್ಲ ಪಾರಾಯಣ ಮಾಡಿದೆ, ನನಗೇನು ಉಪಯೋಗ ಆಗಲಿಲ್ಲ. ಬರೀ ಅವ್ರಿಗೆ ಶಕ್ತಿ ಎದ್ದು ಕೂತರು ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಹಾಗಲ್ಲ, ಸತ್ಕರ್ಮ ಅಂತ ತಿಳ್ಕೊಂಡಂತಂದರೆ ಯಾರಿಗೆ ಏನು ಬೇಕೋ ಅದನ್ನು ಕೊಡಬೇಕು, ಅದು ಸತ್ಕರ್ಮ. ಈಗ ಯಾರೋ ಹಸ್ತು ಬಂದಲ್ಲಿ, ಯಾವ ಊರಿಂದ ಬಂದಂದ್ರೆ 2 ದಿವಸ ಲೇಟಾಗಿ ಬಂದ ಕ್ಷಣಕ್ಕೇನೆ ಕೂಡಪ್ಪ ನಂಗೆ ವ್ಯಾಕರಣ ಪಾಠ ಹೇಳ್ತೇನೆ ಅಂತ ತಿಳ್ಕೊಂಡಂತಂದ್ರೆ ಅದು ಸತ್ಕರ್ಮ ಅಲ್ಲ. ಅಥವಾ ಬಹಳ ದುಃಖದಲ್ಲಿರ್ತಕ್ಕಂಥವನಿಗೆ ನಿನಗೆ ನಾನು ಬ್ರಹ್ಮಸೂತ್ರ ಕಲಿಸ್ತೀನಿ ಬಾ ಅಂತ ತಿಳ್ಕೊಂಡು ಕಲಿದ್ರೆ ಆಗ ಅವನಿಗೇನು ಬೇಕು ಅದನ್ನು ಕೊಟ್ಟರು ಸತ್ಕಾರ. ಹಸಿದವನಿಗೆ ಊಟ ಕೊಡಬೇಕು, ಯಾರಿಗೆ ತಿಳುವಳಿಕೆ ಇಲ್ಲ ಅವರಿಗೆ ಜ್ಞಾನ ಕೊಡಬೇಕು. ನೋಡಪ್ಪ, ಈ ಕಲಿಯುಗದಲ್ಲಿ ಹಣ ಇದೆ, ಕಲಿಯುಗದಲ್ಲಿ ಹಣಕ್ಕೆ ಕಡಿಮೆ ಇಲ್ಲ, ಕಲಿಯುಗದಲ್ಲಿ ಊಟನೂ ಸಿಗ್ತದೆ,
ಕಡೆ ಭಿಕ್ಷಾ ಬೇಡಿದ್ರು ಊಟ ಸಿಗ್ತದೆ, ಕಲಿಯುಗದಲ್ಲಿ ಬಟ್ಟೆನೂ ಸಿಗ್ತದೆ. ಆದರೆ ಕಲಿಯುಗದಲ್ಲಿ ಜ್ಞಾನ ಸಿಗೋದು ಬಹಳ ಅಪರೂಪ. ಜ್ಞಾನ ಅಂತಿಕೊಂಡಂಥದ್ದು ಗ್ರಂಥವ, ಆದರೆ ಅವರಿಗೆ ತಿಳಿಯುವಂತೆ ಹೇಳ್ತಕ್ಕಂಥವ್ರು ಕಡಿಮೆ. ಈಗ ನಾನು ಪಂಡಿತ ಬರ್ತದೆ ಅಂತಿಕೊಂಡಂತ ಹೇಳಿ ನಾನು ನ್ಯಾಯಶಾಸ್ತ್ರ ಪ್ರವಚನ 7 ದಿವಸ ಕೊಟ್ಟರೆ ನಮಗೇನು ಉಪಯೋಗ ಆಗ್ತದೆ? ಏನೋ ಆಚಾರ ಪಂಡಿತರಂತ ಅಷ್ಟೇ ಗೊತ್ತು, ನಿಮಗೇನು ಅರ್ಥ ಉಪಯೋಗ. ಆದ್ದರಿಂದಾಗಿ ಯಾರಿಗೆ ಏನು ಕೊಡಬೇಕು ಅದನ್ನು ಕೊಡಬೇಕು. ಆದರೆ ಕಲಿಯುಗದ ಮನುಷ್ಯರಿಗೆ ಬೇಕಾದ ಎಲ್ಲ ವಿಷಯಗಳನ್ನು ಕೊಡ್ತಕ್ಕಂಥ ಒಂದು ಗ್ರಂಥದ ಅದೇ ಭಾಗವತ. ಅಲ್ಲೋಗಿ ಭಾಗವತ್ ಪ್ರವಚನ ಮಾಡಿರಿ. ಜ್ಞಾನ ಭಕ್ತಿಯ ಜೊತೆಗೆ ಜ್ಞಾನ ಮತ್ತು ವೈರಾಗ್ಯ ಇವು ಕೂಡ ತರುಣರಾಗ್ತಾರೆ ಅಂತ ತಿಳ್ಕೊಂಡು ಆಗ ನಾರದರು ಹೇಳ್ತಾರೆ, ಇಲ್ಲ ಮತ್ತೆ ನೀವು ಸಾಕ್ಷಾತ್ತಾಗಿ ಸಂಕಷ್ಟ ರೂಪಿಯಾದಂಥ ಪರಮಾತ್ಮನಿಂದ ಭಾಗವತ ಕೇಳಿದವರಿದ್ದೀರಿ, ನೀವೇ ಬಂದು ಹೇಳ್ಬಿಡ್ರಿ ಅಂತ ತಿಳ್ಕೊಂಡಂತೆ ಆ ಸನಕಾದಿಗಳನ್ನು ಕರ್ಕೊಂಡು ಬಂದರು. ಅವರು ಭಾಗವತ ಪ್ರವಚನ ಮಾಡಿದರು. ಅಲ್ಲಿ ಅನೇಕ ಜನ ಕೂತ್ಕೊಂಡಿದ್ರು. ಭಾಗವತ ಮುಗಿಯುವಷ್ಟೊತ್ತಿಗೆ ಇವರು ಕೂಡ ತಾಯಿಯಂತೆ ತರುಣರಾಗಿ ಆ ನಂತರ ಅಲ್ಲಿಂದ ಮುಂದುವರೆದಿದ್ರು. ತಾತ್ಪರ್ಯ ಇಷ್ಟೇ, ಜ್ಞಾನ ಭಕ್ತಿ ವೈರಾಗ್ಯ ಇವುಗಳನ್ನು ಪ್ರಪೋರ್ಷನೇಟ್ ಆಗಿ 12 ಸ್ಕಂದ 4 ಸ್ಕಂದ 4 ಸ್ಕಂದ 4 ಸ್ಕಂದದೊಳಗೆ ಈ ರೀತಿಯಾಗಿ ಜ್ಞಾನವನ್ನು ಕೊಡುತ್ತದೆ ಭಾಗವತದ ಕಥೆ. ಅದರ ಜೊತೆಗೆ ಹೇಗೆ ವೈರಾಗ್ಯ ಪಡೆಯಬೇಕು ಅಂತ ಅನ್ನೋದನ್ನು ಭಾಗವತ ಕಲಿಸಿಕೊಡ್ತದೆ. ಆನಂತರ ಪರಮಾತ್ಮನನ್ನು ಹೇಗೆ ಪ್ರೀತಿಸಬೇಕು ಅಂತ ಅನ್ನೋದನ್ನು ತಿಳಿಸಿಕೊಡ್ತದೆ. ಈ ರೀತಿಯಾಗಿರ್ತಕ್ಕಂಥ ಈ ಭಾಗವತ ಇದನ್ನು ಶ್ರವಣ ಮಾಡಿದರೆ ಜ್ಞಾನ ಭಕ್ತಿ ವೈರಾಗ್ಯಗಳು ನಮಗೆ ಕ್ರಮವಾಗಿ ಬಂದು ಸ್ವಾರ್ಥ, ಅಜ್ಞಾನ ಮತ್ತು ಮೋಹ 7 ದಿವಸದ ಮೇಲೆ ಒಂದು 5% ಆದರೆ ನಮಗೆ ಜ್ಞಾನ ಬಂದಿದ್ದರೆ ಈ ಕಾರ್ಯಕ್ರಮ ಸಫಲ. ಏನೋ 7 ದಿವಸ ಮುಗೀತು ಮಜಾ ಮಾಡಿದ್ವಿ ಅಂತ ತಿಳ್ಕೊಂಡಂತಂದರೆ ಕಾರ್ಯಕ್ರಮ ಸಫಲ ಆಗೋದಿಲ್ಲ. ಯಾಕೆ? ಭಾಗವತ ಆರಂಭದಲ್ಲೇ ಹೇಳಿದ್ದಾರೆ, ಭಾಗವತ ಕೇಳಿದ ನಂತರ ಕೇಳ್ತಕ್ಕಂಥವರ ಮನಸ್ಸಿನಲ್ಲಿ ದೇವರಲ್ಲಿ ವಿಶ್ವಾಸ ಹುಟ್ಟಲಿಲ್ಲ ಅಂತ ತಿಳ್ಕೊಂಡಂತಂದರೆ ಆ ಪ್ರವಚನನೇ ವ್ಯರ್ಥ ಅಂತ ತಿಳ್ಕೊಂಡಂತಿದ್ದಾರೆ. ಇನ್ನು ರಿಸಲ್ಟ್ ಕೊಡೋದು ನಿಮ್ಮ ಕೈಲಿದೆ, ಹೇಳೋದು ನನ್ನ ಕೈಯಲ್ಲಿದೆ, ರಿಸಲ್ಟ್ ಕೊಡೋದು ನಿಮ್ಮ ಕೈಯಲ್ಲಿದೆ. ನಿಮಗೆ ಭಗವಂತನಲ್ಲಿ ಭಕ್ತಿಯಲ್ಲಿ ಉಂಟಾಯಿತು, ಈಗೇನಿದೆ ಇದಕ್ಕೇನು ಸ್ವಲ್ಪ 5% ಆದ್ರೆ ಹೆಚ್ಚಾಯಿತು ಅಂತ ತಿಳ್ಕೊಂಡಂತಂದರೆ ಆಗ ಇವತ್ತು ನಾವು ಮಾಡ್ತಕ್ಕಂಥ ಇಷ್ಟು ಖರ್ಚು ಮಾಡಿ ಕಷ್ಟಪಟ್ಟು ಫಡ್ನೀಸ್ ಅವರು ಮಾಡ್ತಕ್ಕಂಥ ಈ ಭಾಗವತ್ ಸಪ್ತಾಹದ ಸಫಲತೆ ಶ್ರೋತೃಗಳ ಮನಸ್ಸಿನಲ್ಲಿ ಪರಮಾತ್ಮನಲ್ಲಿ ಆದರ, ಪ್ರೀತಿ, ಭಗವಂತನನ್ನು ಪಡೆಯಬೇಕು ಅಂತ ತಿಳ್ಕೊಂಡಿರ್ತಕ್ಕಂಥ ಒಂದು ಉತ್ಸಾಹ ಬೆಳಿಬೇಕು. ಇಲ್ಲದೆ ಇದ್ರೆ ಶ್ರಮ ಏವ ಹಿ ಕೇವಲ ನೀವು ಶ್ರಮ ಪಟ್ಟಂಗಾಯಿತು, ನಾನು ಶ್ರಮ ಪಟ್ಟಂಗಾಯಿತು, ಏನು ಪ್ರಯೋಜನ ಆಗೋದಿಲ್ಲ. ಅದಕ್ಕೋಸ್ಕರ ಜ್ಞಾನ ಭಕ್ತಿ ವೈರಾಗ್ಯ ಇವುಗಳಿಗೋಸ್ಕರ ಪಡೆದು ನಾವು ಕಲಿಯುಗದ ಈ ಬಂಧನದಲ್ಲಿ ನಾವು ಸಿಕ್ಕಿಕೊಳ್ಳದಂತೆ ಪಾರಾಗುವುದಕ್ಕೋಸ್ಕರ, ಪರಮಾತ್ಮನ ಹತ್ರ ಹೋಗೋದಕ್ಕೋಸ್ಕರ ಭಾಗವತ ಶ್ರವಣವನ್ನು ಮಾಡಬೇಕು. ಆದ್ದರಿಂದ ನಾವು ಯಾರು ಸುಮ್ಮನೆ ನಿರುದ್ದೇಶಕ್ಕೋಸ್ಕರವಾಗಿ ಅಥವಾ ಫಡ್ನೀಸವ್ರು ಹೇಳಿಸ್ತಾರೆ, ಆಚಾರ ಬಂದಿರ್ತಾರೆ, ಬಿಡಕ್ಕೆ ಹೋಗೋಣ ಅಂತ ತಿಳ್ಕೊಂಡಂತ ಅನ್ನೋದಕ್ಕೋಸ್ಕರ ನಾವು ಭಾಗವತಕ್ಕೆ ಸೇರಲಿಲ್ಲ. ಪರಮಾತ್ಮನಲ್ಲಿ ನಮಗೆ ಶ್ರದ್ಧೆ ಹುಟ್ಟಲಿ, ಪರಮಾತ್ಮ ನಮ್ಮ ಮೇಲೆ ಅನುಗ್ರಹವನ್ನು ಮಾಡಲಿ ಅಂತನ್ನೋ ಉದ್ದೇಶದಿಂದ ಈ ಭಾಗವತದ ಪ್ರವಚನ ನಡೆದಿದೆ. ಈ ಪ್ರಯೋಜನವನ್ನು ನಾವು ದಿನಾಲೂ ನೆನಪಿನಲ್ಲಿ ಇಟ್ಕೊಳ್ಬೇಕು. ಇನ್ನು ಇನ್ನೊಂದು ಪ್ರಯೋಜನ ನಮಗಿದೆ, ಬಹಳ ಪ್ರಮುಖವಾದ ಪ್ರಯೋಜನ ಇದೆ. ಏನು ಅಂತ ತಿಳ್ಕೊಂಡಂತಂದರೆ ನಮ್ಮ ಸಾಧನೆ ಈ ಒಂದು ಜನ್ಮದಲ್ಲಿ ಮುಗಿಯೋದಿಲ್ಲ. ನಮ್ಮ ಸಾಧನೆ ಪೂರ್ತಿ ಆಗಬೇಕಾದ್ರೆ ಅನೇಕ ಜನ್ಮಗಳು ಬೇಕು. ಅನೇಕ ಜನ್ಮ ಅಂದರೆ ಅನೇಕ ಮನುಷ್ಯ ಜನ್ಮ ಬೇಕು. ಅನೇಕ ಜನ ಪ್ರಾಣಿ ಜನ್ಮ, ಪಶು ಜನ್ಮ ಬಂದರೆ ಉಪಯೋಗ ಏನು? ಮುಂದಿನ ಜನ್ಮವೂ ಕೂಡ ಮನುಷ್ಯ ಜನ್ಮವೇ ನಮಗೆ ಸಿಗಬೇಕು. ಮುಂದಿನ ಜನ್ಮದಲ್ಲಿಯೂ ಕೂಡ ನಾವು ಈ ರೀತಿಯಾಗಿರ್ತಕ್ಕಂಥ ಒಂದು ಸಂಸ್ಕಾರ ಇರ್ತಕ್ಕಂಥ ಜನ್ಮದಲ್ಲಿ ನಾವು ಬರಬೇಕು. ಬರೀ ಮನುಷ್ಯ ಜನ್ಮ ಹುಟ್ಟಿ ಪ್ರಯೋಜನ ಎಲ್ಲೋ ಜೋಪಡಪಟ್ಟಿಯಲ್ಲಿ ಹುಡುಕಿ ಯಾವುದೋ ಅಜ್ಞಾನದಿಂದ ಇದ್ದುಕೊಂಡು ಇದ್ರ ಪ್ರಯೋಜನ ಏನು? ಒಳ್ಳೆಯ ಮನೆಯಲ್ಲಿ ನಮ್ಮ ಹುಟ್ಟಬೇಕು. ನಮ್ಮ ಈ ಸಾಧನೆ ಮುಂದುವರಿಯಬೇಕು. ಇದು ಮಾಡಬೇಕಾಗಿತ್ತು ಅಂದರೆ ನಮಗೆ ಈ ಅಶ್ಯೂರೆನ್ಸ್ ಕೊಡ್ತಕ್ಕಂಥ ಗ್ರಂಥ ಯಾವುದು ಅಂತಿಕೊಂಡಂತ ಭಾಗವತ. ಶ್ರೀಮದ್ ಭಾಗವತಾಖ್ಯಂ ಪ್ರೇತ ಪೀಡಾ ವಿನಾಶಿನಿ ಅಂತ ತಿಳ್ಕೊಂಡಂತೇಳಿ ಸೂತಾಚಾರ್ಯ ಹೇಳ್ತಾ ಇದ್ದಾರೆ. ಮನುಷ್ಯ ಯಾವಾಗ ಪ್ರಾಣ ಬಿಡ್ತಾನೆ
ಪ್ರಾಣ ಬಿಟ್ಟ ನಂತರ ಅವನಿಗೆ ಉತ್ತಮ ಗತಿಗೆ ಹೋಗಬೇಕು ಮತ್ತು ಉತ್ತಮ ಜನ್ಮದಲ್ಲಿ ಬರಬೇಕು ಅಂತ ತಿಳ್ಕೊಂಡಂತಂದರೆ ಮಕ್ಕಳು ಸರಿಯಾದ ರೀತಿಯಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ಮಾಡಬೇಕಾಗ್ತದೆ. ಮೊದಲನೇ ದಿವಸದ ಒಂದು ವಿಧಾನದಿಂದ ಪ್ರಾರಂಭ ಮಾಡಿದೆ ಅವರ ದೇಹ ಕ್ರಮವಾಗಿ ಬೆಳೀಲಿಕ್ಕೆ ಪ್ರಾರಂಭವಾಗ್ತದೆ. ಮೊದಲು ಪಾದ ಹುಟ್ಟುತ್ತದೆ, ನಂತರ ಮೊಳಕಾಲು ತನಕ ಶರೀರ ಬರ್ತದೆ, ಆ ನಂತರ ತೊಳೆಯವರೆಗೂ ಬರ್ತದೆ, ಸೊಂಟದ ಭಾಗ ಬರ್ತದೆ, ಎದೆ ಭಾಗ ಬರ್ತದೆ. 9ನೇ ದಿವಸ ಪೂರ್ತಿ ಶರೀರ ಬರ್ತದೆ. 10ನೇ ದಿವಸ ಒಂದು ಊರ್ಧ್ವಲೋಕಕ್ಕೆ ಹೋಗಬೇಕಾಗಿರ್ತಕ್ಕಂಥ ಒಂದು ಶರೀರ, ಅದಕ್ಕೆ ಹಸ್ತ ಶರೀರ ಅಂತ ಹೆಸರು, ಅಥವಾ ಅದಕ್ಕೆ ಭೋಗ ಶರೀರ ಅಂತ ಹೆಸರು, ಅಥವಾ ಅದಕ್ಕೆ ಯಾತ್ನಾ ಶರೀರ ಅಂತ ಹೇಳ್ತಾರೆ. ಆ ದೇಹದಿಂದ ನಾನು ಮೇಲಿನ ಲೋಕಕ್ಕೆ ನನ್ನ ಕರ್ಮಾನುಸಾರವಾಗಿ ಪುಣ್ಯವೋ ಪಾಪವೋ ಆ ಕರ್ಮಾನುಸಾರವಾಗಿ ಆ ಲೋಕಕ್ಕೆ ಹೋಗ್ಬೇಕು. ಆದರೆ ಈ 10 ದಿನದ ವಿಧಿವಿಧಾನ ಯಜಮಾನ ಶ್ರದ್ಧೆಯಿಂದ ಮಾಡದೇ ಇದ್ದರೆ ಪೂರ್ತಿ ಆಗೋದಿಲ್ಲ, ಅಥವಾ ಮಾಡಿಸುವವರು ಸರಿಯಾಗಿ ತಪ್ಪಾಗಿ ಮಾಡಿಸಿದರೂ ಕೂಡ ಉತ್ತಮ ಗತಿ ಸಿಕ್ಕೋದಿಲ್ಲ. ಈಗಿನ ದಿನದಲ್ಲಿ ಸ್ವಲ್ಪ ಆದರೂ ಅನುಕೂಲ ಇದೆ, ಕೆಲವು ಕಡೆಗೆ ಏನೂ ಇಲ್ಲ, ಮಾಡಿಸೋರೇ ಸಿಕ್ಕೋದಿಲ್ಲ. ಅಥವಾ ಯಜಮಾನರಿಗೆ ಶ್ರದ್ಧೆ ಇಲ್ಲ, ಏನು ಆಚಾರ ಮಾಡಿ ಮುಗಿಸ್ಬಿಟ್ರೆ ಮತ್ತು ನಮಗೆ ತಂತಿಕೊಂಡಂತಕ್ಕಂಥವರೇ ಜಾಸ್ತಿ. ಹೀಗಾಗಿ ನಮಗೆ ಮುಂದಿನ ಮೇಲ್ಲೋಕಕ್ಕೆ ಹೋಗಿ ನಮ್ಮ ಭೋಗ ಮಾಡಿದ ಹೊರತು ಮುಂದಿನ ಜನ್ಮವೂ ಬರೋದಿಲ್ಲ. ಆಗ ನಾವು ಪ್ರೇತರಾಗಿ ಇಲ್ಲಿ ಉಳಿತೇವೆ. ನಮಗೆ ಪ್ರೇತ ಅಂತ ಸಂಜ್ಞೆ ಬರ್ತದೆ. ಅಂದರೆ ಇತಃ ಇಲ್ಲಿಂದ ಗಮನ ಮಾಡಿದ ವ್ಯಕ್ತಿ, ಅಂದರೆ ಈ ಶರೀರ ಅಗ್ನಿಯಲ್ಲಿ ಬೂದಿಯಾಗಿ ಬಿಡ್ತದೆ, ಇನ್ನೊಂದು ಶರೀರ ಬರೋದಿಲ್ಲ, ಮೇಲ್ಲೋಕಕ್ಕೆ ಹೋಗೋದಿಲ್ಲ, ಅಂತರ್ಪಿಶಾಚಿಯಾಗಿ ಮಧ್ಯದಲ್ಲಿ ಅತೃಪ್ತರಾಗಿ ಎಲ್ಲೆಲ್ಲೋ ಏನೇನೋ ಮಾಡಿಕೊಂಡು ದುಃಖದಿಂದ ಹಸಿವೆ ಬಾಯಾರಿಕೆ ಇರ್ತಾರೆ. ಆದರೆ ಶರೀರ, ಈ ಭೌತಿಕವಾದ ಶರೀರ ಇರೋದಿಲ್ಲ. ಅತ್ಯಂತ ಪೀಡೆಯಿಂದ ಯಾವುದೋ ವಿಚಿತ್ರವಾಗಿರ್ತಕ್ಕಂತಹ ಹೊಲಸು ಶರೀರದಿಂದ ಇಟ್ಕೊಂಡು ಎಲ್ಲೋ ಗಟಾರದಲ್ಲೋ ಮತ್ತಿಲ್ಲೋ ಇಲ್ಲೆಲ್ಲೋ ತಿನ್ಕೋತ ಆಡ್ಕೋತ ತೆರಿಬೇಕಾಗ್ತದೆ. ಇಂಥ ಅವಸ್ಥೆ ನಮಗೆ ಬರಬಾರ್ದು ಅಂತ ಇಚ್ಛೆ ಇತ್ತು. ಆನಂತರ ಸದ್ಗತಿಗೆ ಹೋಗಿ ಶುಚೀನಾಂ ಶ್ರೀಮತಾಂಗೆ ಯೋಗ ಭ್ರಷ್ಟೋ ವಿಜಾಯತೆ, ಮುಂದೆ ನಮ್ಮ ಈ ಸಾಧನೆ ಮುಂದುವರಿಸೋದಕ್ಕೋಸ್ಕರ ಒಳ್ಳೆಯ ಸಂಸ್ಕಾರವಂತರ ಮನೆಯಲ್ಲಿ ಜನ್ಮ ಸಿಗಬೇಕು ಅಂತ ಇಚ್ಛೆ ಇದ್ದರೆ ನಾವು ಭಾಗವತವನ್ನು ಕೇಳಬೇಕು. ಅಂದರೆ ನಮ್ಮ ಮನುಷ್ಯ ಜನ್ಮದ ಸಾರ್ಥಕತೆ ಆಗಬೇಕು. ಮನುಷ್ಯ ಜನ್ಮ ಸಾರ್ಥಕವಾಗಬೇಕಾಗಿತ್ತು ಅಂತ ತಿಳ್ಕೊಂಡಂತಂದರೆ ಭಾಗವತವನ್ನು ಕೇಳಬೇಕು. ಸಂದರ್ಭ ಈ ರೀತಿಯಾಗಿದೆ. ಆತ್ಮದೇವ ಅಂತ ತಿಳ್ಕೊಂಡಂತೇಳಿ ಒಬ್ಬ ವ್ಯಕ್ತಿ ನರ್ಮದಾ ತೀರದಲ್ಲಿ ವಾಸ ಮಾಡ್ತಾ ಇದ್ದ. ಬಹಳ ಶುಚಿರ್ಭೂತ, ದೇವರಲ್ಲಿ ವಿಶ್ವಾಸ ಇರತಕ್ಕಂಥ ವ್ಯಕ್ತಿ. ಇಂಥ ವ್ಯಕ್ತಿ ಯೋಗ್ಯನಾಗಿದ್ದ, ಆದರೆ ಅವನ ಯಾವ ಕರ್ಮವೂ ಗೊತ್ತಿಲ್ಲ. ಬಂದಿರತಕ್ಕಂಥ ಹೆಂಡತಿ ಬಹಳ ನಾಸ್ತಿಕಲಾಗಿದೆ. ಅವಳ ಹೆಸರು ಧುಂದುಲಿ ಅಂತ ತಿಳ್ಕೊಂಡಂತೇಳಿ ಅವಳ ಹೆಸರು. ಲೋಕವಾರ್ತಾರತ ಕ್ರೂರ ಪ್ರಾಯಶೋ ಬಹುಭಾಷಣಿ. ಅವಳಿಗೆ ದೇವರು ಅಂತಂದ್ರೆ ಅಲರ್ಜಿ, ಮನೆಯ ಕೆಲಸ ಅಲರ್ಜಿ. ಆ ಮನೆ ತಿರುಗಾಡು, ಈ ಮನೆ ತಿರುಗಾಡು, ಒಂದು 10 ಮನೆ ತಿರುಗಾಡು ಅಷ್ಟರಲ್ಲಿ ಅಲ್ಲೊಂಚೂರು ಅವಲಕ್ಕಿ ಮತ್ತೆ ಉಪ್ಪಿಟ್ಟು ಏನೋ ಹೊಟ್ಟೆ ತುಂಬ್ತಿತ್ತು. ಮನೆಯೊಳಗೆ ಅಡುಗೆನೇ ಮಾಡ್ತಿದ್ದಿಲ್ಲ. ಆ ನಂತರ ಗಂಡ ಮಾಡ್ಕೊಂಡ ಬೇಕಾದ್ರೆ ಬಿಟ್ಟ. ಮತ್ತೇನಾದ್ರು ಗಂಡ ಹೋಗಿ ಪುರಾಣ ಪಾಠ ಮಾಡ್ತಿದ್ದ, ಅಲ್ಲಿ ಹೋಗಿ ಇಲ್ಲಿ ಕೂತೇನೆ ಮಾಡಿ ಮನೆ ಕೆಲಸದ ಬರೀ ಅಂತೇಳಿ ಎಪ್ಸ್ಕೊಂಡು ಕರ್ಕೊಂಡ್ಬರ್ತಿದ್ವಿ. ಮತ್ತೆ ಜನರಿಗೆ ಅವ್ರ ಮನೆ ಚಾಡಿ ಇವರಿಗೆ, ಇವ್ರ ಮನೆ ಚಾಡಿ ಅವ್ರಿಗೆ ಹಚ್ಚಿ ಈ ರೀತಿಯಾಗಿ ಜಗಳ ಹಚ್ಚೋದು, ಇದು ಅವಳಿಗೆ ಭಾಳ ಸಂತೋಷ. ಯಾರು ಜಗಳಾಡಿ ಒಬ್ಬೊಬ್ಬರು ಬೇರೆ ಬೇರೆ ಆಗ್ತಿದ್ದಕ್ಕೆ ಭಾಳ ಸಂತೋಷ ಆಗ್ತದೆ. ಯಾಕಂದ್ರೆ ಈ ರೀತಿಯಾದ ಜನ, ಇನ್ನೊಬ್ಬರ ದುಃಖ ನೋಡಿ ಸಂತೋಷ ಪಡ್ತಕ್ಕಂಥ ಜನರು ಈ ಜಗತ್ತಿನಲ್ಲಿದ್ದಾರೆ. ಇಂಥ ಸ್ವಭಾವದಕ್ಕೆ ಇಂಥವರಿಗೆ ದೇವರ ಅನುಗ್ರಹ ಕೂಡ ಮಾಡೋದಿಲ್ಲ, ಮಕ್ಕಳು ಆಗಲಿಲ್ಲ. ಮಕ್ಕಳಾಗದೇ ಇರ್ತ ಸಂದರ್ಭದಲ್ಲಿ ದಿನಾಲೂ ಆತ್ಮದೇವನ ಹತ್ರ ಜನರು ಬಂದು ಹೇಳೋದು, ನಿನ್ನ ಹೆಂಡತಿಯಿಂದ ಅವ್ರ ಮನೆ ಜಗಳ ಆಯಿತು, ನನ್ನ ಹೆಂಡತಿಯಿಂದ ನಮ್ಮ ಮಗ ನಮ್ಮನ್ನು ಬಿಟ್ಟು ಬೇರೆ ಮನೆ ಮಾಡ್ದ, ನಿನ್ನ ಹೆಂಡತಿ ಬಂದು ಚಾಡಿ ಹೇಳಿದ್ರಿಂದಲೇ ಅತ್ತಿ ಸೊಸೆಯಲ್ಲಿ ಜಗಳ ನಡೆದದ, ಇತ್ಯಾದಿ ಅನೇಕ ರೀತಿ ದಿನಾಲು ಬಂದು ಆತ್ಮದೇವನಿಗೆ ಹೇಳಬೇಕು. ಆತ್ಮದೇವನಿಗೆ ಮನೆಯಲ್ಲಿ ಊಟ ಇರ್ತಿರಲಿಲ್ಲ. ಆ ನಂತರ ಎರಡನೇದ್ದು
ಮಂದಿಯಿಂದ ಈ ರೀತಿಯಾಗಿ ಕೇಳಿ ಕೇಳಿ ಬೇಸರಕ್ಕೆ ಬಂತು. ಕಡೆಗೆ ಒಂದು ವಿಚಾರ ಮಾಡಿದೆ, ಬೇಡ ಬೇಡ ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ಹೇಳ್ದ. ಒಂದು ಹಗ್ಗ ತಗೊಂಡ ಕಾಡಿಗೆ ಹೋದ. ಎಲ್ಲರೂ ಗಟ್ಟಿ ಗಿಡ ನೋಡಿ ಉರ್ಲಾಕೋಬೇಕು ಅಂತ ತಿಳ್ಕೊಂಡು ಹೀಗೆ ವಿಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ರು ಸನ್ಯಾಸಿಗಳು ನೋಡಿದ್ರು, ಅನ್ಕರದ್ರು, ಬಾ ನೀ ಆತ್ಮಹತ್ಯೆ ಮಾಡ್ಕೊಳಕ್ ಬಂದೇ ಹೋದಿಲ್ಲ ಅಂತ ಕೇಳಿದ್ರು. ಹೌದು, ನಿಮ್ಗೆ ಹೆಂಗೆ ಗೊತ್ತಾಯ್ತು? ನಿಮ್ಮ ಕೈಗೆ ಹಗ್ಗದ ಗಿಡ ನೋಡ್ಲಿಕ್ಕೆ ಗೊತ್ತಾಗಿದೆ, ಯಾಕೆ ನೀ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಹೇಳ್ತೀನಿ. ಇಲ್ಲ, ನನ್ನ ಜೀವನದೊಳಗೆ ಇಷ್ಟೆಲ್ಲ ಸಮಸ್ಯೆ. ಅವ್ರು ಹೇಳಿದ್ರು, ಹಿಂದಿನ ಜನ್ಮದ ಪಾಪದಿಂದ ಈ ಸಮಸ್ಯೆ ನಿನಗೆ ಬಂದದ್ದು. ಆತ್ಮಹತ್ಯೆಯಷ್ಟು ದೊಡ್ಡ ಪಾಪ ಬೇರೆ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಆತ್ಮಹತ್ಯೆ ಮಾಡಿಕೊಂಡಂಥ ವ್ಯಕ್ತಿ ಎಷ್ಟೋ ಸಾವಿರ ವರ್ಷ ಕ್ರಿಮಿ ಹುಳ ಕ್ರೂರ ಪ್ರಾಣಿಯಾಗಿ ತಾನು ದುಃಖ ಪಡಬೇಕಾಗ್ತದೆ. ಯಾಕೆ? ಈ ಶರೀರ ದೇವರು ಕೊಟ್ಟಿರ್ತಕ್ಕಂಥ ಒಂದು ಅಪರೂಪವಾದ ಸಂಪತ್ತಿ. ಎಲ್ಲಿ ನಮ್ಮ ಮನಸ್ಸಿದೆ, ಬುದ್ಧಿ ಇದೆ, ಎಲ್ಲ ರೀತಿ ವಿಚಾರ ಮಾಡ್ಲಿಕ್ಕೆ ಬರ್ತದೆ, ವಿವೇಚನ ಮಾಡ್ಲಿಕ್ಕೆ ಬರ್ತದೆ, ವಿವೇಕ ಮಾಡ್ಲಿಕ್ಕೆ ಬರ್ತದೆ. ಇಂಥ ಅದ್ಭುತವಾಗಿರ್ತಕ್ಕಂಥ ಶರೀರ ಇದು ದೇವರು ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ವರ, ಒಂದು ಬಳುವಳಿ. ಇಂಥ ಬಳುವಳಿಯನ್ನು ನಾವು ಸುರಕ್ಷಿತವಾಗಿ ಇಟ್ಕೊಳ್ಬೇಕು. ಇದನ್ನು ಯಾವಾಗೋ ಮಲ್ಕೊಂಡೆ, ಯಾವಾಗೋ ಎದ್ದೆ, ಯಾವುದೋ ರೋಗಕ್ಕೊಳಗಾದೆ, ಏನೋ ಮಾಡಿದೆ ಅಂತ ತಿಳ್ಕೊಂಡು ಮಾಡ್ತಕ್ಕಂಥ ಒಂದು ಮಹಾಪಾಪಿ ಅವನು. ಶರೀರ ಮಧ್ಯಂ ಕರು ಧರ್ಮ ಸಾಧನ. ಸಾತ್ವಿಕ ರೀತಿಯಾಗಿ ಆಹಾರವನ್ನು ತೆಗೆದುಕೊಂಡು ಸರಿಯಾದ ರೀತಿಯ ವೇಳೆಗೆ ನಿದ್ದೆ ಊಟ ಮಾಡಿಕೊಂಡು ಒಳ್ಳೆಯ ರೀತಿಯಿಂದ ಶರೀರವನ್ನು ಆರೋಗ್ಯಪೂರ್ಣವಾಗಿ ಸಂರಕ್ಷಣೆ ಮಾಡಿಕೊಂಡು ಅದು ಸಾಧನೆಗೆ ಅನುಕೂಲವಾಗುವಂತೆ ಅವನು ಮಾಡಿಕೊಳ್ತಾನೆ. ಅವನು ಪುಣ್ಯವಂತ. ತನ್ನ ಶರೀರದ ಕಡೆಗೆ ಲಕ್ಷ್ಯ ಕೊಡದೇ ಇರ್ತಕ್ಕದ್ದು ಒಂದು ದೊಡ್ಡ ಪಾಪ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆದ್ದರಿಂದಾಗಿ ಆತ್ಮಹತ್ಯೆ ಇದು ಸಮಸ್ಯೆಯ ಉತ್ತರವಲ್ಲ, ಮತ್ತಿಷ್ಟು ಹೊಸ ಸಮಸ್ಯೆಗಳನ್ನು ನಿರ್ಮಾಣ ಮಾಡ್ತದೆ. ದೇವನನ್ನು ನಂಬು, ಸಮಸ್ಯೆಗಳು ದೂರವಾಗ್ತದೆ. ನಂಬಿ ಕೆಟ್ಟವರೆಲ್ಲವೋ ನಂಬದೇ ಕೆಟ್ಟದೇ ಕೆಡಲಿ. ದೇವರನ್ನು ನಂಬಿದ ವ್ಯಕ್ತಿಗೆ ಇಂಥ ಸಂಕಟಕ್ಕೆ ಮಾರ್ಗ ಸಿಕ್ಕಿಲ್ಲ ಅಂತಿಲ್ಲ, ಸಿಕ್ಕೇ ಸಿಗ್ತದೆ. 4 ದಿವಸ ಅನುಭವಿಸ್ಬೋದು, 5ನೇ ದಿವಸ ಒಳ್ಳೆ ಉತ್ತರ ಸಿಕ್ಕೇ ಸಿಗ್ತದೆ, ಒಳ್ಳೆ ಮಾರ್ಗ ಸಿಕ್ಕೇ ಸಿಗ್ತದೆ. ಇನ್ನು ನಮ್ಮ ಕರ್ಮಾನುಸಾರವಾಗಿರ್ತದೆ ಅದು. ಆದ್ದರಿಂದಾಗಿ ನಿನಗೆ ಮಕ್ಕಳೆಲ್ಲ ಒಂದು ಕೆಲಸ ಮಾಡ್ತೀನಿ, ಹಣ್ಣು ತಗೊಂಡು ನೀನು ಹೆಂಡತಿ ಕೊಡಬೇಕು. ಅಕ್ಕಿ ಹಣ್ಣನ್ನು ಪ್ರಸಾದ ಸ್ವೀಕಾರ ಮಾಡಬೇಕು. ಸ್ವೀಕಾರ ಮಾಡಿ ಒಂದು 4-5 ನಿಯಮಗಳನ್ನು ಅವ್ರು ಪರಿಪಾಲನೆ ಮಾಡಬೇಕು. ಯಾವುದನ್ನು ತಿಳ್ಕೊಂಡಂತಂದರೆ, ದಯಾ ದಾನಂ ಏಕಭಕ್ತಂತು ಭೋಜನ, ಸತ್ಯಂ ಶೌಚಂ ದಯಾ ದಾನಂ ಏಕಭಕ್ತಂತು ಭೋಜನ, ವರ್ಷಾವಧಿ ಸ್ತ್ರೀಯ ಕಾರ್ಯ ತೇನ ಪುತ್ರೋತಿ ನಿರ್ಮಲ. ಮೊದಲೇದು ಸತ್ಯ. ಸತ್ಯ ಅಂತ ಅನ್ನೋ ಧರ್ಮವನ್ನು ಪರಿಪಾಲನೆ ಮಾಡಬೇಕು. ಸತ್ಯ ಅಂತ ತಿಳ್ಕೊಂಡಂತಂದರೆ ವರ್ಣಾಶ್ರಮೋಚಿತವಾದ ಧರ್ಮಗಳು. ಸತ್ಯ ಶಬ್ದಕ್ಕೆ ವರ್ಣಾಶ್ರಮೋಚಿತ ಧರ್ಮ ಅಂತ ತಿಳ್ಕೊಂಡಂತ ಹೆಸರು. ಅಂದರೆ ನಾವು ಬ್ರಾಹ್ಮಣನಾಗಿದ್ದರೆ ಬ್ರಾಹ್ಮಣನ ಕರ್ತವ್ಯಗಳೇನು ಅಂತೇಳಿ ತಿಳಿದುಕೊಳ್ಬೇಕು. ಬ್ರಾಹ್ಮಣ ಮಿನಿಮಮ್ ನಾ ಏನು ಮಾಡಿದರೆ ಬ್ರಾಹ್ಮಣನಾಗಿ ಉಳಿತೇನೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ಕ್ಷತ್ರಿಯನಾಗಿದ್ದರೆ ಕ್ಷತ್ರಿಯ ಧರ್ಮ ತಿಳಿದುಕೊಳ್ಬೇಕು. ಬ್ರಹ್ಮಚಾರಿ ಇದ್ದರೆ ಬ್ರಹ್ಮಚಾರಿ ನಿಯಮಗಳನ್ನು ತಿಳಿದುಕೊಳ್ಬೇಕು. ಗೃಹಸ್ಥನಾಗಿದ್ದರೆ ಗೃಹಸ್ಥ ಧರ್ಮಗಳನ್ನು ನಿಯಮಗಳನ್ನು ತಿಳಿದುಕೊಳ್ಬೇಕು. ಸನ್ಯಾಸಿ ಆಗಿದ್ದರೆ ಸನ್ಯಾಸಿ ನಿಯಮಗಳನ್ನು ತಿಳಿದುಕೊಳ್ಬೇಕು. ಅದನ್ನು ತಿಳಿದುಕೊಂಡು ಶಾಸ್ತ್ರದ ಒಂದು ಚೌಕಟ್ಟಿನಲ್ಲಿ ನನ್ನ ದೈನಂದಿನ ಟೈಮ್ ಟೇಬಲ್ ಮಾಡಿಕೊಳ್ಬೇಕು. ಶಾಸ್ತ್ರ ಹೇಳ್ತದೆ ಬ್ರಹ್ಮ ಮುಹೂರ್ತದಲ್ಲಿ 7 ಅಂತ ತಿಳ್ಕೊಂಡು ಅಂತ ಹೇಳ್ತದೆ, ಬೇಗನೆ ಸ್ನಾನ ಮಾಡು ಅಂತ ತಿಳ್ಕೊಂಡು ಅಂತ ಹೇಳ್ತದೆ, ಆನಂತರ ದೇವರ ಪೂಜೆ ಮಾಡು ಅಂತ ತಿಳ್ಕೊಂಡು ಅಂತ ಹೇಳ್ತದೆ, ಆನಂತರ ಶಾಸ್ತ್ರ ಶ್ರವಣ ಮಾಡು ಅಂತ ತಿಳ್ಕೊಂಡು ಅಂತ ಹೇಳ್ತದೆ, ನಂತರ ಅತಿಥಿ ಪೂಜಾ ಮಾಡು ಅಂತ ತಿಳ್ಕೊಂಡು ಅಂತದೆ, ವೈಶ್ವದೇವ ಮಾಡು, ಬಲಿಯಾಣ ಮಾಡು ಅಂತ ತಿಳ್ಕೊಂಡು ಅಂತ ಹೇಳ್ತದೆ, ಹೆಣ್ಮಕ್ಳಿಗೆ ತುಳಸಿ ಪೂಜೆ ಮಾಡು, ದೇವ್ರ ಮುಂದೆ ರಂಗೋಲಿ ಹಾಕು, ಆನಂತರ ಸ್ತ್ರೀ ಜಪವನ್ನು ಮಾಡು, ಭಗವಂತ ನಾಮಸ್ಮರಣೆ ಮಾಡು ಇತ್ಯಾದಿ ಏನು ಶಾಸ್ತ್ರ ಹೇಳ್ತಾರೆ ಅದರಂತೆ ನಮ್ಮ ಟೈಮ್ ಟೇಬಲ್ ಮಾಡಿಕೊಂಡ್ರೆ ಇದಕ್ಕೆ ಸತ್ಯ ಅಂತ ಇದನ್ನು ಈ ರೀತಿಯಾಗಿರ್ತಕ್ಕಂಥ ವ್ಯಕ್ತಿ ಸತ್ಯ ಅಂತ ಅನ್ನುವ ನಿಯಮವನ್ನು ಪರಿಪಾಲಿಸಿದ್ದಾನೆ ಅಂತ ಅರ್ಥ. ಆ ನಂತರ ಶೌಚಂ, ನಮ್ಮನ್ನು ಪವಿತ್ರವಾಗಿ ಇಟ್ಕೊಳ್ಬೇಕು. ನಾವು ಮೊದಲೇದು ಸ್ನಾನ ಸಂಧ್ಯಾವಂದನಾದಿಗಳಿಂದ ಶರೀರ ಪವಿತ್ರವಾಗಬೇಕು. ಸಾತ್ವಿಕ ಆಹಾರದಿಂದ ನಮ್ಮ ಮನಸ್ಸು, ಯಾಕಂದರೆ ಆಹಾರದಿಂದಲೇ ಮನಸ್ಸು ತಯಾರಾಗ್ತದೆ, ಮನಸ್ಸು ಪವಿತ್ರವಾಗಿಟ್ಟುಕೊಳ್ಬೇಕು. ಆನಂತರ ಸತ್ಸಂಗತಿಯಿಂದ ನಮ್ಮ ವಿಚಾರಗಳನ್ನು ಪವಿತ್ರವನ್ನಾಗಿಟ್ಟುಕೊಳ್ಬೇಕು. ಕೆಟ್ಟ ವಿಚಾರ ಬರದಂತೆ ನೋಡ್ಕೊಳ್ಬೇಕು. ಒಳ್ಳೆಯ ವಿಚಾರ ಬರುವಂತಹ ಸಮೂಹದಲ್ಲೇ ಇರಬೇಕು, ಅಥವಾ ಆ ರೀತಿಯಾದ ವಾತಾವರಣ ಮನೆಯಲ್ಲಿ ನಿರ್ಮಾಣ ಮಾಡಬೇಕು. ಆನಂತರ ದಯೆ ತೋರಿಸಬೇಕು.
ಯಾರು ದುಃಖದಲ್ಲಿದ್ದಾರೆ, ನನ್ನ ಕಡೆಗೆ ಏನಾದರೂ ವಸ್ತು ಇದ್ದರೆ ಅವ್ರು ಕೊಡಬೇಕು. ಬಟ್ಟೆ ಇದ್ದರೆ ಬಟ್ಟೆ ಕೊಡಿ, ಹಣ ಇದ್ದರೆ ಹಣ ಕೊಡಿ, ಶಕ್ತಿ ಇದ್ದರೆ ಹೋಗಿ ಅವ್ರಿಗೆ ಸಹಾಯ ಮಾಡಿ, ವಿದ್ಯೆ ಇದ್ದರೆ ವಿದ್ಯೆ ಕೊಡಿ, ಕೊಟ್ಟು ಪರೋಪಕಾರವನ್ನು ತಪ್ಪದೇ ಮಾಡಬೇಕು. ಯಾಕೆ ನಾವು ಎಲ್ಲಿವರೆಗೂ ಪರೋಪಕಾರ ಮಾಡೋಂಗಿಲ್ಲ ನಮ್ಮ ಪುಣ್ಯ ಸಂಗ್ರಹಿತವಾಗೋದಿಲ್ಲ. ಮಹಾಭಾರತದಲ್ಲಿ ವೇದವ್ಯಾಸರು ಹೇಳಿದ್ದಾರೆ, ಪುಣ್ಯ ಅಂದರೆ ಏನು? ಪರೋಪಕಾರ ಪುಣ್ಯಾಯ, ಪಾಪ ಅಂದ್ರೇನು? ಪರಪೀಡನ. ಇನ್ನೊಬ್ಬರಿಗೆ ಉಪಕಾರ ಮಾಡೋದು ಪುಣ್ಯ, ಇನ್ನೊಬ್ಬರಿಗೆ ಪೀಡಾ ಕೊಡೋದು ಪಾಪ. ಪಾಪ ಪುಣ್ಯದ ಪರಿಪಾಠ ದಿನಾಲು ನೆನಪಿಟ್ಕೊಳ್ಬೇಕು. ಸ್ವಲ್ಪ ಆದರೂ ನನ್ನಿಂದ ಜಗತ್ತಿಗೆ ಉಪಕಾರವಾಗಬೇಕು. ಯಾಕೆಂದರೆ ಜಗತ್ತಿನಿಂದ ನಾನು ಭಾಳ ಉಪಕಾರ ಪಡೆದಿದ್ದೇನೆ. ಅದಕ್ಕೋಸ್ಕರ ಆ ರೀತಿಯಾಗಿರ್ತಕ್ಕಂತಹ ವ್ರತ, ನಿಯಮ, ದಾನ, ಧರ್ಮ, ತೀರ್ಥಯಾತ್ರೆ ಇತ್ಯಾದಿಗಳ ಮುಖಾಂತರವಾಗಿ ನಾವು ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡಬೇಕು, ಜ್ಞಾನ ಕೊಡಬೇಕು, ಅಥವಾ ಅವರಿಗೆ ಸಹಾಯ ಮಾಡಬೇಕು, ಅನುಕೂಲ ಮಾಡಿಕೊಡಬೇಕು, ಗೋಸೇವಾ ಮಾಡಬೇಕು ಇತ್ಯಾದಿ ದಿನಾಲು ಸ್ವಲ್ಪ ಆದರೂ ಇದನ್ನು ನಿಯಮವನ್ನು ಪರಿಪಾಲನೆ ಮಾಡ್ತೇನೆ ಅಂತ ಅನ್ನೋದನ್ನು ನಿರ್ಧಾರ ಮಾಡಬೇಕು. ಆ ನಂತರ ಆಯಾ ಮಾಸದಲ್ಲಿ ಏನೇನು ದಾನ ಮಾಡಲಿಕ್ಕೆ ಹೇಳಿದ್ದಾರೆ ಆ ದಾನಗಳನ್ನು ಮಾಡಬೇಕು. ಆ ನಂತರ ಆದಷ್ಟು ಆಲಸ್ಯ ಬರದಷ್ಟು ಆಹಾರ ತೆಗೆದುಕೊಳ್ಬೇಕು. ಹೊಟ್ಟೆ ತುಂಬ ತಿನ್ನಬೇಕು, ಅದರಿಂದ ಆಲಸ್ಯ ಬಂದಿರಬಾರ್ದು. ಅದರಿಂದ ಏಕಭಕ್ತಂತೂ ಭೋಜನ, ಒಂದು ಸರ್ತಿ ಚಲೋತ್ನೇ ಊಟ ಮಾಡಿರಿ, ಉಳಿದಾಗ ಹಸಿಬೇಕು ಅಂತ ಸ್ವಲ್ಪ ಸ್ವಲ್ಪ ಆಹಾರವನ್ನು ತಿನ್ನಬೇಕು ಅಂತೇಳಿ ಅದನ್ನು ಸೇರ್ತಿ ತಿಂದೆ, ಇದನ್ನು ಸೇರ್ತಿ ತಿಂದೆ, ಆರೋಗ್ಯ ಕೆಡಿಸ್ಕೊಂಡೆ, ಇದು ಧರ್ಮದ ದಾರಿಯಲ್ಲಿ ಬರೋದಿಲ್ಲ. ಆದ್ದರಿಂದಾಗಿ ನಿಯಮಿತವಾಗಿರ್ತಕ್ಕಂಥ ಆಹಾರ, 1 ವರ್ಷದವರೆಗೆ ನಿನ್ನ ಹೆಂಡತಿ ಇದನ್ನು ಪರಿಪಾಲನೆ ಮಾಡಿದರೆ ಒಳ್ಳೆ ದೇವಭಕ್ತನಾಗಿರ್ತಕ್ಕಂಥ ಮಗ ಹುಟ್ಟುತ್ತಾನೆ ಅಂತ ತಿಳ್ಕೊಂಡು ಅಂತೇಳಿ ಅವ್ರು ಹೇಳಿ ಹಣ್ಣು ಕೊಟ್ಟು ಕಳಿಸಿದ್ರು. ಮನೆಗೆ ಬಂದು ತನ್ನ ಹೆಂಡತಿ ದುಂದುಲಿಕ್ಕೆ ಕೊಟ್ಟ, ಅದನ್ನು ಹಣ್ಣು ತಿನ್ನು, ಈ ನಿಯಮ ಪರಿಪಾಲನೆ ಮಾಡುವಂಥ ನಿಯಮದ ಕೇಳಿ ತಲೆ ತಿರುಗ್ತಕ್ಕೆ. ಆನಂತರ ಮತ್ತೆ ಸಾಯಂಕಾಲ ಇಲ್ಲಿ ಬೇರೆ ಬೇರೆ ಕಾರ್ಬಾರ್ಗಳು ಹೆಚ್ಚಂತ ಸೇರಿದ್ರು. ಮನೆ ಕೆಲಸ ಬಿಟ್ಟು ಹರಟಿ ಹೊಡಿತಕ್ಕಂಥ ಒಂದು ಗ್ರೂಪ್ ಇರ್ತದೆ ಯಾವಾಗಲೂ. ಆ ಗ್ರೂಪ್ನಾಗ ಸೇರಿಕೊಂಡು ಯಾಕೆ ನನ್ನ ಗಂಡನ ತಲೆ ಕೆಟ್ಟು ಹೋಗ್ಬಿಟ್ಟಾರೆ, ಯಾವುದೋ ಋಷಿಗೆ ಭೇಟಿಯಾಗೇನಂತ ಒಂದು ಹಣ್ಣು ತಂದು ಕೊಟ್ಟಾನ. ಹಣ್ಣು ತಿಂದು ವರ್ಣಾಶ್ರಮಕ್ಕೆ ಧರ್ಮ ಪರಿಪಾಲನೆ ಮಾಡಬೇಕು. ನನಗೆ ಧರ್ಮ ಅಂದರೆ ಅಲರ್ಜಿ, ಆ ಸತ್ಯ ಧರ್ಮನ ಹೆಂಗಿಲ್ಲ. ಆಮೇಲೆ ಸುಳ್ಳು ಹೇಳಿದೆ ನಾನು 4 ಮಂದಿ ಚಾಡಿ ಹೇಳಲಿಕ್ಕೆ ಆಗಂಗಿಲ್ಲ. ಇನ್ನು ಸತ್ಯ ಹೇಳ್ಕೋತ ಹೇಳ್ತೀವಿ ಹೇಳಿ ನಾನು ನನ್ನ ಕಡೆಯಿಂದ ಆಗಂಗಿಲ್ಲ. ಇನ್ನು ಮಡಿ ಮೇಲಿಗೆ ಮಾಡಬೇಕು ಅಂತ ತಿಳ್ಕೊಂಡಂದು ಆ ಕ್ಷಣಕ್ಕೇನೆ ಮತ್ತು ಮಡಿಯಲ್ಲಿ ಸೀರೆ ಹಾಕ್ಕೊಳ್ಬೇಕು, ಮಡಿಯಲ್ಲಿ ಅಡುಗೆ ಮಾಡಬೇಕು, ಮಡಿಯಲ್ಲಿ ಮಾಡಬೇಕು, ಮತ್ತು ಅಲ್ಲಿ ಹೋಗ್ಲಿಕ್ಕೆ ಆಗಂಗಿಲ್ಲ. ಅದು ನನ್ನ ಕಡೆಯಿಂದ ಆಗಿಲ್ಲ. ಇನ್ನು ನಾನೇ ಇಬ್ಬರೊಬ್ಬರು ಬೇಡ್ತಕ್ಕಂಥ ಇನ್ನೊಬ್ಬರ ಮೇಲೆ ದಯೆಯನ್ನು ತೆಗೆದು ಮಾಡಲಿ. ಆ ನಂತರ ದಾನ ಅಂತ ನನ್ನ ಕಡೆ ಸರ್ವತಾ ಆಗಂಗಿಲ್ಲ. ಹೋಗಲಿ, ಏನೇ ಎಲ್ಲ ಕಟ್ಪಟ್ಟು ಮಾಡಿದರೂ ಸಹಿತ ನಾಳೆ ಈ ಹಣ್ಣಿನಿಂದ ನಾನು ಗರ್ಭಿಣಿ ಆಗ್ತೀನಿ. ಗರ್ಭಿಣಿ ಆದ ಕ್ಷಣಕ್ಕೇನೆ ಬೇಕಾದ ತಿನ್ಲಿಕ್ಕೆ ಬರೋಂಗಿಲ್ಲ. ಆ ನಂತರ ಅದು ಸೇರಂಗಿಲ್ಲ, ಇದು ಸೇರಂಗಿಲ್ಲ, ಪ್ರಾರಂಭ ಆಗ್ತದೆ. ಆ ನಂತರ 4-5 ತಿಂಗಳಾದಮೇಲೆ ಓಡಿ ಹೋಗ್ಲಿಕ್ಕೆ ಬರೋಂಗಿಲ್ಲ, ಬಡಬಡ ಓಡಾಡ್ಲಿಕ್ಕೆ ಬರೋಂಗಿಲ್ಲ. ಏನಾದರೂ ಮಹಾಪುರ ಬಂತಂದ್ರೆ ಎಲ್ಲರೂ ಓಡಿ ಹೋಗ್ಬಿಡ್ತಾರೆ, ನಾನು ಅಲ್ಲೇ ಇರಬೇಕಾಗ್ತದೆ, ಸತ್ತು ಹೋಗ್ಬೇಕಾಗ್ತದೆ. ಆ ನಂತರ 9 ತಿಂಗಳಾಯಿತು ಅಂತ ತಿಳ್ಕೊಂಡ ಕ್ಷಣಕ್ಕೇನೆ ಯಾರಾದರೂ ಆಕ್ರಮಣ ಮಾಡಿದರೆ ಎಲ್ಲರೂ ಎಲ್ಲೋ ಓಡಿ ಉಳಿತಾರೆ, ನಾನು ಉಳಿಯಂಗೆ ಸಾಧ್ಯ ಇಲ್ಲ. ಹೋಗಲಿ, ಕೊನೆಗೆ ಏನೂ ಆಗಲಿಲ್ಲ ಅಂತ ತಿಳ್ಕೊಂಡ್ರೆ ಹೆರಿಗೆ ಆಗುವಾಗ ನನಗೇನು ಹೆಚ್ಚು ಕಡಿಮೆ ಆಗಿ ನಾನು ಸತ್ತೋದ್ರೆ ಆ ರೀತಿಯಾಗಿರ್ತಕ್ಕಂಥ ಪ್ರಸಂಗ ಬಂದು ನಾನು ಏನು ಮಾಡಬೇಕು ಅಂಥೇಳಿ ಆ ರೀತಿಯಾಗಿ ಚಿಂತನೆ ಮಾಡಲಿಕ್ಕಲ್ಲ. ಅಂದರೆ ಮನುಷ್ಯನಿಗೆ ತನಗೆ ಯಾವ್ದು ಬೇಡ ಆಗ್ತದೆ ಆವಾಗ 20 ನೆವಗಳು ಪ್ರಾರಂಭ. ಆ ನಂತರ ಮಕ್ಕಳನ್ನ ಬೆಳೆಸ್ಬೇಕು. ನಾನು ಹೆರಿಗೆ ಆಯಿತು, 10 ದಿವಸ ನಾನು ಒಳಗೆ ಮುಟ್ಟುವಂಗಿಲ್ಲ. ಈಗಿನ ಕಾಲಕ್ಕೆ ಹಾಸ್ಪಿಟಲ್ನಾಗ ಇರ್ತಾರೆ, ಆಗಿನ ಕಾಲಕ್ಕೆ ಸೂತಿಗಾಗ್ರ ಅಂತ ಪ್ರತ್ಯೇಕ ರೂಮ್ ಮಾಡ್ತಿದ್ರು. ಆವಾಗ ನೀವು ಅತ್ತಿಗೇನು ಯಾರು ಬರ್ತಾರೆ ಹೆಲ್ಪ್ ಮಾಡಲಿಕ್ಕೆ. ನಾ ಮಾಡಿದ್ದಲ್ಲಿ ಉಪ್ಪಿನಕಾಯಿ ಖರ್ಚು ಮಾಡಿದ್ರೆ, ನಾನು ಮಾಡಿದ ಚಟ್ನಿ ಪುಡಿ ಮುಗಿಸಿದ್ರೆ, ಈ ರೀತಿಯಾಗಿ ಅಂದರೆ ಮನುಷ್ಯ ಎಷ್ಟು ಸ್ವಾರ್ಥ ಇರ್ತಾನೆ ಅಂತನ್ನೋದನ್ನು ಭಾಗವತ ಆಗಲೇ ತೋರಿಸ್ಲಿಕ್ಕೆ. ಆದರೆ ಮತ್ತೆ ಮಕ್ಕಳನ್ನ ಬೆಳೆಸೋರು ಯಾರು ಮಕ್ಕಳು ದೊಡ್ಡ ಮಾಡೋಣ ಬೇಡ ಅಂತ. ಆದರೆ ಗಂಡ ತಂದು ಕೊಟ್ಟಾನ ಏನು ಮಾಡೋದು? ಆವಾಗ ಆಕೆ ತಂಗಿ ಹೋಗ್ಬೇಕಿಲ್ಲ. ಆಕೆ ತಂಗಿ ಹೇಳಿದ್ಲು, ನೋಡು ನನಗೆ ಭಾಳ ಮಕ್ಕಳಿದ್ದಾರೆ, ಆದರೆ ಮನೆಯೊಳಗೆ ಬಡತನ ಅದು. ನಾನು ಮತ್ತೆ ಈಗ ಗರ್ಭಿಣಿ ಇದ್ದೀನಿ, ಹುಟ್ಟಿದ ಕೂಸು ನಿನಗೆ ಕೊಡ್ತೀನಿ, ನನಗೆ ನೀ ಎಷ್ಟು ರೊಕ್ಕ ಕೊಡಬೇಕು, ಇಷ್ಟು ಹಣ ಕೊಟ್ಟರೆ ನನ್ನ ಕೂಸಿನ ಕೊಡ್ತೀನಿ. ಆದರೆ ಏನು ಮಾಡಬೇಕು ಇದು ನಿನ್ನ ಗಂಡು ಗೊತ್ತಾಗಬಾರ್ದು.
ಈ ಹಣ್ಣು ತೊಗೊಂಡು ಆಕಳು ಕೊಟ್ಟಿಗಳಿಗೆ ಹಾಕ್ಬಿಡು. ಆ ನಂತರ ನೀನು ಸ್ವಲ್ಪ ಹೊಟ್ಟೆಗೆ ಏನಾದ್ರು ಕಟ್ಕೊಂಡು, ಇಲ್ಲ ನಾನು ಗರ್ಭಿಣಿ ಆಗೀನಿ ಮತ್ತು ನೀವು ಮಾಡ್ಲಿಕ್ಕೆ ಆಗಂಗಿಲ್ಲ, ಸ್ವಲ್ಪ ನೀವು ತೀರ್ಥಯಾತ್ರೆ ಮಾಡ್ಕೊಂಡು ಬರ್ರಿ ಅಂತ ಗಂಡನ ಕಳಿಸ್ಕೊಟ್ಟು. ಆಗಿನ ಕಾಲ ತೀರ್ಥಯಾತ್ರೆ ಅಂದರೆ 1 ವರ್ಷ ಹಿಡಿತಿತ್ತು. ಈಗಿನ ಪ್ಲೇನ್ ಲೆವೆಲ್ಲಿ ಬಂದು ಸಾಧ್ಯ ಇರಲಿಲ್ಲ. ಆ ರೀತಿಯಾಗಿ ಆಯಿತು ಅಂತ ಈ ತೀರ್ಥಯಾತ್ರೆಗೆ ಹೋಗ್ಬಿಟ್ಟ. ಮನೆಗೆ ಬಂದು ನೋಡ್ತಾನೆ, 2 ಮಕ್ಕಳು. ಆಕಳು ತಿಂದ ಹಣ್ಣಿನಿಂದ, ಅದರ ಹೊಟ್ಟೆಯಿಂದ ಒಬ್ಬ ದಿವ್ಯ ಪುರುಷ ಹುಟ್ಟಿದ್ದ. ಯಾಕೆ? ಪುಂಸವನ ಮಂತ್ರದಿಂದ ಅಭಿಮಂತ್ರಿತವಾಗಿರ್ತಕ್ಕಂಥ ಹಣ್ಣಿನಿಂದ ಉತ್ತಮನಾಗಿರ್ತಕ್ಕಂಥ ಪುತ್ರ ಅವನಿಗೆ ಹುಟ್ಟಿದ್ದ. ಈ ಕಡೆಗೆ ಈಕೆ ಹಣ ಕೊಟ್ಟು ಆಕೆ ಒಂದು ಮಗುವನ್ನು ಕೊಂಡ್ಕೊಂಡಿದ್ದ. ಭಾಳ ಸಂತೋಷ ಆಯಿತು. ಆಕಳಿನಿಂದ ಹುಟ್ಟಿರ್ತಕ್ಕಂಥ ಮಗನಿಗೆ ಗೋಕರ್ಣ ಅಂತ ಹೆಸರಿಟ್ಟ. ಗೋ ಅಂದರೆ ಜ್ಞಾನ. ಯಾವಾಗಲೂ ಕಿವಿಯಲ್ಲಿ ಜ್ಞಾನದ ಮಾತುಗಳು ಬಿದ್ದು ಇವನು ಜ್ಞಾನಿಗಳಾಗಲಿ ಅಂತ ಉದ್ದೇಶದಿಂದ ಗೋಕರ್ಣ ಅಂತ ಹೆಸರಿಟ್ಟ. ಆದರೆ 2ನೇ ಮಗನಿಗೆ ಕೇಳಿದ್ಲು, ನೀ ಆ ಮಗನಿಗೆ ಏನು ಬೇಕಾದ ಹೆಸರಿಟ್ಕೊಡು, ಈ ಮಗನ ನಾ ಹೆಸರು ಹೇಳಿಡ್ಬೇಕು. ಅಂದರೆ ಆಗಿನ ಕಾಲಕ್ಕೆ ಫ್ಯಾಷನ್ ಪ್ರಾರಂಭ ಆಗಿತ್ತು. ನನ್ನ ಹೆಸರು ಧುಂದುಲಿ, ನನ್ನ ಮಗನ ಹೆಸರದೊಳಗೆ ನನ್ನ ಹೆಸರು ಅರ್ಧ ಹೆಸರು ಬರಬೇಕು ಅಂತ ಹೇಳ್ಕೊಂಡು ಅಂತ ಹೇಳಿ ಆಕೆಗೆ ಹೇಳಿದ್ಲು. ಆಕೆಗೇನು ಸಂಸ್ಕೃತ ಬರ್ತಿರ್ಲಿಲ್ಲ, ಏನಿಲ್ಲ. ದುಂದುಕಾರಿ ಅಂತ ಹೆಸರಿಟ್ಲು. ಲೀ ತೆಗೆದ್ಲು, ಕಾರಿ ಅಂತ ಸೇರಿಸಿದ್ಲು. ಆಕೆಗೆ ಗೊತ್ತಿಲ್ಲ ದುಂದುಕಾರಿ ಅಂತಕ್ಕಂಥ ಅವ್ರ ಹೆಸರು ಇದ್ದಾನೆ, ದೈತ್ಯ ಇದ್ದಾನೆ. ದೈತ್ಯನ ಹೆಸರು ಮಗನಿಗೆ ಮತ್ತು ಯಾವಾಗಲೂ ಸ್ವಭಾವ, ತಂದೆ ತಾಯಿ ಸ್ವಭಾವ ಮಕ್ಕಳಿಗೆ ಬರ್ತದೆ, ಹೆರಿಡಿಟಿ ಥಿಯರಿ. ಹೀಗಾಗಿ ಅವ ಹಸುವಿನಿಂದ ಹುಟ್ಟಿದ, ಆಕಳಿನಿಂದ ಹುಟ್ಟಿರ್ತಕ್ಕಂಥವನು ಒಳ್ಳೆಯ ಜ್ಞಾನಿ ಆದ. ಯಾಕೆ? ಎಲ್ಲ ದೇವತೆಗಳ ನಿವಾಸ ಆಕಳ ಶರೀರದಲ್ಲಿ. ಆ ಶರೀರದಿಂದ ಹುಟ್ಟಿದ್ರಿಂದಾಗಿ ಒಳ್ಳೆ ಬಾಲ್ಯದಿಂದಲೇ ಮಹಾಸಾತ್ವಿಕ, ದೇವರ ಭಕ್ತ, ಈ ರೀತಿಯಾಗಿ ಅವನು ಬೆಳೆದ. ಈ ಹುಡುಗ ಅಂತ ಅವನು ಯಾವ ತಾಯಿ ತನ್ನ ಮಗನ ಮಾರ್ತಾಳ ಅಂತ ತಾಯಿಯ ಮಗ ಇವನು. ಅಂದರೆ ಯಾವಾಗಲೂ ದುಡ್ಡು ಬೇಕು, ನಾ ಮಜಾ ಮಾಡಬೇಕು ಅಂತಕ್ಕಂಥ ಸ್ವಭಾವದವನು. ಹೀಗಾಗಿ ಅವನು ಅತ್ಯಂತ ಕ್ರೂರನಾಗೇ ಬೆಳೆದಿದ್ದಾನೆ. ಸಣ್ಣ ಕೂಸಿದ್ದಾಗ ಇನ್ನೊಬ್ರು ಹೋಗಿ ಕೂಸಿನ ಹೊಡೆಯೋದು ಬಡಿಯೋದು, ದೊಡ್ಡವಾದ್ಮೇಲೆ ಅವ್ರಿಗೆ ನೂಕೋದು, ಇನ್ನೂ ದೊಡ್ಡವಾದ್ಮೇಲೆ ಅವ್ರಿಗೆ ಹೊಡಿಯೋದು, ಇವ್ರು ಬಡಿಯೋದು. ಆನಂತರ ಇನ್ನೂ ದೊಡ್ಡವನಾದ್ಮೇಲೆ ಯಾರ ಭಾವಿ ಬೆಳೆಸೋದು, ಹೆಣ್ಮಕ್ಳು ಹಿಂದೆ ಬೀಳೋದು. ದಿನಾಲು ಆತ್ಮದೇವನಿಗೆ ಬಂದಿಗೆ ತಕರಾರು ಮಾಡೋದು. ನಿನ್ನ ಮಗ ಹಿಂಗೆ ಮಾಡ್ದ, ನಿನ್ನ ಮಗ ಹಿಂಗೆ ಮಾಡ್ದ, ನಿನ್ನ ಮಗ ಇಂಥ ಕೆಲಸ ಮಾಡ್ಯಾನ, ಅಂಥ ಕೆಟ್ಟ ಕೆಲಸ ಮಾಡ್ಯಾನ. ಅದನ್ನು ಕೇಳಿ ಕೇಳಿ ಆತ್ಮದೇವನಿಗೆ ಭಾಳ ಬೇಸರ ಬಂದಾಯ್ತು. ಒಂದು ದಿವಸ ಅಂದ, ಇಂಥ ಕೆಟ್ಟ ಮಕ್ಕಳು ಹುಟ್ಟು ಬದಲಾಗಿ ಮಕ್ಕಳೇ ಇಲ್ಲದೆ ಇದ್ರೆ ಭಾಳ ಒಳ್ಳೇದಿರ್ತದೆ. ಮಕ್ಕಳಿಲ್ಲ ಅಂತ ಇಷ್ಟೇ ದುಃಖ ಇರ್ತದೆ ಹೊರತು ದಿನಾಲು ಅಳ್ಕೋತ್ ಕೊಡ್ತಕ್ಕಂಥ ಪರಿಸ್ಥಿತಿ ಬಂದು ಅದೇನು ಮಾಡಲಿ ಅಂತೇಳಿ ದುಃಖ ಪಡ್ತಿದ್ದ. ಇವ ಗೋಕರ್ಣ ಗುರುಕುಲಕ್ಕೆ ಹೋದ, ತಿರುಗಿ ಮನೆಗೆ ಬಂದ, ನೋಡಿದ ಅಪ್ಪ ದಿನ ಅಳ್ಕೋತ್ ಕೂತಾನ ಅಂತೇಳಿ. ಒಂದು ದಿವಸ ಅಪ್ಪನ ಹತ್ರ ಹೇಳ್ದ, ಅಪ್ಪ ಅಳೋದ್ರಿಂದ ಜೀವನ ಸಫಲ ಆಗಂಗಿಲ್ಲ, ಅಳ್ಬರುಕರಿಗೆ ದೇವರು ಎಂದು ಹೆಲ್ಪ್ ಮಾಡಂಗಿಲ್ಲ. ಇಲ್ಲ, ಒಂದು ನಿರ್ಧಾರ ತಗೋ, ನೀ ಮನೆ ಯಜಮಾನ ಏನು ಮಾಡಬೇಕು ಅಂತಂದ್ರೆ, ನಾಳಿನಿಂದ ನನ್ನ ಮಲ್ತಾಯಿಗಳು, ಅಕ್ಕೆ ಮಲ್ತಾಯಿ ಅವನು ಮಲ್ತಾಯಿಗಳು ದೇವರು ದಿಂಡ್ರು ಧರ್ಮ ಇದ್ದರೆ ಮನೆಯಾಗಿರು, ಎಲ್ಲರೂ ಗೆಟ್ ಔಟ್ ಅಂತ. ನೀನು ಆ ಮಗಗೆ ಹೇಳು, ನಮ್ಮ ಅಣ್ಣ ಆಗ್ತಾನೆ, ನನ್ಕಂತ ಮೊದಲು ಬಂದ ಹುಟ್ಟಾನವ, ಅವಾಗ ಹೇಳು, ಧರ್ಮದಿಂದ ಇರ್ತಿದ್ರೆ ಮನೆಯಾಗಿರು, ಎಲ್ಲರೂ ಗೆಟ್ ಔಟ್. ಅಧರ್ಮ ಧರ್ಮ ಒಂದೇ ಕಡೆ ಇರ್ಲಿಕ್ಕೆ ಸಾಧ್ಯವಿಲ್ಲ. ಒಂದಕ್ಕೊಂದು ಪರಸ್ಪರ ವಿರುದ್ಧವಾಗಿರ್ತಕ್ಕಂಥವ್ರು. ಆದ್ದರಿಂದಾಗಿ ನೀನೇನು ಮಾಡು ಅಂತೀಗೆಲ್ಲ ಹೊರಗೆ ಹಾಕೋರನ್ನ, ನಿನಗೆ ಆ ಧೈರ್ಯ ಇತ್ತು. ಆ ರೀತಿ ಮೊದಲಿನಿಂದಲೇ ತಂದೆ ತಾಯಿಗಳು ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ಬೇಕು. ಈ ಮನೆಯೊಳಗಿರೋದ್ರಿಂದ ಈ ನಿಯಮ ಪರಿಪಾಲನೆ ಮಾಡಬೇಕು. ಇಲ್ಲ ಗೆಟ್ ಔಟ್. ಇದಕ್ಕೆ ಒಬ್ಬರ ಸಲುವಾಗಿ ನಮ್ಮ ಜೀವನ ಕಾಳು ಮಾಡ್ಕೋಬೇಕು. ಇಲ್ಲ, ಆ ಧೈರ್ಯ ನಿನಗಿಲ್ಲ ಅಂದ್ರೆ ಒಂದು ಕೆಲಸ ಮಾಡು, ನೀ ಮನೆ ಬಿಟ್ಟು ಹೊರಬಿಡು, ಹೋಗಿ ಸಂಚಾರ ಒಳ್ಳೆ ಆಶ್ರಮದ ಹೋಗಿದ್ಬಿಡು. ದಿನ ಅಳ್ಕೋತ್ ಕೂತ್ರೆ ಜೀವನ ಸಾಧನೆ ಹೆಂಗಾಗ್ತದೆ? ನಂದಾಕ್ಷಣಕ್ಕೆ ನೀವು ಆತ್ಮದೇವ ಹೇಳ್ದ, ಏನಿಲ್ಲ ಮನೆ ಬಿಟ್ಟು ಒಂದು ದಿವಸ ರಾತ್ರಿ ಹೇಳ್ದೆ ಹೋಗ್ಬಿಟ್ಟ. ಅಪ್ಪನ ಸಲುವಾಗಿ ಗೋಕರ್ಣ ಮನೆಗೆ ಬಂದಿದ್ದ, ಅದರಿಂದ ಅವನು ಮನೆ ಬಿಟ್ಟು ಹೋಗ್ಬಿಟ್ಟ. ಈಕೆ ಮಗನ ಮೇಲೆ ಭಾಳ ಭಾಳ ಪ್ರೀತಿ ಮಾಡ್ತಿದ್ಲು. ಆ ಬೇಡಿದ್ದೆಲ್ಲ ಕೊಡ್ತಿದ್ಲು. ದೊಡ್ಡವಾದ್ಮೇಲೆ ಹೊರಗಿನ ತಿನ್ನು ಸಮಾನ ರೊಕ್ಕ ಬೆಡ್ತಿದ್ದ. ಇನ್ನು ಮುಂದೆ ಹೋದ್ಮೇಲೆ ಕುಡಿಲಿಕ್ಕೆ ಚಾಲು ಮಾಡಿದ. ದಿನಾಲು ಮುಂದೆ ಅವನ ಹತ್ರ ಕೇಳಬೇಕು. ಇವರಿಬ್ಬರು ಗಳಿಸ್ತಾ ಇರ್ತಿದ್ರು, ಕೊಡ್ತಿದ್ಲು. ಯಾವಾಗ ಇವರಿಬ್ಬರು ಹೋಗ್ಬಿಟ್ರು, ಮರುದಿವ್ಸ ಮುಂಜಾನೆ ಮತ್ತೆ ಅದು, ಅಮ್ಮ ಸರಿ ಕೊಡ್ಲಿಕ್ಕೆ ರೊಕ್ಕ ಕೊಡು ಅಂತ, ಹಣ ಕೊಡು ಅಂದ್ಕೊಂಡು ಕೇಳ್ದ.
ಆಕೆ ಹೇಳಿದ್ಲು, ನೋಡು ನಿನ್ನ ಅಪ್ಪನೂ ಬಿಟ್ಟು ಮನೆ ಬಿಟ್ಟು ಹೋದ, ಒಂದು ವಾರ ಆಯ್ತು ಬಂದಿಲ್ಲ, ಅನ್ಬೋದು ಬರೋಂಗೆ ಕಾಣ್ದಂಗಿಲ್ಲ, ನಿನ್ನ ತಮ್ಮನೂ ಬಿಟ್ಟು ಹೋಗ್ಬಿಟ್ಟ, ಗಳಿಸೋರು ಯಾರೂ ಇಲ್ಲ, ಈ ಸದ್ಯಕ್ಕೆ ನಾನು 2-3 ದಿವಸ ಆಗಟ್ಟೆ ಮನೆಯೊಳಗೆ ಸಂಪತ್ತಿ ಅದ, ನೀನು ಎಂಡಕ್ಕೆ ಕೊಟ್ಟರು ಮುಂದೆ ನಾಳೆ ಊಟ ಏನು ಮಾಡಬೇಕು, ಅವ ಮಗ ಏನು ಹೇಳಬೇಕು, ಅವೆಲ್ಲ ನನಗೆ ಗೊತ್ತಿಲ್ಲ. ನನಗೆ ನೀನು ಬಾಲ್ಯದಿಂದಲೂ ನನಗೆ ಕೇಳಿದ್ದೆಲ್ಲ ಕೊಡ್ಕೋದು ಮಂದಿ ಈಗೂ ಕೊಡು. ನಾವೇನು ಅತಿ ಪ್ರೀತಿಯಿಂದ ಮಕ್ಕಳಿಗೆ ಬೈಲಾರ್ದೇನೆ ನಾವು ಬೆಳೆಸ್ತೀವಿ, ಅದು ತಪ್ಪು ಮಾಡಿದಾಗ ಇದು ತಪ್ಪು ಅಂತ ಹೇಳಂಗಿಲ್ಲ. ಮುಂದೆ ಅವರೇ ನಮಗೆ ನೀಯಾಕೆ ಕಲಿಸ್ಲೆ ನಮಗಂತ ವಾಪಸ್ ಕೇಳ್ತಾರೆ. ಆದ್ದರಿಂದ ಹೇಳಿದೆ, ನೀ ನನಗೆ ಏನು ಕಲಿತಿದ್ದೆ, ಕೇಳಿದ್ದೆಲ್ಲ ಕೊಡ್ಕೋದು ಬಂದು ನಿನಗೂ ಕೊಡು ಅಂತ ತಿಳ್ಕೊಂತೇವೆ. ಏನ ಕೊಡಂಗಿಲ್ಲ ಅಂತ ತಿಳ್ಕೊಂತ ಹೇಳ, ಕೊಡಂಗಿಲ್ಲ ಅಂದ ಕಣಕಲ್ಲೇ ನೀರು ಕಾಯಿಸ್ಲಿ ಹಂಡೆ ಕೆಳಗೆ ಉರಿಯೋ ಕಟ್ಟಿಗೆ ತಂದು ಅವು ಹೊಡೋದ. ಆ ನಂತರ ಆಕೆ ಕೈಯಲ್ಲಿ ನಾನು ಸಂಪತ್ತು ಕಿತ್ಕೊಂಡು ಹೋಗ್ಬಿಟ್ಟ. ಆಗ ಧುಂದಲ್ಲಿ ವಿಚಾರ ಮಾಡಿದ್ಲು, ಈಗ ನಾ ಎಚ್ಚರಿದ್ದಾಗಲೇ ನನಗೆ ಉರಿಯೋ ಕಟ್ಟಿಗೆ ಹೊಡೆದಾನ, ಮಲ್ಕೊಂಡ ಕುತ್ತಿಗೆ ಇದ್ದಕ್ಲಿಕ್ಕೆ ಏನು ಹಿಂದೆ ಮುಂದೆ ನೋಡಂಗಿಲ್ಲ, ಆದ್ದರಿಂದ ಇವನ್ ಕೈ ಸಾಯಿ ಬದಲಾಗಿ ನಾನೇ ಸಾಯ್ತೇನೆ ಅಂತೇಳಿ ಬಾಯಿಯೊಳಗೆ ಹಾಕ್ಕೊಂಡು ಅಕ್ಕಿ ಸತ್ತೋಗಿ. ಅಂದರೆ ಮನುಷ್ಯ ದೇವರನ್ನು ನಂಬದ ವ್ಯಕ್ತಿ ಯಾವಾಗ ಜೀವನದಲ್ಲಿ ಅಸಫಲತೆ ಬರ್ತದೆ ಅದನ್ನು ಸಹನ ಮಾಡಲಿಕ್ಕೆ ಅವನ ಕಡೆಯಿಂದ ಆಗೋದಿಲ್ಲ. ಈಗ ಹುಡುಗರು ನಾವು ಬೈಲಾರ್ದೇ ಬೆಳೆಸಿರ್ತೇವೆ. ಕೈಯಾಗಿಂದ ಮೊನ್ನೆ 1-2 ತಿಂಗಳಿಂದ ತಾಯಿ ಪರೀಕ್ಷೆ ಬಂದದ, ನಿನ್ನ ಕೈ ಮೊಬೈಲ್ ಬೇಡ ಅಂತೇಳಿ 9ನೇ ಕ್ಲಾಸಿನ ಮಗಳ ಕಡೆಯಿಂದ ಮೊಬೈಲ್ ಕಸ ಇಟ್ಕೊಂಡ್ರೆ ಆಕೆ ಹೋಗಿ ಟ್ರೈ ಮಾಡ್ಕೊಂಡು. ಅಂದರೆ ಈಗಿನ ಹುಡುಗರಿಗೆ ಸ್ವಲ್ಪ ಸಹನಶೀಲತೆ ಇಲ್ಲ, ಯಾಕೆ ನಾವು ಕಲ್ಸಂಗಿಲ್ಲ. ಪ್ರೀತಿ ಒಂದೇ ಮಕ್ಕಳು 2 ಮಕ್ಕಳು ಆಯಿತು, ನಮ್ಗೆ ಸಿಗಲಿರ್ದು ಇವ್ರಿಗೆ ಸಿಗಲಪ್ಪ ಅಂತಕೊಂಡು ಅಂತೇಳಿ. ಆದರೆ ಅದು ನಾಳೆ ಅವರ ಜೀವನಕ್ಕೂ ದುಃಖಕರ, ನಮ್ಮ ಜೀವನಕ್ಕೂ ದುಃಖಕರ. ಈ ರೀತಿಯಾದ ಸಮಾಜ ಮುಂದೆ ಬರ್ತದೆ ಅನ್ನೋದನ್ನು 10,000 ಮೊದಲೇ ವೇದವ್ಯಾಸ ಬರೆದಿಟ್ಟಿದೆ. ಆಕೆಗೆ ನನ್ನ ಮಕ್ಕಳೇ ಬೇಡ ಅಂತಕ್ಕಂಥದ್ದೇನು ವಿಚಾರ ಬಂತು. ಈಗೆಲ್ಲ ನಾನು 1 ಸಾಕು 2 ಸಾಕು, ಮದುವೆ 5 ವರ್ಷ ಬೇಡ. ಆ ನಂತರ ಇಲ್ಲ ಬೇರೆ ಕಡೆಯಿಂದ ದತ್ತಕ್ಕೆ ತೊಗೊಂಬನು, ಆ ನಂತರ ಸರೋಗಸಿ ಅದು ಇದು ಚಾಲೂ ಆಗಿದೆ. ಈ ವಿಚಾರ ಮೊದಲೇ ವೇದವ್ಯಾಸರು ಬರೆದಿಟ್ಟಿದ್ದಾರೆ. ಮುಂದೆ ಜನರಿಗೆ ಸಂಸಾರ ಬೇಡ ಆಗ್ತದೆ, ಮಕ್ಕಳು ಬೇಡ ಆಗ್ತಾರೆ, ಧರ್ಮ ಬೇಡ ಆಗ್ತದೆ. ಇದೇ ಈ ರೀತಿಯಾಗಿರ್ತಕ್ಕಂಥ ವಾತಾವರಣವೇ ಒಂದು ಕಲಿಯುಗ ಅಂತ ಅನಿಸ್ಕೊಳ್ತದೆ. ತಂದಾಕ್ಷಣಕ್ಕೇನೆ ಆಗ ಅವನು ಯಾರಿಗೂ ಒಂದು 4-5 ಜನ ಹೆಣ್ಮಕ್ಳು ಸಂಪರ್ಕ ಇಟ್ಕೊಂಡಿದ್ದ, ಎಲ್ಲ ಮನೆಗೆ ತಂದು ಇಟ್ಕೊಂಡ್ರು. 1 ದಿವಸ ಮನೆಯಾಗಿದ್ದೆಲ್ಲ ಮುಗೀತು. ಅವ್ರು ಕೇಳಿದ್ರು, ಮತ್ತೆ ನಾಳೆ ಏನು ಮಾಡ್ತೇನೆ? ಇಲ್ಲ, ಮತ್ತು ಇಷ್ಟು ದಿವಸ ನಾನು ನಿಮ್ಮನ್ನು ರೊಕ್ಕ ಕೊಟ್ಟು ನೋಡ್ಕೊಂಡೀನಿ, ಹಣ ಕೊಟ್ಟೇನೆ ನಿಮಗೆ, ನೀವು ಇವತ್ತು ನನ್ನನ್ನು ನೋಡಿಕೊಳ್ರಿ, ನನ್ನ ಯೋಗಕ್ಷೇಮ ನೋಡ್ಕೊಳ್ರಿ. ಅವ್ರು ಹೇಳಿದರು, ಕಷ್ಟದೊಳಗೆ ಜೊತೆಯಲ್ಲಿ ಇರ್ತಕ್ಕಂಥವಳು ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದು ಬಂದಿರತಕ್ಕಂಥ ಹೆಂಡತಿ ಮಾತ್ರ. ಸುಖನೇ ಇರಲಿ ದುಃಖನೇ ಇರಲಿ ಏನೇ ಇರಲಿ ಬಿಟ್ಟು ಹೋಗಲಿ ಜೊತೆಯಲ್ಲಿ ಇರ್ತಕ್ಕಂಥವಳು ಅತ್ಯಂತ ಅಗ್ನಿಸಾಕ್ಷಿಯಾಗಿ ಧರ್ಮದಿಂದ ಇರ್ತಕ್ಕಂಥ ಹೆಂಡತಿ ಮಾತ್ರ. ನಮ್ಮಂಥ ವ್ಯಕ್ತಿಗಳು ಹಣ ಸಿಕ್ಕರೆ ಇರ್ತೀವಿ, ನಾವು ಹೊರಟೋಗ್ತೀವಿ, ಅದೇನು ನಾವು ಹೋಗ್ತೀವಿ ಅಂತ ತಿಳ್ಕೊಂಡಂತೇಳಿ. ಇಲ್ಲ ನೀವು ಹೋಗ್ಬೇಡ್ರಿ, ನಾ ಏನಾದ್ರು ಅನುಕೂಲ ಮಾಡ್ಕೊಳ್ತೀನಿ ಅಂತ ತಿಳ್ಕೊಂಡಂತೇಳಿ. ಮರು ದಿವಸ 1-2 ದಿವಸ ಆದಮೇಲೆ ಅವನು ಎಲ್ಲಷ್ಟು ರೊಕ್ಕ ತೊಗೊಂಡು ಬಂದ. ಅವ್ರಿಗೆ ಗೊತ್ತಾಯ್ತು ಕಳ್ಳತನ ಮಾಡ್ಕೊಂಡು ತೊಗೊಂಡು ಬಂದ ಅಂತ ತಿಳ್ಕೊಂಡು. ಅವರು ಅವತ್ತು ರಾತ್ರಿ ವಿಚಾರ ಮಾಡಿದರು, ಇವ ಕಳ್ಳತನ ಮಾಡ್ತಾನೆ, ನಾಳೆ ಇವನಿಂದ ಪೊಲೀಸರು ರಾಜಭಟರು ಬೆಂದು ಬೀಳ್ತಾರೆ, ಇವನ ಜೊತೆಗೆ ನಮಗೂ ಹಿಡ್ಕೊಂಡು ಹೋಗ್ತಾರೆ, ಇವನ ಸಲುವಾಗಿ ನಾವೇ ದುಃಖದೊಳಗೆ ಬೀಳಬೇಕು. ಆದ್ರೆ ಏನು ಮಾಡಬೇಕು? ಈ ವ್ಯಕ್ತಿ ಎಲ್ಲಿ ಹೋದ್ರೆ ನಮ್ಮನ್ನು ಬೆನ್ನು ಹತ್ತಾನೆ ಅಂತ ತಿಳ್ಕೊಂಡು ಅಂತೇಳಿ ರಾತ್ರಿ ಮಲ್ಕೊಂಡಾಗ ಕೂತಿಗೆ ಹಗ್ಗ ಕಟ್ಟಿದ್ರು, ಜಂತಿಗೆ ಹಾಕಿ ಜಗ್ಗಿದ್ರು, ಬೇಗನೆ ಸಾಯಲಿಲ್ಲ. ಆಗ ಹೋಗಿ ಉರಿ ಕಟ್ಟಿಗೆ ತಂದು ಮಾರಿಗೆ ಹಿಡಿದರು. ಯಾಕೆಂದರೆ ತಂದೆ ತಾಯಿಗೆ ಉರಿ ಕಟ್ಟಿಗೆಯಿಂದ ಹೊಡೆದಿದ್ದಾವ. ಶಾಸ್ತ್ರ ಹೇಳ್ತದೆ, ಅತ್ಯುತ್ಕಟೆ ಪುಣ್ಯ ಪಾಪ ಈ ಸದ್ಯವ ಫಲಮಶ್ನುತೆ. ನಾವು ಮಾಡಿದ ಪಾಪ ನಮ್ಮ ಜೀವನದಲ್ಲಿ ನಮ್ಗೆ ಆಗಿಂದಾಗೆ ಫಲ ಕೊಡ್ತದೆ. ಕೆಲವು ಮುಂದಿನ ಜನ್ಮಕ್ಕೆ ಫಲ ಕೊಡ್ತಾವೆ, ಕೆಲವು 3 ವರ್ಷದ ಮೇಲೆ ಫಲ ಕೊಡ್ತಾವೆ, ಕೆಲವು 3 ತಿಂಗಳ ಮೇಲೆ ಫಲ ಕೊಡ್ತಾವೆ, ಕೆಲವು ಪಾಪಗಳು 3 ಮಿನಿಟಿನ ಮೇಲೆ ಫಲ ಕೊಡ್ತಾವೆ. ಆದ್ದರಿಂದಾಗಿ ಮನುಷ್ಯ ಪಾಪಗಳನ್ನು ಮಾಡಬಾರದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಹೀಗಾಗಿ ಅವನು ಸತ್ತೋಗ್ಬಿಟ್ಟ. ಈ ಕಡೆಗೆ ಗೋಕರ್ಣ ಸಂಚಾರ ಮಾಡ್ತಾ ಗೊತ್ತಾಯಿತು, ಇಲ್ಲ ತಾಯಿ ಆತ್ಮಹತ್ಯೆ ಮಾಡ್ಕೊಂಡಾಳ, ತಂದೆ ವಯಸ್ಸಾಗಿತ್ತು, ಅವನು ಹೊರಟೋಗ್ಬಿಟ್ಟ. ಆ ನಂತರ ಅಣ್ಣ ಹೋಗಿದ್ದು ಸುದ್ದಿನೂ ಗೊತ್ತಾಯ್ತು ಅವಾಗ. ಆ ನಂತರ ಅವನು ಅವ್ರ ಮಂದಿಗೆ ಅವ್ರದ್ದು ದೈಹಿಕ ಕ್ರಿಯೆಗಳನ್ನು ಮಾಡಿದ, ಗಯಾಕ್ಕೆ ಹೋಗಿ ಶ್ರಾದ್ದನೂ ಮಾಡಿದ, ಸದ್ಗತಿ ಸಿಗಲಿ ಅಂತ ತಿಳ್ಕೊಂಡಂತೇಳಿ. ಕಡೆಗೆ ವಿಚಾರ ಮಾಡಿದ, ಊರಾಗಿನ ಮನೆ ಖಾಲಿ ಬಿದ್ದದೆ, ಯಾರಿಗಾದ್ರೂ ಬಡವರು ಕೊಟ್ಟು, ನಾನಂತೂ ಸಂಚಾರದೊಳಗಿದ್ದೇನೆ, ಯಾರ್ಯಾರು ಬಡವರು ಕೊಡೋಣ ಅಂತ ತಿಳ್ಕೊಂಡು ಅಂತೇಳಿ ಮನೆಗೆ ಬಂದ.
ಮನೆಗೆ ಬಂದು ಅಂಗಳದೊಳಗೆ ಅವತ್ತು ಮಲ್ಕೊಂಡಿದ್ದ. ಆಗ ಯಾವುದೋ ಒಂದು ವಿಕೃತವಾಗಿರ್ತಕ್ಕಂಥ ವ್ಯಕ್ತಿ, ಒಮ್ಮೆ ಹುಲಿ ಹಂಗೆ ಕಾಣಿಸ್ತಿತ್ತು, ಒಮ್ಮೆ ನರಿ ಹಂಗೆ ಕಾಣಿಸ್ತಿತ್ತು, ಒಮ್ಮೆ ಬರೀ ಸ್ಕೆಲ್ಟನ್ ಹಂಗೆ ಬರೀ ಎಲುಬು ಕಾಣಿಸ್ತಿತ್ತು, ವಿಕೃತವಾದಂಥ ರೀತಿಯಿಂದ ಕಾಣಿಸ್ತಿತ್ತು. ಆಗ ಇವನಿಗೆ ಅಂಜಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿತ್ತು. ಓಕೆ, ಅದು ಯಾರಪ್ಪ ನೀನು ನನಗೆ ಈ ರೀತಿಯಾಗಿ ಮಾಡ್ಲಿಕ್ಕತ್ತಿ ಅಂತ ಹೇಳಿಕ ಅವನು ಹೇಳ್ದ, ನಾನು ನಿನ್ನ ಅಣ್ಣ ದುಂದುಕಾರಿ, ನನಗೆ ಸದ್ಗತಿ ಸಿಕ್ಕಿಲ್ಲ, ಪ್ರೇತಕಾರಿಯಾಗಿ ಇಲ್ಲೇ ಇದ್ದೀನಿ ನಾನು. ಮಂದಿ ನೆನ್ಸ್ಕೋತ ಇದು ಮಾಡ್ಕೋತ ಹಸಿವೆ ಆಗ್ತದೆ, ಬಾಯಾರಿಕೆ ಬರ್ತದೆ, ಆದರೆ ಬಾಯಿ ಇಲ್ಲ, ಆ ನಾಲಿಗೆ ಇಲ್ಲ, ಕುಡಿಲಿಕ್ಕೆ ಆಗಂಗಿಲ್ಲ, ಎಲ್ಲೋ ಗಟರದೊಳಗೆ ತಿರುಗಾಡ್ತೀನಿ, ಎಲ್ಲೋ ಹೊಲಕ್ನೊಳಗೆ ಬಿದ್ದು ಉಳ್ಳಾಡ್ತೀನಿ, ಹೆಂಗಾರ ಮಾಡಿ ನನ್ನ ಉದ್ಧಾರ ಮಾಡು ಅಂತ ತಿಳ್ಕೊಂಡಂತ. ಅದು ಗೋಕರ್ಣಂದ ನಿನ್ನ ಉದ್ಧಾರ ಸಲುವಾಗಿ ನಾನು ಅವ್ರದ್ದು ದೇಕ್ರಿಯ ಪೂರ ಮಾಡೀನಿ, ಗಯಾಶ್ರಾದ್ದನೂ ಮಾಡೀನಿ. ನೀವು ಉದ್ಧಾರ ಆಗಬೇಕಾಗಿತ್ತಲ್ಲ, ಯಾಕಾಗಿಲ್ಲ? ಅವ್ನು ಹೇಳ್ದೆ, ನನ್ನ ಪಾಪ ಇಷ್ಟದಲ್ಲ, ನೀನು ಮಾಡಿದ್ದು ಯಾವುದೂ ನನಗೆ ಉಪಯೋಗ ಬಿದ್ದಿಲ್ಲ ಅಂತ. ಗೋಕರ್ಣಂದ ಇಲ್ಲ, ಮಾಡಿದ್ದಕ್ಕೆ ಫಲ ಸಿಗಬೇಕಾಗಿತ್ತು, ಉದ್ಧಾರ ಆಗಬೇಕಾಗಿತ್ತು ನೀವು 3 ಜನ. ಹಾಗಾದ್ರೆ ಏನು ಮಾಡಬೇಕು? ಆಗ ಅವನು ವಿಚಾರ ಮಾಡಿದ, ಅವನು ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿದ, ಪರಮಾತ್ಮ ನನಗೆ ಗೌರ್ಧ್ವದೇಕ ಕ್ರಿಯೆ ಮಾಡಿದ ಮೇಲೆಯೂ ಕೂಡ ಆ ವ್ಯಕ್ತಿಗಳಿಗೆ ಸದ್ಗತಿ ಸಿಗದೇ ಇದ್ದರೆ ಆಗ ಉಪಾಯ ಏನು? ಈ ಪ್ರಶ್ನೆಗೆ ನನಗೆ ಉತ್ತರ ಸಿಗುವವರೆಗೂ ನಾಳೆ ಸೂರ್ಯೋದಯ ಆಗೋದೇ ಬೇಡ ಅಂತೇಳಿ ತನ್ನ ತಪಶಕ್ತಿಯಿಂದ ಸೂರ್ಯನ ಗತಿ ನಿಲ್ಲಿಸ್ಬಿಟ್ಟ. ಆಗ ಬ್ರಹ್ಮದೇವರು ಪ್ರತ್ಯಕ್ಷರಾಗಿ ಹೇಳಿದ್ರು, ಯಾಕಪ್ಪ ಸೂರ್ಯನ ಗತಿ ನಿಲ್ಲಿಸಿದೆ ಏನು ಅಂತ ತಿಳ್ಕೊಂಡಂತೆ. ಇಲ್ಲ, ನನ್ನ ಪ್ರಶ್ನೆಗೆ ಉತ್ತರ ಸಿಗ್ಬೇಕು. ಅದಕ್ಕವ್ರು ಹೇಳಿದರು, ಭಾಗವತ ಸಪ್ತಾಹ ಮಾಡು. ಭಾಗವತ ಸಪ್ತಾಹ ಮಾಡಿದರೆ ಆ ಮನೆಯೊಳಗೆ ಹಿರಿಯರು ಇತ್ಯಾದಿಗಳಿಗೆ ಒಂದು ವೇಳೆ ಅವರ ಪಾಪದಿಂದಲೋ ಅಥವಾ ನಾವು ಮಾಡುವ ವೃದ್ಧಿಕ ಕ್ರಿಯೆಗಳ ತಪ್ಪಿನಿಂದಾಗಿಯೋ ಸದ್ಗತಿ ಆಗಿರದೇ ಇದ್ದರೆ ಅವ್ರಿಗೆ ನಿಶ್ಚಿತವಾಗಿಯೂ ಸದ್ಗತಿ ಆಗ್ತದೆ. ಅದಕ್ಕೋಸ್ಕರ ನಮ್ಮಲ್ಲಿ ಹೋದ 1 ವರ್ಷದೊಳಗೆ 2 ವರ್ಷದೊಳಗೆ ಭಾಗವತ್ ಮನೆಯಲ್ಲಿ ಸಪ್ತಾಹ ಮಾಡಬೇಕು, ಅವ್ರು ಸದ್ಗತಿ ಸಿಗಬೇಕು ಅಂತ ಅನ್ನೋ ಕ್ರಮ ಮೊದಲಿಂದಲೂ ಬೆಳೆದು ಬಂದದ. ಈಗೀಗ ಸ್ವಲ್ಪ ಕಡಿಮೆ ಆಗಿಬಿಟ್ಟದ, ಅನಾನುಕೂಲತೆಗಳು ಹೆಚ್ಚು ಏನೋ ಯಾವ ರೀತಿ ಗೊತ್ತಿಲ್ಲ. ಆದರೆ ಭಾಗವತ ಮನೆಯಲ್ಲಿ ಆಗಬೇಕು, ಕರೆಯಿಂದ ವರ್ಷಕ್ಕೊಮ್ಮೆ ಆಗಬೇಕು, ಕೊನೆಗೆ ನನ್ನ ಜೀವನದೊಳಗೆ 8 ತೇರು ಆಗಬೇಕು, ಇಲ್ಲ ಕೊನೆಗೆ 1 ಸಲ ಆದರೂ ಆಗಬೇಕು. ಯಾಕೆಂದರೆ ಭಾಗವತ ಇದರಲ್ಲಿ ನಮಗೆಲ್ಲ ಪಾಪಗಳನ್ನು ದೂರ ಮಾಡಿ ಭಗವಂತನ ಹತ್ರ ನಮ್ಮನ್ನು ಕರೆದುಕೊಂಡು ಹೋಗ್ತಕ್ಕಂಥ ಒಂದು ಶ್ರೇಷ್ಠವಾದಂಥ ಒಂದು ಉಪಾಯ. ಅವಾಗ ಗೋಕರ್ಣ ಕೇಳಿದ, ಮತ್ತು ಅವನ ಪಾಪ ಎಷ್ಟದಂತ ಅವ್ರು ಬ್ರಹ್ಮದೇವರು ಹೇಳಿದ್ರು, 7 ಜನ್ಮದ ಪಾಪ ಅವನು ಅನುಭವಿಸ್ಲಿಕ್ಕತ್ತಾನ. ಮತ್ತು ಆ ಪಾಪ ಹೋಗ್ಯದಂತ ನನಗೆ ಹೆಂಗೆ ಗೊತ್ತಾಗಬೇಕು? ಹೇಳ್ದ, 7 ಗಂಟಿರ್ತಕ್ಕಂಥ ಒಂದು ಬಿದಿರು ಅಂಗಳದೊಳಗೆ ನೆಡು. 1 ದಿವಸದ ಭಾಗವತ ಸಪ್ತಾಹದ ಕಥಾಭಾಗ ಮುಗಿದ ಮೇಲೆ 1 ದಂಟು ಕಳಿಸಿಬಿಡ್ತದೆ. 1 ಜನ್ಮದ ಪಾಪ ಕಲಿಯ ನೀನು ತಾನಾಗೆ ಪ್ರತಿ ದಿವಸ ಅದ್ರ ರಿಸಲ್ಟ್ ಸಿಗ್ತದೆ ನಿನಗೆ. ಆ ರೀತಿ ಮಾಡು ಅಂತ ತಿಳ್ಕೊಂಡು ಗೋಕರ್ಣ ಅದೇ ರೀತಿಯಾಗಿ ಮಾಡಿದ. ಆ 1 ದಿವಸ ಕತೆ ಮುಗಿಬೇಕು, 1 ಗಂಟೆ ನಟ್ಟು ಮುರುತ್ತಂತಾನೆ ಕೆಳಬಿಡ್ಬೇಕು. ಕೊನೆಗೆ 7ನೇ ದಿವಸ ಯಾವಾಗ ಗ್ರಂಥದ ಸಮಾಪ್ತಿ ಆಯಿತು, ಆಗ ಒಬ್ಬ ದಿವ್ಯ ಪುರುಷ ಬಂದು ಕೈ ಜೋಡ್ತಾ, ನನ್ನ ಗುರುತು ಹಿಡಿದೇನು ಅಂತ ಕೇಳ್ದ. ಗೋಕರ್ಣ ಹೇಳ್ದ, ನಿನ್ನೆಲ್ಲಿ ನೋಡಿಲ್ಲ ನಾನು ಅಂತ. ಇಂಥ ದಿವ್ಯ ಪುರುಷ ನಾನು ಎಲ್ಲಿಗೆ ನೋಡ್ಲಿಕ್ಕ? ನಾನೇ ಅಪ್ಪ, ನಿನ್ನ ಅಣ್ಣ ದುಂದುಕಾರಿ. ಈ ರೀತಿಯಾಗಿರ್ತಕ್ಕಂಥ ನೀನು ಮಾಡಿದ ನಂದೆಲ್ಲ ಪಾಪ ಹೊರಟು ಹೋಗಿ ನನಗೆ ಉತ್ತಮವಾದ ಗತಿ ಸದ್ಗತಿ ಸಿಕ್ಕಿದೆ ನನಗೆ. ಮತ್ತು ದೇವತೆಗಳು ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಾರ, ನೀನು ನಡಿ. ನೋಡ್ದ, ಅಲ್ಲಿ 2 ವಿಮಾನಗಳು ಕಾಣಿಸಿದ್ರು. ಆ ವಿಮಾನ ತಂದಿರ್ತಕ್ಕಂಥ ದೇವದೂತರಿಗೆ ಕರೆದ, ಮತ್ತು 2 ವಿಮಾನ ಯಾಕೆ ಬಂದವಂತ ಅವ್ರು ಹೇಳೋದು, ನಿನಗೊಂದು ನನ್ನ ಅಣ್ಣನಿಗೊಂದು ಅಂತ ಹೇಳಿ. ಮತ್ತು ಗೋಕರ್ಣ ಅಂತಂದ ನನ್ನ ಒಬ್ಬನೇ ಕೇಳಲಿಲ್ಲ, ಊರ ಮಂದಿರ ಬಂದು ಕೇಳಕತ್ತಾರಲ್ಲ, ಅವ್ರಿಗ್ಯಾಕೆ ವಿಮಾನ ಬರಲಿಲ್ಲ ಅಂತ ಕೊಂಡ್ಕ. ಇಲ್ಲ, ನೀ ಎಷ್ಟು ಏಕಾಗ್ರತೆಯಿಂದ ಹೇಳಿದೆ, ಎಷ್ಟು ಭಕ್ತಿಯಿಂದ ಹೇಳಿದೆ. ನೀನು ಅಣ್ಣ ಉದ್ಧಾರ ಆಗಲೇಬೇಕು ಅಂತ ಎಷ್ಟು ಭಕ್ತಿಯಿಂದ ಕೇಳ್ದ. ಉಳಿದವರಲ್ಲಿ ಅಷ್ಟು ಏಕಾಗ್ರತೆ ಇರಲಿಲ್ಲ, ಇನ್ನೂ ಅವರು ಪುಣ್ಯ ಇನ್ನೂ ಹೆಚ್ಚಾಗಬೇಕಾಗ್ಯದ. ಗೋಕರ್ಣ ಹೇಳಿದಾಗ ಒಬ್ಬದನ್ನು ಕರ್ಕೊಂಡು ಹೋಗ್ರಿ, ಇವರೆಲ್ಲರಿಗೂ ಉದ್ಧಾರ ಆಗೋ ತನಕ ನಾನು ಇಲ್ಲೇ ಇರ್ತೇನೆ. ಇದಕ್ಕೇನೆ ಪರೋಪಕಾರ ಅಂತ ತಗೊಂಡು, ಆದ್ದರಿಂದ ನಾ ಇಲ್ಲೇ ಇರ್ತೀನಿ, ಹೋಗ್ಬಿಡಿ ಅಂದ್ಕೊಂಡು ಕಳಿಸ್ಕೊಡು.
ತಾತ್ಪರ್ಯ ಇಷ್ಟೇ. ಶ್ರೀಮದ್ ಭಾಗವತಾಖ್ಯೋಯಂ, ಭಾಗವತ ಗ್ರಂಥ ಅಂತ ತಿಳ್ಕೊಂಡಂತೇನಿದೆ, ಇದು ಪ್ರೇತ ಪೀಡಾ ವಿನಾಶಿನಿ. ಭಾಗವತ ಹೇಳ್ತಕ್ಕಂಥವರು, ಭಾಗವತ ಕೇಳ್ತಕ್ಕಂಥವರು, ಅವರ ಮಕ್ಕಳು ನಾಳೆ ಎಷ್ಟು ಸತ್ಕಾರ ಮಾಡಲಿ ಬಿಡಲಿ ಏನೇ ಮಾಡಲಿ, ಅದರರ್ಥ ಬಿಡಬೇಕು ಅಂತ ಅರ್ಥ ಅಲ್ಲ, ಮಾಡಬೇಕು, ಅವ್ರ ಮಕ್ಕಳ ಕರ್ತವ್ಯ. ಆದರೆ ಅವ್ರಿಗೆ ಪ್ರೇತತ್ವ ಬರೋದಿಲ್ಲ, ಉತ್ತಮ ಜನ್ಮ ಬರ್ತದೆ. ಉತ್ತಮ ಜನ್ಮ ನಿಶ್ಚಿತ. ಭಾಗವತ ಕೇಳಿದ ಮೇಲೆ ಬರೆದಿಟ್ಕೋರಿ ಮುಂದಿನ ಜನ್ಮ ಒಳ್ಳೆ ಜನ್ಮ ಸಿಗ್ತದೆ ಅಂತ ಅನ್ನೋದು ಭಾಗವತ ಕೊಟ್ಟಿರ್ತಕ್ಕಂಥ ಒಂದು ಹೆಸರೇ. ಅದಕ್ಕೋಸ್ಕರ ಭಾಗವತ ಕೇಳಬೇಕು ಅಂತ ಕೂಡ. ಭಾಗವತ ನಮಗೆ ಮೋಕ್ಷವನ್ನು ತಪ್ಪದೇ ಕೊಡ್ತದೆ, ಇದರಲ್ಲಿ ಸಂದೇಹ ಇಲ್ಲ. ಒಂದ್ಸಲ ಸ್ಕಂದ ಪುರಾಣದಲ್ಲಿ ಕಥೆ ಬರ್ತದೆ. ಪರೀಕ್ಷಿತ ರಾಜ ಯಾವಾಗ ಭಾಗವತ ಕೇಳಿ ಕೂತ್ಕೊಂಡ ಶುಕಾಚಾರ್ಯ ಬಂದರು, ಎಲ್ಲ ಋಷಿಗಳು ಎಲ್ಲ ಜ್ಞಾನಿಗಳು ಬಂದಿದ್ದರು. ಅಂತ ವೇಳ್ಯಾಕ ಅವತ್ತೇ, ಯಾಕೆ ಹಿಂದಿನ ಸಾಯಂಕಾಲ ಬಂದ, ಸಾಯಂಕಾಲ ಪ್ರಾರಂಭ ಆಯ್ತು ಪ್ರವಚನ. ಮರುದಿವಸ ಬೆಳಿಗ್ಗೆ ಇಂದ್ರ ಬಂದು ಹೇಳ್ದ, ಪರೀಕ್ಷಿತ ಶುಕಾಚಾರ್ಯ ನಾವು ಕೇಳ್ಬೇಕಂತ ಮಾಡಕ್ಕೆ ದೇವಲೋಕಕ್ಕೆ ನಡೆದಿ, ಆ ನಂತರ ನಿಮಗೆ ಅಲ್ಲಿ ಅನುಕೂಲ ಮಾಡಿಕೊಡ್ತೀವಿ, ನಮಗೆ ಉಪದೇಶ ಮಾಡ್ಲಿಕ್ಕೆ ಬರ್ರಿ ಅಂತ ಬಂದು ಕೇಳಿದ್ರು. ಆಗ ಶುಕಾಚಾರ್ಯ ಹೇಳಿದ್ರು, ನೋಡಪ್ಪ ಹೇಳ್ತೀನಿ ಅಂತ ಸಂಕಲ್ಪ ಮಾಡಿದ್ರು, ಅದರಿಂದ ನನ್ನ ನಡು ನಿಂದ್ರಿಸ್ಲಿಕ್ಕೆ ಬರೋಂಗಿಲ್ಲ. ಅದರಿಂದಾಗಿ ಎಲ್ಲ ಬೇಕಾ ಅವಾಗ ಹೋಗಿ ಕೇಳು, ಮತ್ತು ನಿನಗಿಂತ ಇಷ್ಟು ಕೊಡ್ತೀನಿ, ಶುಕಾಚಾರ್ಯನ ಕಳಿಸ್ಬಿಡು ಅಂತ ತಿಳ್ಕೊಂಡು ಅಂತ ಹೇಳಿ ಒಂದು ವೇಳೆ ಆಯ್ತು ಕರ್ಕೊಂಡು ಹೋಗ್ರಿ ಅಂತ ನಾ ಬರ್ತೇನೆ. ಆಗ ಪರೀಕ್ಷಿತ ರಾಜನ ಹತ್ರ ಇಂದ್ರ ಬಂದ, ಅಮೃತದ ಕೊಡ ತೊಗೊಂಬಂದಿದ್ದ. ಅಮೃತ ಕೊಡ್ತೀನಿ ಕುಡಿ, ತಕ್ಷಕ ಬಂದು ಕಚ್ಚಿದ್ರೆ ನಿನಗೇನಾಗಂಗಿಲ್ಲ. ಅದರ ಬದಲಾಗಿ ಶುಕಾಚಾರ್ಯ ನಮ್ಮ ದೇವಲೋಕ ಕಳಿಸ್ಬಿಡು. ಆಗ ಪರೀಕ್ಷಿತ ರಾಜ ಜೋರಾಗಿ ನಕ್ಬಿಟ್ಟ, ಸದಾ ದೇವಾನ್ ಜಹಾಸ, ನೀನು ಅಮೃತ ತೊಗೊಂಡು ಹೋಗು, ನಾನು ಶುಕಾಚಾರ್ಯನ ಕಳ್ಸಂಗಿಲ್ಲ ಅಂತ. ಯಾಕೆ ಅಂತಿಕೊಂಡಂತ, ನಿನ್ನ ಅಮೃತ ಬಹಳ ನಮ್ಮ ಆಯುಷ್ಯ ಎಷ್ಟದ ಅಷ್ಟು, ನೀವು ಒಂದು ದಿವಸ ಅಮೃತ ಕೊಡೋ ದೇವತೆಗಳು ಒಂದು ದಿವಸ ಪ್ರಳಯ ಬಂದಾಕ್ಷಣ ನೀವು ಹೊರಡಬೇಕು, ನಿಮ್ಮ ಶರೀರ ಉಳಿಯಂಗಿಲ್ಲ. ಆದರೆ ಭಾಗವತ ಕೇಳೋದ್ರಿಂದ ಮೋಕ್ಷ ಸಿಗ್ತದೆ, ಅಲ್ಲಿ ಮರಣ ಅಂತ ಅನ್ನೋದೇ ಇಲ್ಲ. ಆದ್ದರಿಂದಾಗಿ ಅಮೃತಕ್ಕಿಂತಲೂ ಹೆಚ್ಚಾಗಿರ್ತಕ್ಕಂಥದ್ದು ನಾನು ಬಿಟ್ಕೊಡಂಗಿಲ್ಲ. ಬೇಕಾದ್ರೆ ನೀನು ಕೊಂಡು ನಿನಗೇನು ಮಾಡಿ, ನೀವು ಆ ದೇವತೆಗಳನ್ನು ಕರ್ಕೊಂಬ ಜಾಗ ಕೊಡ್ತೀವಿ, ಅರ್ಥ ಮಾಡ್ತೀವಿ. ಆದರೆ ಇಲ್ಲಿ ನಾನು ಮಾತ್ರ ಇವರನ್ನು ಬಿಟ್ಕೊಡಂಗಿಲ್ಲ ಅಂತ ಹೇಳಿದ. ಆದ್ದರಿಂದಾಗಿ ಅಮೃತಕ್ಕಿಂತಲೂ ಶ್ರೇಷ್ಠವಾದದ್ದು ಭಾಗವತದಲ್ಲಿ ಬರುವ ಭಗವಂತನ ಮಹಿಮೆಗಳು ಅಂತ. ಆಗ ಶುಕಾಚಾರ್ಯ ಕೇಳಿದರು, ಇಂಥ ಭಾಗವತ ವೇದವ್ಯಾಸರು ಯಾಕೆ ಬರದು? ಯಾಕೆ ಅದಕ್ಕಿಂತ ಮೊದಲು ಮಹಾಭಾರತ ಬರೆದಿದ್ದರು, 18 ಪುರಾಣಗಳನ್ನು ಬರೆದಿದ್ರು, ಬ್ರಹ್ಮಸೂತ್ರ ಬರೆದಿದ್ರು, ವೇದಗಳನ್ನು ವಿಭಾಗ ಮಾಡಿ ಆಗಿತ್ತು. ಇಷ್ಟೆಲ್ಲ ತತ್ವಜ್ಞಾನ ಸಾಹಿತ್ಯ ಇದ್ದರೂ ಭಾಗವತ ಯಾಕೆ ಬರೆದರು? ಅದಕ್ಕೆ ಸುತಾಚಾರ್ಯ ಹೇಳ್ತಾರೆ, ವೇದವ್ಯಾಸರು ಎಲ್ಲ ಗ್ರಂಥ ಬರೆದ ನಂತರ ಪರಮಾತ್ಮ ಸರ್ವಜ್ಞ ಮೊದಲೇ ಗೊತ್ತಿತ್ತು, ಇನ್ನೊಂದು ಜನರಿಗೆ ಅನುಕೂಲವಾದ ಸುಲಭವಾದ ಗ್ರಂಥ ಬರೀಬೇಕು ಅಂತ ಮನಸ್ಸಿನಲ್ಲಿ ಬಂತು. ಆದರೆ ಪರಮಾತ್ಮ ಒಂದು ನಿಯಮ ಅದು, ಯಾರಾದರೂ ಪ್ರಾರ್ಥನೆ ಮಾಡಬೇಕು, ಆ ಕೆಲಸವನ್ನು ಪರಮಾತ್ಮ ಮಾಡಿಕೊಡ್ತಾನೆ. ಅವರಿಗೆ ಆ ಮನಸ್ಸಿನಲ್ಲಿ ಬಂದಿತ್ತು. ಆ ಕಾಲಕ್ಕೆ ನಾರದರು ಬಂದರು ಭೇಟಿಯಾಗಲಿಕ್ಕೆ. ವೇದವ್ಯಾಸರು ಬೇಕಂತಲೇ ಭಾಳ ಚಿಂತೆ ಒಳಗಿದ್ದಂಗೆ, ಭಾಳ ಟೆನ್ಷನ್ ಒಳಗಿದ್ದಂಗೆ ನಾಟಕ ಮಾಡೋದು. ನಾರದರು ಅಂತಂದರು, ಪರಮಾತ್ಮ ನಿತ್ಯ ತೃಪ್ತ, ಆನಂದ ಪರಿಪೂರ್ಣ, ಧ್ಯಾನಾನಂದ ಸ್ವರೂಪಿ, ನಿನಗ್ಯಾಕೆ ಚಿಂತೆ, ಎಲ್ಲಿ ಚಿಂತೆ ನಿನಗೆ ಅಂತ ತಿಳ್ಕೊಂಡು ಅಂತ ಕೇಳ. ಹಾಗೆ ಶುಕಾಚಾರ್ಯ ಹೇಳಿದ್ರು, ವೇದವ್ಯಾಸ ಹೇಳಿದ್ರು, ನನಗೇನು ಚಿಂತೆ ಅದ ನೀನೇ ವಿಚಾರ ಮಾಡಿ ಹೇಳು ಅಂತಿಕೊಂಡಂತ ಅವನ ಮೇಲೆ ಹಾಕಿ. ಆಗ ನಾರದರು ಹೇಳಿದರು, ಪರಮಾತ್ಮ ನಿನ್ನ ಚಿಂತೆ ನನಗೆ ಗೊತ್ತದ. ತಾಯಿ ಮಕ್ಕಳನ್ನು ಹಡಿತಾಳ, ಬೆಟ್ಟಾಗ್ಲಿಕ್ಕೆ ಬಂದಿರ್ತಕ್ಕಂಥವ್ರು, ನನ್ನ ಮಗ ಎಷ್ಟು ಚೆಂದಿದ್ದಾನೆ, ನಿನ್ನ ಕೂಶ ಎಷ್ಟು ಚೆಂದದ, ಎಷ್ಟು ಚೆಂದ ಆಗ್ತಾನೆ ನೋಡು, ಹಂಗೆ ಹೇಳಿ ತಾಯಿ ಸಂತೋಷ ಆಗ್ತದೆ. ಬಂದವರು ಆ ಮಗನ ಕಡೆ ನೋಡಂಗೆ ಯುವತಿಗೆ ಅರಟಿ ಹೋಗ್ತಾರೆ, ಆ ಕೂಸಿನ ಕಡೆಗೆ ನೋಡಂಗಿಲ್ಲ. ನೀ ಎಂಥವ್ರಿದ್ದಾರೆ, ನಮ್ಮ ಕೂಸಿನ ಹೊಗಳಿಲ್ಲ ಅಂತೇಳಿ ದುಃಖ ಆಗ್ತದೆ. ಆ ರೀತಿ ದುಃಖ ನನಗೆ, ನಾನು ದುಃಖದಂತ ನಾಟಕ ಮಾಡ್ಲಿಕ್ಕೆ ನಾನು ಪರಮಾತ್ಮನಿಗೆ ದುಃಖ ಇಲ್ಲ. ವೇದವ್ಯಾಸಿ ಹೊಸತ ಯಾಕಂತಿಕೊಂಡಂತಂದರೆ, ವೇದ ವಿಭಾಗ ಮಾಡಿದೆ, ಅದರ ಕಲಿಯುಗದೊಳಗೆ 8 ಜನ ವೇದ ಓದ್ತಾರೆ. ಯಾಕಂದ್ರೆ
ಶಾಲೆ ಬಿಟ್ಟು ಗುರುಕುಲಕ್ಕೆ ಹೋಗಿ 6 ವರ್ಷ 8 ವರ್ಷ ಅಭ್ಯಾಸ ಮಾಡ್ಬೇಕಾಗ್ತದೆ. ಅಂಥವ್ರ ಸಂಖ್ಯೆ 1% ಸಿಗಂಗಿಲ್ಲ. ಅದರಿಂದ ಅದು ಬಹಳ ಜನರಿಗೆ ಅದು ಲಾಭ ಮುಟ್ಟಂಗಿಲ್ಲ. ಇನ್ನು ಬ್ರಹ್ಮಸೂತ್ರ ಬರದೆ ಅದನ್ನು ಅಪಾರ್ಥ ಮಾಡ್ಕೊಳ್ತಕ್ಕಂಥವರೇ ಜಾಸ್ತಿ. ಅದನ್ನು ಅಭ್ಯಾಸ ಮಾಡಬೇಕಾದ್ರೆ ಒಳ್ಳೆ ಗುರುಗಳು ಸಿಗಬೇಕು, ತಿಳಿಸಿ ಹೇಳ್ತಕ್ಕಂಥ ಗುರುಗಳು ಸಿಗಬೇಕು, ಮಾರ್ಗದರ್ಶನ ಮಾಡ್ತಕ್ಕಂಥವ್ರು ಸಿಗಬೇಕು. ಆದರೆ ಬ್ರಹ್ಮಸೂತ್ರನ ಎಲ್ಲರ ಕಡೆಯಿಂದ ಆಗೋದಿಲ್ಲ. ಉಪನಿಷತ್ತು ಇನ್ನೂ ಕಠಿಣವಾಗಿರ್ತಕ್ಕಂಥವುಗಳು. ಇನ್ನು 18 ಪುರಾಣ ಅಂತ ತಿಳ್ಕೊಂಡಂತಂದ್ರೆ ಏನಿಲ್ಲ ಅಂತಂದ್ರೂ ಕೂಡ ಸುಮಾರು 16 ಲಕ್ಷ ಶ್ಲೋಕಾತ್ಮಕವಾಗಿ 18 ಪುರಾಣಗಳು. 8 ಲಕ್ಷ ಶ್ಲೋಕಗಳು 18 ಪುರಾಣದೊಳಗೆ. ಮಹಾಭಾರತ 1 ಲಕ್ಷ ಶ್ಲೋಕ. ಪೂರ್ತಿ ಎಷ್ಟು ಜನ ಪೂರ್ತಿ ಮಹಾಭಾರತ ಓದಿದವರು ಸಂಪೂರ್ಣ ಭಾರತ ದೇಶ ಒಂದು 50-100 ಮಂದಿ ಸಿಗ್ತಾರೆ. ಎಲ್ಲೋ ಅಲ್ಲೊಂಚೂರು ಇಲ್ಲೊಂಚೂರು ಓದೋರೇ ಭಾಳ ಜನ. ಪೂರ್ತಿ ಮಹಾಭಾರತ ಓದೋರು ಸಿಗಂಗಿಲ್ಲ. ಇಂಥ ಪರಿಸ್ಥಿತಿ ಒಳಗೆ ನೀನು ಬರೆದ ಗ್ರಂಥದಿಂದ ಸಾಮಾನ್ಯ ಜನರಿಗೆ ಪಂಡಿತರಿಗೆ ಉಪಯೋಗ ಆಗ್ತದೆ. ಯಾರು ಗುರುಕುಲಕ್ಕೆ ಅಧ್ಯಯನ ಮಾಡ್ತಾರೆ, ವೇದ ಅಧ್ಯಯನ ಮಾಡ್ತಾರೆ, ಬ್ರಹ್ಮಸೂತ್ರ ಅಧ್ಯಯನ ಮಾಡ್ತಾರೆ, ಮಹಾಭಾರತ ಅಧ್ಯಯನ ಮಾಡ್ತಾರೆ. ಆದರೆ ಸರ್ವಸಾಮಾನ್ಯ ಜನರಿಗೆ ಉಪಯೋಗ ಬೀಳುವ ಇನ್ನೊಂದು ಗ್ರಂಥವನ್ನು ರಚನೆ ಮಾಡಬೇಕು. ಆದರೆ ವೇದವ್ಯಾಸದೇವರೇ ಕಲಿಯುಗದೊಳಗೆ ಎಲ್ಲ ಸಿಗ್ತಾವೆ. ಆದರೆ ಒಳ್ಳೆ ಸಜ್ಜನರು ಸಿಗೋದು ಭಾಳ ದುರ್ಲಭ. ಯಾರು ಒಳ್ಳೆ ಆಚರಣಶೀಲರಾಗಿರ್ತಾರೆ, ಯಾರು ಎಲ್ಲ ನಿಯಮಗಳನ್ನು ಪರಿಪಾಲನೆ ಮಾಡ್ತಿರ್ತಾರೆ, ಅಂಥವರು ಎಲ್ಲೋ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಇರ್ತಾರೆ. ಅಂಥವರ ಸಂಘ ಸಿಗೋದು ಬಹಳ ದುರ್ಲಭ. ಸಜ್ಜನರ ಸಂಘ ಸಿಗಲಿಲ್ಲ ಅಂತ ತಿಳ್ಕೊಂಡಂತಂದ್ರೆ ಮನುಷ್ಯನಿಗೆ ಪ್ರವೃತ್ತಿ ಬೆಳೆಯಂಗಿಲ್ಲ. ನಮ್ಮ ಬಾಜುಕಿನ ಏಕಾದಶಿ ಮಾಡ್ತಾನೆ, ನಾನು ಮಾಡ್ಬೇಕಂತ ಅನ್ನಿಸ್ತಾನೆ ನನಗೆ. ಬಾಜುಕಿನ ಏಕಾದಶಿ ದಿವಸ ಬಜಿ ಕರಿತಿದ್ರೆ ನಾನು ಬಿಡ್ತೇನೆ ಬಿಡು ಅಂತ ತಿಳ್ಕೊಂಡು. ಆದ್ದರಿಂದ ಸಂಘ ಒಳ್ಳೇದಿರಬೇಕು. ಆದರೆ ನೀವು ಇಂಥ ಒಂದು ಗ್ರಂಥ ಬರೀರಿ, ಸಜ್ಜನರ ವರ್ಣನೆ ಇರಬೇಕು. ಭಗವತ್ ಭಕ್ತರ ಅನೇಕ ಚರಿತ್ರೆ ಅದರಲ್ಲಿ ಇರಬೇಕು. ಅದನ್ನು ಭಾಗವತ್ ಓದ್ತಿದ್ರು ಯಾವುದೇ ಅಧ್ಯಾಯ ಓದಲಿ, ಯಾರೋ ಒಬ್ಬರು ನಮ್ಮ ಜೊತೆಗೆ ಇದ್ದಾರಪ್ಪ ಸಜ್ಜನರು, ವೇದವ್ಯಾಸರಿದ್ದಾರೆ, ಶುಕಾಚಾರ್ಯ ಇದ್ದಾರೆ, ಪರೀಕ್ಷಿತ ರಾಜ ಇದ್ದಾನೆ, ನಾರದರಿದ್ದಾರೆ, ಆನಂತರ ಮೈತ್ರೇಯರಿದ್ದಾರೆ, ವಿದುರರಿದ್ದಾನೆ. ಇಂಥವರ ಸಂಘ ಜೊತೆ ಇವತ್ತಿನ ಅವ್ರ ವಿಚಾರ ನಮ್ಗೆ ಸಿಗ್ತದೆ ಅಂತೇಳಿ ಆ ಸಜ್ಜನರ ಜೀವನ ಅಂತ ಏನದ ನಮ್ಮ ಮೇಲೆ ಪರಿಣಾಮ ಬೀಳುತ್ತೆ. ಸಜ್ಜನರ ಜೀವನ ಪರಿಣಾಮ ಆಗಲಿಲ್ಲ ಅಂತಂದ್ರೆ ನಮ್ಮ ಉದ್ಧಾರ ಆಗೋದು ಭಾಳ ಕಠಿಣ ಆಗ್ತದೆ. ಇದಕ್ಕೆ ನಂದೇ ಉದಾಹರಣೆ ಅಂತ ತಿಳ್ಕೊಂಡ್ರೆ ವೇದವ್ಯಾಸರೇ ಕೇಳಿದ್ರಿ ನನ್ನ ಉದಾಹರಣೆ ಹೇಳ್ತಾರೆ. ವೇದವ್ಯಾಸರಿಗೆಲ್ಲ ಗೊತ್ತಿತ್ತು, ನಾರದಲ್ಲಿ ತಮ್ಮ ಪ್ರಾರ್ಥನೆ ಮಾಡ್ಕೊಳ್ಬೇಕಾಗಿತ್ತು. ನಾನು ಪೂರ್ವದಲ್ಲಿ ಒಬ್ಬ ಗಂಧರ್ವ ಯಾವುದೋ ಒಂದು ಮಾಡಿರ್ತಕ್ಕಂಥ ತಪ್ಪಿನಿಂದಾಗಿ ಒಬ್ಬ ದಾಸಿಯ ಮನೆಯಲ್ಲಿ ನಾನು ಹುಟ್ಟಿದೆ. ನಮ್ಮಪ್ಪ ನಾನು ಹುಟ್ಟಿದ ಕೆಲವೇ ದಿವಸದಲ್ಲಿ ಸತ್ತೋಗ್ಬಿಟ್ಟ. ನಮ್ಮ ತಾಯಿ ಅವ್ರ ಮನೆ ಮುಸುರಿ ಮಾಡು, ಇವ್ರ ಮುಸುರಿ ತಿಕ್ಕು, ಬಾಯಿ ಪಾತ್ರೆ ತಿಕ್ಕು, ಅವ್ರ ಮನೆ ಬಟ್ಟೆ ಒಗೆಯೋ, ಇವ್ರ ಮನೆಗೆ ಅನುಕೂಲ ಮಾಡ್ಕೊ, ಇಂಥ ಕೆಲಸ ಮಾಡಿಕೊಂಡು ಹೇಗೋ ನನ್ನನ್ನು ಸಾಕಲಿಕ್ಕತ್ತಿದ್ಲು, ನನ್ನನ್ನು ಬೆಳೆಸ್ಲಿಕ್ಕತ್ತಿದ್ಲು. ಆದರೆ ನನ್ನದೊಂದು ವಿಚಿತ್ರವಾದ ಸ್ವಭಾವ. ನನಗೆ ಯಾವಾಗ ತಿಳುವಳಿಕೆ ಬಂತು, ನನಗೆ ಏನೋ ಕಳ್ಕೊಂಡೀನಿ, ಅದನ್ನು ಪಡಿಬೇಕಾಗಿ. ಆದರೆ ಏನು ಕಳ್ಕೊಂಡೀನಿ ಗೊತ್ತಿಲ್ಲ, ಎಲ್ಲಿ ಕಳ್ಕೊಂಡೀನಿ ಗೊತ್ತಿಲ್ಲ, ಆ ನಂತರ ಅದು ಯಾವುದು ಅದೇ ಗೊತ್ತಿಲ್ಲ. ಏನು ಕಳ್ಕೊಂಡೀನಿ ಗೊತ್ತಿಲ್ಲ, ಎಲ್ಲಿ ಕಳ್ಕೊಂಡೀನಿ ಗೊತ್ತಿಲ್ಲ, ಯಾವಾಗ ಕಳ್ಕೊಂಡೀನಿ ಗೊತ್ತಿಲ್ಲ ಅಂತ ಹುಡುಕೋದು ಹೆಂಗೆ. ಆದರೆ ನನಗೆ ಅದು ಬೇಕು ಅಂತೇಳಿ ನಾನು ಊಟ ಸೇರ್ತಿರ್ಲಿಲ್ಲ, ಜನ ಜೊತೆ ಮಾತನಾಡ್ತಾ ಇರ್ತಿರ್ಲಿಲ್ಲ. ಸುಮ್ಮನೆ ಒಂದೇ ಕಡೆ ಕೂಡಬೇಕು, ನಗಬೇಕು, ಅಳಬೇಕು, ಏನೋ ಮಾಡ್ತಿದ್ದೆ. ಜನರೆಲ್ಲ ನಾನು ಹುಚ್ಚ ಅಂತ ಹೆಸರಿಟ್ಬೇಕು. ನನ್ನ ತಾಯಿನೂ ಭಾಳ ದುಃಖ ಇದ್ಲ. ಎದ್ದು ಒಬ್ಬ ಮಗ ಹಿಂಗಾದ್ನಲ್ಲ, ಏನು ಮಾಡಬೇಕು ಅಂತೇಳಿ ಭಾಳ ದುಃಖಿತಳಾದ್ಲು. ಒಂದು ವೇಳೆ ಒಂದೆರಡು ತಿಂಗಳಾದ್ಮೇಲೆ ನಮ್ಮ ಊರಿಗೆ ಒಬ್ರು ಸ್ವಾಮಿಗಳು ಚಾತುರ್ಮಾಸ್ಯಕ್ಕೆ ಬಂದರು. ಅವರು ಚಾತುರ್ಮಾಸ್ಯಕ್ಕೆ ಇದ್ರಿಂದ ದಿನಾಲು ಅನೇಕ ಜನ ಬರ್ತಿದ್ರು. ಅಷ್ಟೆಲ್ಲ ಜನರು ಊಟದ ಪಾತ್ರೆ ತಿಕ್ಕೋದು ಕೆಲಸ ನಮ್ಮ ತಾಯಿಗೆ ತಿಕ್ತು. ಹೀಗಾಗಿ ನಾನು ಕೂಡ ನನ್ನ ತಾಯಿ ಜೊತೆಗೆ ಅಲ್ಲಿ ಹೋದೆ. ಹೋದ ಕ್ಷಣಕ್ಕೇನೆ ಹಿಂಗೆ ಪ್ರವಚನ ಹೇಳ್ತಿದ್ರು. ನಾನು ದೂರ ನಿಂತು ಕೇಳ್ತಿದ್ದೆ. ಅವ್ರೊಂದು 5 ಮಿನಿಟ್ ಕೇಳಿದ್ಮೇಲೆ ನನಗೆ ಅನಿಸ್ತು, ನಾ ಕಳ್ಕೊಂಡು ವಸ್ತು ಬಗ್ಗೆ ಅವ್ರೇನೋ ಹೇಳಿಕತ್ತಾರಂತ. ಹೀಗಾಗಿ ಸ್ವಲ್ಪ ಮುಂದೆ ಹೋದೆ. ಅಲ್ಲಿ ಜನರೇ ಹುಚ್ಚ ಇಲ್ಲಕ್ಕೆ ಬಂದು ಹೋಗು ಅಂತ ಹೇಳಿದ್ರು. ಆದರೆ ಪ್ರವಚನಕಾರ ನನ್ನ ನೋಡಿದ್ರು, ಹುಡುಗ ಇಲ್ಲಿ ಬಾ ಅಂತ ಕಂಡು. ಇಲ್ಲಿ ಬಾ, ದಿನ ಇಲ್ಲಿ ಕೂತು ನಾನು ಹೇಳೋದು ಕೇಳೋದು. ನಾನು ಮೊದಲೇ ಪ್ರವಚನ ಆದಮೇಲೆ
ನನಗೆ ನಿಮ್ಮ ಸೇವೆ ಮಾಡ್ಬೇಕಂತ ಅನ್ಸಿದೆ. ಹಾಗಾದ್ರೆ ಒಂದು ಕೆಲಸ ಮಾಡು, ನಾನು ಊಟ ಆದಮೇಲೆ ಎಲೆ ತೆಗೆದು ಗೋಮಾಚು ಕೆಲಸ ಮಾಡು, ನನ್ನ ಬಾಂಡೆ ಅದರ ತಿಕ್ಕು ಕೆಲಸ ಮಾಡು, ಆನಂತರ ನನ್ನ ಬಟ್ಟೆ ಒಗೆದು ಕೊಡು, ಇಷ್ಟು ನೀವು ಮಾಡ್ಕೋತೀವಿ. ಆಮೇಲೆ ನಾಯಿ ಊಟ ಮಾಡಿ ಉಳಿತದ ಪಾತ್ರೆ ಒಳಗೆ ಅದನ್ನು ತಿನ್ನು, ಬೇರೆ ತಿನ್ನಲಿಕ್ಕೆ ಹೋಗಬೇಡ ಅಂತ ತಿಳ್ಕೊಂಡು ಅಂತ ಹೇಳಿ ನನಗೆ ನಿಯಮ ಹೇಳಿದ್ರು. ನಾನು ಆ ನಿಯಮಗಳನ್ನು ಪರಿಪಾಲನೆ ಮಾಡಲಿಕ್ಕೆ ಚಾಲು ಮಾಡಿದೆ. 2 ತಿಂಗಳ ತನಕ ಅವ್ರು ಸೇವಾ ಮಾಡಿದ್ರು. ಆದರೆ ದಿನಾಲು ಅವ್ರು ಕೇಳೋದನ್ನು ನೋಡಿ ನನಗೆ ಗೊತ್ತಾಯ್ತು, ನಾನು ಕಳ್ಕೊಂಡದ್ದು ಭಗವಂತನ ಭಕ್ತಿಯನ್ನು ಕಳ್ಕೊಂಡಿದ್ದೆ, ದೇವರ ಪೂರ್ತಿ ಮರೆತು ಬಿಟ್ಟಿದ್ದೆ. ಈಗ ನನಗೆ ಬೇಕಾದ ವಸ್ತು ದೇವರು, ನನಗೆ ದೇವರು ಸಿಕ್ಕರು ಅಂತ ತಿಳ್ಕೊಂಡು ಅಂತೇಳಿ ಬಹಳ ಸಂತೋಷ ಆಯಿತು. ದಿನಾಲು ಕೇಳಿ ನನ್ನ ಧ್ಯಾನ ಹೆಚ್ಚಾಗೋದು ಬಂತು. ಚಾತುರ್ಮಾಸ್ಯ ಮುಗೀತು. ಅನಂತ ಚತುರ್ದಶಿ ಆದಮೇಲೆ ಅವರು ಬೇರೆ ಊರಿಗೆ ಹೊರಟರು. ನನಗೆ ಭಾಳ ದುಃಖ ಆಯಿತು. ಅವ್ರ ಕಾಲ ಮೇಲೆ ತಲೆ ಇಟ್ಟು ಗಳಗಳ ಹತ್ತೆ ಕಣ್ಣೀರಿಂದ ಪಾದ ತೊಳೆಸಿದೆ. ನೀವು ಬಿಟ್ಟು ಹೋದ್ರೆ ಮುಂದೆ ನನ್ನ ಗತಿ ಏನು? ನಿಮ್ಮಿಂದ ಏನೋ ಒಂದು ರೀತಿಯಾದಂಥ ಸದ್ಗತಿ ಏನೋ ವಿಚಾರ ಬಂದು ಆನಂದದಿಂದ ಇದ್ದೆ, ನಾನು ಕಳ್ಕೊಂಡು ಸಿಕ್ಕಂತೆ ಆಯಿತು, ಪರಮಾತ್ಮ ನನಗೆ ಭಕ್ತಿ ಉಂಟಾಯಿತು. ನೀವು ಬಿಟ್ಟು ಹೋದ್ಮೇಲೆ ನನ್ನ ಗತಿ ಏನು ಅಂತ ತಿಳ್ಕೊಂಡು ಕೇಳಿ ಆ ಕಾಲಕ್ಕೆ ಅವ್ರು ಹೇಳಿದ್ರು, ನೀನು ಚಿಂತೆ ಮಾಡಬೇಡಪ್ಪ, ಒಂದು ಕೆಲಸ ಮಾಡು, ನೀನು ನಾನು ಮಂತ್ರೋಪದೇಶ ಮಾಡ್ತೀನಿ, ದಿನಾಲು ಆಚರಣೆ ಮಾಡು, ಪಾಪವರ್ಷ ವಿಸರ್ಜನೆ ಮಾಡಿಕೊಂಡು ಈ ಮಂತ್ರ ಹೇಳ್ಕೋತಿರು, ದೇವ್ರು ನಿನ್ನ ಮೇಲೆ ಅನುಗ್ರಹ ಮಾಡ್ತಾರೆ ಅಂತೇಳಿ ನನಗವರು ಮಂತ್ರೋಪದೇಶವನ್ನು ಕೊಟ್ಟು ಹೋಗ್ಬಿಟ್ಟು ನಾನು ತಪ್ಪದೆ ಸ್ನಾನ ಮಾಡಿ ಜಪ ಮಾಡ್ಬೇಕಂತ ಕೂಡಬೇಕು. ನಮ್ಮವ್ವ, ನನಗೂ ವಯಸ್ಸಾಯಿತು, ಸ್ವಲ್ಪ ಬಾಂಡಿ ಎತ್ತಿಡು, ಅದನ್ನು ಸ್ವಲ್ಪ ಹೊರಸಿಡು, ಇದನ್ನು ತೊಗೊಂಡು ಬಾ, ಅದನ್ನು ನೀರು ತಂದು ಕೊಡು. ನಾನು ಜಪ ಮಾಡಬೇಕು ಅಂತಂತಿದ್ದೆ, ಅಷ್ಟೊತ್ತಿಗೆ ನಮ್ಮ ತಾಯಿ ಕರಿಬೇಕು. ನನ್ನ ಕಾಲು ತ್ರಾಸ ಆಗ್ತಿತ್ತು. ಏನಪ್ಪ ಸಾಧನೆ ಮಾಡ್ಬೇಕಂತೀನಿ, ನಮ್ಮ ತಾಯಿ ತ್ರಾಸ ಕೊಡ್ಲಿಕ್ಕೆ ನಡುವ ವಿಘ್ನ ಅಂತೇಳಿ. ಯಾಕಂದ್ರೆ ಸಾಧನ ಸಂದರ್ಭದಲ್ಲಿ ಕೆಲಸದಲ್ಲಿ ಬಂಧುಗಳು ನಮಗೆ ಬಂಧಕರಾಗ್ತಾರೆ. ಒಂದು ದಿವಸ ರಾತ್ರಿ ಪಾಪ ಎಲ್ಲೋ ಕೆಲಸ ಮಾಡಿ ಬರೋ ಮುಂದೆ ಹಾವು ಕಚ್ಚೆ ನಮ್ಮ ಅವು ಸತ್ತೋಗ್ಬಿಟ್ಟು. ತಾಯಿ ಓದೋದನ್ನು ಭಾಳ ದುಃಖ ಆಯ್ತು. ಯಾಕಂದ್ರೆ ತಾಯಿ ಸ್ಥಾನ ಯಾರು ತುಂಬಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ಅವತ್ತಿನಿಂದ ನಿಶ್ಚಿಂತೆ ಯಾರು ನನಗೆ ನನ್ನ ಸಾಧನೆಗೆ ಯಾರು ಅಡ್ಡಿ ಇಲ್ಲ ಅನ್ಬೇಕು ಅಂತೇಳಿ ಊರು ಹೊರಗೆ ಹೋದೆ. ಒಂದು ನದಿ ತೀರ, ಒಂದು ಗಿಡ ಕೆಳಗೆ ಜಾಗ ಇತ್ತು, ನೋಡಿಕೊಂಡೆ. ದಿನ ಸ್ನಾನ ಮಾಡಬೇಕು, ಗುರುಗಳು ಹೇಳಿದ ಮಂತ್ರ ಜಪ ಮಾಡಬೇಕು ಇತ್ಯಾದಿಗಳು. ಹೀಗೆ ಕೆಲವು ವರ್ಷ ಕಳೆದೋಯ್ತು. ದೇವರು ಹೇಳಿದ ಆ ರೂಪವನ್ನು ಯಾವಾಗಲೂ ಎದುರು ನೋಡಿಕೊಂಡು ಜಪ ಮಾಡ್ತಿದ್ದೆ. ಒಂದು ದಿವಸ ಆ ರೂಪ ಮಾಯ ಆಗ್ಬಿಟ್ಟು ಗಾಬರಿಯಾಗಿ ನೋಡ್ತೀನಿ, ನನ್ನ ಎದುರಿಗೆ ಒಂದು ಒಳ್ಳೆ ತೇಜ, ಆಕೃತಿ ನನಗೇನು ಕಾಣಿಸ್ಲಿಲ್ಲ, ದೊಡ್ಡ ಒಂದು ತೇಜದ ಪುಂಜ ನನಗೆ ಕಾಣಿಸ್ತು. ತೇಜ ಪುಂಜ ಕಾಣಿಸಿದ ಮೇಲೆ ಅದರೊಳಗೇನು ಮುಖ ಕಾಣಿಸ್ಲಿಕ್ಕೆ ಚಾಲು ಆಯಿತು. ಅಟ್ಟತೆ ಮಾಯ ಆಯಿತು. ನನಗೆ ಬಹಳ ದುಃಖ. ದೇವರು ಬಂದಿದ್ರು, ದರ್ಶನ ಕೊಟ್ಟಿದ್ರು, ಆ ದೇವರಿಗೆ ನಾನು ನಮಸ್ಕಾರ ಮಾಡಲಿಲ್ಲ, ದೇವ್ರ ಜೊತೆಗೆ ನಾನು ಮಾತನಾಡಲಿಲ್ಲ. ಇಂತಹ ಸಂದರ್ಭದೊಳಗೆ ಏನಾಯ್ತು ಅಂತ ಭಾಳ ದುಃಖ. ದೇವ್ರು ಈ ಕಡೆ ಹೋಗಿರ್ಬೇಕಂತ ಅಲ್ಲಿ ಹುಡ್ಕೋತ ಹೋದೆ, ಇಲ್ಲ ಈಗ ಹೋಗಿರ್ಬೇಕು ಈ ಕಡೆ ಹುಡ್ಕೋತ ಹೋದೆ, ಸಿಗಲಿಲ್ಲ. ಉಳ್ಳಾಡಿ ಅಳ್ಲಿಕ್ಕೆ ಚಾಲು ಮಾಡಿದೆ. ದೇವರು ಬಂದಿದ್ರು, ನಾನು ನೋಡಲಿಲ್ಲ, ಮಾತಾಡ್ತೇನೆ. ಆಗ ಆಕಾಶವಾಣಿ ಆಯಿತು, ಬಾಲಕ ಈ ಜನ್ಮದಲ್ಲಿ ಇಷ್ಟೇ ಭಗವಂತನ ದರ್ಶನ ನನಗೆ, ದೇವರು ಕೊಟ್ಟ ಗುರುಗಳು ಕೊಟ್ಟ ಮಂತ್ರವನ್ನು ಜಪ ಮಾಡ್ಕೋತಿರು, ಅದರಿಂದ ನಾನು ನಿಶ್ಚಿತವಾಗಿ ಉದ್ಧಾರ ಆಗ್ತದೆ ಅಂತ ತಿಳ್ಕೊಂಡಂತೆ ಆಕಾಶವಾಣಿ ಆಯಿತು. ನನ್ನ ಆಯುಷ್ಯ ಇರುವವರೆಗೂ ಜಪ ಮಾಡಿದೆ. ಅದರ ಆ ಜ್ಞಾನಿಗಳ ಸೇವಾದ ಫಲ ಎಷ್ಟು ಅಂತ ತಿಳ್ಕೊಂಡಂತಂದ್ರೆ ಮುಂದಿನ ಜನ್ಮದೊಳಗೆ ನಾನು ಬ್ರಹ್ಮದೇವರ ಮಾನಸ ಪುತ್ರನಾಗ್ಬಿಟ್ಟಿದ್ದೆ. ಅಂದರೆ ಜ್ಞಾನಿಗಳ ಸೇವಾ ಮಾಡೋದ್ರಿಂದಾಗಿ, ಜ್ಞಾನಿಗಳ ಮಾತುಗಳನ್ನು ಕೇಳೋದ್ರಿಂದ, ಅವ್ರ ಉಪದೇಶದಿಂದ ಇಂಥ ಒಂದು ಅದ್ಭುತವಾದಂಥ ಪ್ರಮೋಷನ್ ನನಗೆ ಸಿಕ್ತು. ಅದಕ್ಕೋಸ್ಕರ ನೀವು ಇಂಥ ಒಂದು ಗ್ರಂಥ ಬರೆಯಿರಿ, ಸಮಾಧಿನ ಅನುಸ್ಮರ ಯದ್ವಿಚೇಷ್ಟಿತ. ಸಂಸ್ಕೃತದೊಳಗೆ ಅನೇಕ ಕಠಿಣವಾದ ಭಾಷಣನೂ ಅವ, ಗುಹ್ಯ ಭಾಷಣ ಅಂತದ, ದರ್ಶನ ಭಾಷಣ ಅಂತದ. ಅದೆಲ್ಲ ಬೇಡ, ಜನರಿಗೆ ತಿಳಿಯುವಂಥ, ಅಂದರೆ ಸಂಸ್ಕೃತ ಬಲ್ಲವರಿಗೆ ತಿಳಿಯುವಂಥ, ಕಡೆಗೆ ಅನುವಾದ ಓದಿದ್ರು ಕೂಡ ತಿಳಿಯುವಂಥ ಒಂದು ಸುಲಭವಾದ ಗ್ರಂಥವನ್ನು ಬರೆಯಿರಿ. ಭಗವಂತನ ಮಹಿಮೆ, ಭಗವಂತನ ಉಪಕಾರಗಳು, ಭಗವದ್ಭಕ್ತರ ಕಥೆ ಇರಬೇಕು. ಇಂಥ ಗ್ರಂಥ ನೀವು ಬರೆಯಿರಿ ಅಂತ ತಿಳ್ಕೊಂಡು ಅಂತ ಹೇಳಿ ವೇದವ್ಯಾಸರು ವಿಚಾರ ಮಾಡಿ ಪ್ರತಿಯೊಂದು ಅಧ್ಯಾಯದಲ್ಲಿಯೂ ಭಕ್ತರ ಚರಿತ್ರೆ, ಭಗವಂತನ ಚರಿತ್ರೆ, ಭಕ್ತರ ಸಂಘ, ಅದರಿಂದ ಉದ್ಧಾರ ಆಗಿರ್ತಕ್ಕಂಥ ಕಥೆ, ಇವುಗಳನ್ನು ಸೇರಿಸಿಕೊಂಡು
2 ವರ್ಷ ಕೂತು ಭಾಗವತ್ ಬರೆದು. ಬಹಳ ಅದ್ಭುತವಾದಂಥ ಗ್ರಂಥ. 18,000 ಶ್ಲೋಕ. ಒಂದೊಂದು ಶ್ಲೋಕದಲ್ಲಿಯೂ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು. ನಾವು ನಿಮಗೆ ಬಹಳ 7 ದಿವಸದಾಗ ಬರೀ ಒಂದು ಅನುಕ್ರಮಣಿಕ ಹೇಳಲಿಕ್ಕೆ ಆಗ್ತದೆ. ಭಾಗವತ್ ಪುರ ಹೇಳಲಿಕ್ಕೆ ಆಗಂಗಿಲ್ಲ. ಅದು ಏನದ ಸುಮ್ಮನೆ ಅದ್ರ ಏನದ ಅಂತ ಇಷ್ಟೇ ಹೇಳಲಿಕ್ಕೆ ಆಗ್ತದೆ. ಅಂಥ ಅದ್ಭುತ ಗ್ರಂಥ. ಒಂದೊಂದು ಶ್ಲೋಕ ಒಂದೊಂದು ತಾಸು 2-2 ತಾಸು ಕೂತು ಚಿಂತನೆ ಮಾಡಿದ್ರು ಆನಂದ ಆಗುವಂಥ ಶ್ಲೋಕಗಳು ಭಾಗವತಗಳು. ಇಂಥ ಗ್ರಂಥವನ್ನು ಬರೆದರು. ಇದನ್ನು ಯಾರಿಗೂ ಉಪದೇಶ ಮಾಡಬೇಕು? ಯಾಕೆ ಯೋಗ್ಯ ವ್ಯಕ್ತಿಗಳು ಬೇಕು ಅಂಥೇಳಿ ವಿಚಾರ ಮಾಡ್ತಾ ಪರಮಾತ್ಮ. ಇವೆಲ್ಲ ನಾಟಕಗಳು. ಪರಮಾತ್ಮನಿಗೆ ವಿಚಾರ ಇಲ್ಲ, ಮುಂದೆ ಏನಪ್ಪ ಅಂತ ಚಿಂತೆ ಇಲ್ಲ, ಏನೂ ಇಲ್ಲ, ನಿತ್ಯ ತೃಪ್ತ. ಆದರೆ ಜನರ ಎದುರಿಗೆ ಈ ರೀತಿಯಾಗಿ ಸಜ್ಜನರಿಗೆ ಆನಂದ ಕೊಡೋದಕ್ಕೋಸ್ಕರ ದುರ್ಜನರಿಗೆ ಮೋಹನಾರ್ಥವಾಗಿ ಭಗವಂತ ಈ ರೀತಿಯಾಗಿರ್ತಕ್ಕಂಥ ಕೆಲವು ನಾಟಕಗಳನ್ನು ಮಾಡ್ತಿರ್ತಾನೆ. ಅರಣಿಯನ್ನು ಮಥನ ಮಾಡ್ತಾ ಇರುವಾಗ ಆ ಮರದ ಮೇಲೆ ಒಬ್ಬ ಗಿಳಿ ಬಂದು ಕೂತ್ಕೊಂಡು, ಅವಳು ಬರೀ ಗಿಳಿ ಆಗಿರಲಿಲ್ಲ, ಅಪ್ಸರಾ ಸ್ತ್ರೀ ಆಗಿತ್ತು. ಆ ಅಪ್ಸರಾ ಸ್ತ್ರೀ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ಕೊಂಡು, ನನಗೊಂದು ಸಂತಾನ ಕೊಡ್ರಿ ಅಂತ ತಿಳ್ಕೊಂಡು, ಅನುಗ್ರಹ ಮಾಡಿ, ಸಂತಾನ ಅನುಗ್ರಹ ಮಾಡ್ರಿ ಅಂತ ತಿಳ್ಕೊಂಡು. ಇಂಥ ಸಂದರ್ಭದಲ್ಲಿ ಅವಾಗ ಅವರು ತಥಾಸ್ತು ಅಂತ ತಿಳ್ಕೊಂಡು ವೇದವ್ಯಾಸ ದೇವರು ಕೈ ಮಾಡಿದರು. ಅದೇ ವೇಳೆಗೆ ಆ ಗಿಳಿ ಅಂದರೆ ಅಪ್ಸರಾಸ್ತ್ರಿ ವೇದವ್ಯಾಸರ ನಿಮಿತ್ತ ಮಾಡಿಕೊಂಡು 8 ವರ್ಷದ ಬಾಲಕ ಅಲ್ಲಿ ಪ್ರತ್ಯಕ್ಷನಾದ. 8 ವರ್ಷದ ಬಾಲಕ ಮುಖದಿಂದ ವೇದಗಳನ್ನು ಹೇಳ್ತಿದ್ದ. ಅತ್ಯಂತ ಮಹಾ ತೇಜಸ್ವಿ, ಅದ್ಭುತವಾಗಿರ್ತಕ್ಕಂಥ ತೇಜವನ್ನು ಮುಖದ ಮೇಲೆ ಕಾಣುತ್ತಿತ್ತು. ಇಂಥ ಸಂದರ್ಭದಲ್ಲಿ ಅವನು ವಿಚಾರ ಮಾಡಿದ, ವೇದವ್ಯಾಸರ ನಿಮಿತ್ತನಾಗಿ ನಾನು ಅವತಾರ ಮಾಡಿದೆ. ಅವಳು ನನ್ನ ಜನ್ಮಕ್ಕೆ ನಿಮಿತ್ತ ತಾಯಿ. ಅಪ್ಪ ಅಮ್ಮ ಅಂತ ಮೋಹ ಬರೋದ್ರೊಳಗಾಗಿ ನಾನು ಹೋಗ್ಬಿಡ್ಬೇಕು. ಮತ್ತೆ ಇಲ್ಲೇ ಕೂತ್ಕೊಂಡು ಆ ಮನೆ ಮತ್ತೆ ಸಂಸಾರ ಚಾಲು ಆಗ್ತದೆ, ಬೇಡ ಅಂತ ತಿಳ್ಕೊಂಡು ಅಂತೇಳಿ ನೀವು ಅಪ್ಪ ನೀವು ಅಮ್ಮ ಅಂತ ಮೋಹ ಬರೋದ್ರೊಳಗಾಗಿ ನಾನು ಹೊರಟೋಗ್ಬಿಡ್ತೀನಿ, ಸಾಧನೆ ಮಾಡ್ತೀನಿ ಅಂತೇಳಿ ಆ ಬಾಲಕ ಹೊರಟೇ ಬಿಟ್ಟ. ಆಗ ವೇದವ್ಯಾಸ ದೇವರು ನಿಶ್ಚಯ ಮಾಡಿದರು, ಭಾಗವತ ಕೇಳಲಿಕ್ಕೆ ಇಂಥ ವಿರಕ್ತಿ ವ್ಯಕ್ತಿ ಬೇಕು, ಇವನೇ ನಿಜವಾದ ಅಧಿಕಾರಿ, ಇವನೇ ಜಗತ್ತಿಗೆ ಈ ಗ್ರಂಥವನ್ನು ಕೊಡ್ಲಿಕ್ಕೆ ಸಮರ್ಥ ಅಂತ ತಿಳ್ಕೊಂಡು ಅಂತೇಳಿ ಅಲ್ಲಿ ಅವತರಿಸಿದ ವ್ಯಕ್ತಿ ರುದ್ರದೇವರು. ಅದರ ಜೊತೆಯಲ್ಲಿ ವಾಯುದೇವರ ವಿಶೇಷ ಸನ್ನಿಧಾನ. ವಾಯುದೇವರ ಆವೇಶದಿಂದ ಯುಕ್ತರಾಗಿ ಸಾಕ್ಷಾತ್ ರುದ್ರದೇವರೇ ಶುಕಾಚಾರ್ಯರಾಗಿ ಗಿಳಿಯ ರೂಪದಿಂದ ಇರತಕ್ಕಂತಹ ಆ ಅಪ್ಸರಾಸ್ತ್ರಿಂದ ಹುಟ್ಟಿದ್ದರಿಂದಾಗಿ ಅವರಿಗೆ ಈ ರೀತಿಯಾಗಿರ್ತಕ್ಕಂಥ ಬಂದು ಶುಕಾಚಾರ ಅಂತ ಅಂತೇಳಿ ದೂರ ಹೋಗಿರ್ತಕ್ಕಂಥವನಿಗೆ ಕರೆದ್ರು. ಯಂ ಪ್ರವ್ರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತೆಯ ತರವೋಪಿ ನೇದು ತಂ ಸರ್ವಭೂತರದಯಂ ಮುನಿಮಾನತೋಸ್ಮಿ. ದೂರ ಹೋಗ್ತಕ್ಕಂಥವನಿಗೆ ಪುತ್ರ ಅಂತ ತಿಳ್ಕೊಂಡು ಅಂತೇಳಿ ವೇದವ್ಯಾಸರು ಜೋರಾಗಿ ಕರೆದ್ರು. ಅದನ್ನು ಇನ್ನೂ ಸ್ವಲ್ಪ ದೂರ ಹೋಗಿದ್ದವನು. ಆಗ ಗಿಡ ಮರಗಳು ಕೂಡ ಆ ಧ್ವನಿಯನ್ನು ಪ್ರತಿಧ್ವನಿ ಮಾಡಿದರು. ಯಾಕೆ ಅಂತಂದರೆ ಎಲ್ಲ ಜೀವರ ಮನಸ್ಸಿನ ನಿಯಾಮಕ ರುದ್ರದೇವರು, ಮನೋನಿಯಾಮಕರಾದ್ದರಿಂದಾಗಿ ಅವೆಲ್ಲ ಗಿಡ ಮರಗಳು ಕೂಡ ಅವರೆಗೂ ವೇದವ್ಯಾಸರ ಧ್ವನಿಯನ್ನು ಮುಟ್ಟಿಸಿದವು. ವೇದವ್ಯಾಸ ಶುಕಾಚಾರ್ಯ ತಿರುಗಿ ಬಂದು ಯಾಕಪ್ಪ ಕರೆದೆ ಅಂತ ತಿಳ್ಕೊಂಡು ಕೇಳಿ, ಇಲ್ಲ ಮತ್ತು ನಾನು ಭಾಗವತ ನಿನಗೆ ಹೇಳ್ತೇನೆ, ಭಾಗವತ ಅಭ್ಯಾಸ ಮಾಡೋನು ಮಾಡೋದಪ್ಪ, ನಿನ್ನ ಮಹಿಮಾ ಗೊತ್ತದ, ನಾನು ತಪಸ್ ಮಾಡ್ಕೊತ ಕೊಡ್ತೇನೆ, ಮತ್ತು ಭಾಗವತ್ ಕಲಿಬೇಕು, ಭಾಗವತ್ ಕಲಿಮೇಲೆ 4 ಮಂದಿ ಪುರಾಣ ಕರೀತಾರೆ, ಮತ್ತು ಆ ನಂತರ ರೀತಿ ಅದಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು, ನನ್ನ ಸಾಧನೆಗೆ ಅನಾನುಕೂಲ ಆಗ್ತದೆ, ಬೇಡ. ಅದಕ್ಕೆ ಅವ್ರು ಹೇಳಿದ್ರು, ಮಂದಿಗೆ ಹೇಳಬೇಕು ಅಂತಲ್ಲ, ಆತ್ಮೋದ್ಧಾರಕ್ಕೆ ಇದು ಕಾರಣ. ನಿನ್ನ ಆತ್ಮೋದ್ಧಾರ ಆಗ್ತದೆ, ಮುಂದೆ ಅದರಿಂದ ಜನರಿಗೆ ಉಪಕಾರ ಆಗ್ತದೆ, ಆಗಲಿ ಅದರಿಂದ ಕೇಳು ಅಂತಿಕೊಂಡಂತಂದು ಆಕ್ರಮಣಕ್ಕೆ ಶುಕಾಚಾರ ಅಲ್ಲೇ ಕುಳಿತುಕೊಂಡು ಪೂರ್ತಿಯಾಗಿ ಭಾಗವತವನ್ನು ತಂದೆಯಿಂದ ಕಲಿತು. ಆಗ ಶೌನಕಾದಿಗಳು ಪ್ರಶ್ನೆ ಮಾಡ್ತಾರೆ, ಇಂತಹ ಶುಕಾಚಾರ್ಯರಿಂದ ಭಾಗವತ ಕೇಳುವ ಭಾಗ್ಯ ಪರೀಕ್ಷಿತ ರಾಜನಿಗೆ ಬಂತಲ್ಲ, ಅವನು ಮಾಡಿದ ಪುಣ್ಯ ಏನು, ಅವನ ಯೋಗ್ಯತೆ ಏನು ಅಂತ ತಿಳ್ಕೊಂಡು ಅಂತ ಹೇಳಿ ಆ ಕಾಲಕ್ಕೆ ಪ್ರಶ್ನೆಯನ್ನು ಮಾಡ್ತಾರೆ. ಆಗ ಆ ಕಥೆಯನ್ನು ಹೇಳಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ಅವ್ರು ಹೇಳಿಕ್ಕೆ ಪ್ರಾರಂಭ ಮಾಡ್ತಾರೆ. ಮಹಾಭಾರತ ಯುದ್ಧ ಕೊನೆಯ ದಿನ ದುರ್ಯೋಧನ 18ನೇ ದಿವಸ ಮಧ್ಯಾಹ್ನ
ಶಲ್ಯನು ಸತ್ತೋಗ್ಬಿಟ್ಟ. ಎಲ್ಲ ಸೈನ್ಯ ನಾಶವಾಯಿತು. ಎಲ್ಲ ಸೈನ್ಯ ನಾಶ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ದುರ್ಯೋಧನ ಒಬ್ಬನೇ ಉಳಿದಿದ್ದ. ಕೊಡೋಗ್ಬಿಟ್ಟು ಓಡಿ ಹೋಗಿ ಅಲ್ಲಿ ವೈಶಂಪಾಯನ ಅಂತೇಳಿ ಒಂದು ಸರೋವರ, ಆ ಸರೋವರದಲ್ಲಿ ಒಳಗೆ ಕೂತ್ಕೊಂಡ. ಜಲಸ್ತಂಭನ ವಿದ್ಯಾವರ್ತಿತ. ಅವನಿಗೆ ಮೈತ್ರಿಯರು ಕೊಟ್ಟಿರ್ತಕ್ಕಂಥ ಕೆಲವು ಮಂತ್ರಗಳನ್ನು ಅವನು ಉಪದೇಶ ತಗೊಂಡಿದ್ದ. ಆ ಮಂತ್ರಗಳನ್ನು ಅವನು ನೀರಿನಲ್ಲೇ ಕೂತ್ಕೊಂಡು 48 ದಿವಸ ಜಪ ಮಾಡಿದ್ರೆ ಸತ್ತವರೆಲ್ಲ ಜೀವಂತ ಆಗ್ತದೆ. ಅದಕ್ಕೋಸ್ಕರ ಅವನು ಹೋಗಿ ಆ ವೈಶಂಪಾಯನ ಸರೋವರದೊಳಗೆ ಒಳಗೆ ಕೂತ್ಕೊಂಡ. ಓಡಿದ ದುರ್ಯೋಧನ ಹುಡ್ಕೋತ್ ಬಂದಾಗ ಗೋಪಾಲ ಕೇಳ್ದ, ಅದ್ರೊಳಗೆ ಸರೋವರದೋಗಿ ಕೂತಾನಂತ ತಿಳ್ಕೊಂಡಂತೆ. ಅಲ್ಲಿ ಪಾಂಡವರು ಕೃಷ್ಣ ಎಲ್ಲ ಬಂದರು. ಮ್ಯಾಲ್ ಬಾ ಅಂತಕೊಂಡು ಅಂತೇಳಿ ಕರೆದ್ರು. ಆಗ ದುರ್ಯೋಧನ ಹೇಳ್ದ, ನನಗೇನು ಬೇಕಾ, ರಾಜ್ಯ ಬೇಕಾಗಿಲ್ಲ, ನೀವೇ ತೊಗೊಂಡ್ಬಿಡ್ರಿ, ಆಡ್ರಿ ಅಂತಕೊಂಡಂತೇಳಿ. ಆಗ ಧರ್ಮರಾಜ ಹೇಳ್ತಾನೆ, ಅದು ಮೊದಲೇ ಕೊಟ್ಟಿದ್ರೆ ಯುದ್ಧ ಆಗ್ತದೆ, ಇಟ್ಟು ಮಂದಿ ಯಾಕೆ ಸಾಯ್ತದೆ, ಎಲ್ಲರನ್ನ ಕೊಲ್ಲಿಸಿ ಈಗ ನೀನು ಗಾಬರಿ ದೊಡ್ಡತನ ಎಲ್ಲ ಮುಗಿದ ಮೇಲೆ ಅಭಾವ ವೈರಾಗ್ಯ ತೋರಿಸಿದ್ರೇನು, ನೀ ದೊಡ್ಡ ನೀನು ಮೊದಲು ಶಿಕ್ಷಾರನ, ನಿನಗೆ ಶಿಕ್ಷಾ ಕೊಡದೆ ಹೊರತು ಈ ಯುದ್ಧ ಯಜ್ಞ ಪೂರ್ತಿ ಆಗೋದಿಲ್ಲ, ಮೇಲ್ ಬಾ ಅಂತಕೊಂಡ್ತಾರೆ. ನಾ ಏನು ಬರಂಗಿಲ್ಲ ಅಂತಕೊಂಡ. ಆ ಕಡೆ ಭೀಮ ಹೇಳಲ್ಲ, ಬರ್ತೀವೋ ನಾ ಬರಲಿ ಒಳಗೆ ಅಂತಕೊಂಡಂತೇಳಿ. ದುರ್ಯೋಧನ ಎದ್ದು ಬಂದು ಹೇಳ್ದ, ಮತ್ತು ನೀವು 5 ಜನ ಪಾಂಡವರು, ನಾವು ಒಬ್ಬತ್ತನೇ, ಇದು ಧರ್ಮ ಯುದ್ಧ ಆಗಂಗಿಲ್ಲ. ಆಗ ಧರ್ಮರಾಜ ಏನು ಹೇಳಬೇಕು, ನಮ್ಮ 5 ಮಂದಿ ಪೈಕಿ ಯಾರು ಒಬ್ಬರನ್ನ ಆರಿಸ್ಕೊಂಡು ಬಿಡು. ಧರ್ಮ ಮಾಡುವಾಗ ಬಹಳ ವಿಚಾರ ಮಾಡಿ ಪ್ರತಿಯೊಂದು ನಿಯಮವನ್ನು ಮಾಡಬೇಕು. ಇದಿಲ್ಲ ಅಂತಕೊಂಡಂತಂದ್ರೆ ದೇವರಿಗೆ ಮತ್ತೆ ನಾನು ನಮ್ಮ ಮಗ ಹುಡ್ಲಿ ಇಟ್ಟು ಮಾಡ್ತೀನಿ ಅಂತ ಅನ್ನೋದು ಆಮೇಲೆ ಮಾಡ್ಲಿಕ್ಕೆ ಆಗದೆ ಇದ್ರು ಎಲ್ಲರೂ ದೇವ್ರಿಗೂ ಮೋಸ ಮಾಡ್ಬೇಕಾಗ್ತದೆ. ಒಬ್ಬತ್ತೆ ಅವನು ಹೆಂಗೆ ಮಾಡಿದ್ದ, ಏನು ಅಂತಕೊಂಡಂತಂದ್ರೆ ನನ್ನ ಕೆಲಸ ಆಯಿತು ಅಂತಂದ್ರೆ ನಾನು ನನ್ನ ಗೃಹದಾನೇ ಮಾಡ್ತೀನಿ ಅಂತಕೊಂಡಂತ. ದೊಡ್ಡ ಬಿಲ್ಡಿಂಗ್ ಶ್ರೀಮಂತ, ಅರಮನೆ ಹಂಗೆ ದೊಡ್ಡ ಮನೆ ಇತ್ತು, ಗೃಹದಾನ ಮಾಡ್ತೀನಿ ಅಂತಕೊಂಡ ದೇವ್ರು ಬೇಡ್ಕೊಂಡ. ಅವನ ಮಗ ಹುಟ್ಟಿದ. ಈಗ ಗೃಹದಾನ ಮಾಡ್ಬೇಕಲ್ಲ, ಹೆಂಗೆ ಮಾಡ್ಬೇಕು ಮನೆ ಅಂತ, ಮನೆ ಕೊಳೆ ಹೆಂಗೆ ಕೊಡ್ಬೇಕು. ಅದಕ್ಕೆ ಅವನು ಏನು ಮಾಡ್ದ, ನಾನು ಈ ಮನೆ ದಾನ ಮಾಡ್ತೇನೆ ಅಂತೇಳಿ ಬೋರ್ಡ್ ಹಾಕಿದ. ದಾನ ಮಾಡ್ತೇನೆ ಬಂದೆ ನಾವು ಕೊಡು ಅಂತಕೊಂಡಂತೇಳಿ ಹೇಳ, ಮನೆ ಪುಕ್ಕಟ್ನಾಗ ಕೊಡ್ತೀನಿ, ಅದು ಬಾಜುಕೊಂದು ಗುಡಿದ್ಲು ಕಟ್ಟೀನಿ, ಅದಕ್ಕೆ 2 ಲಕ್ಷ ರೂಪಾಯಿ ಕೊಡಬೇಕು ಅಂದ್ರೆ ಈ ಗೃಹ ದಾನ ಮಾಡ್ತೇನೆ. ಅಂದ್ರೆ ಈ ಮನೆ ಬೇರೆ ಇದೆ, ಗುಡಿದಲ್ಲಿ ರೊಕ್ಕ ತೊಗೊಳಕತ್ತೀನಿ, ಮನೆ ರೊಕ್ಕ ಏನು ತೊಗೊಳಕತ್ತಿಲ್ಲ. ನಾವು ಹಿಂಗೆ ದೇವ್ರಿಗೆ ಮೋಸ ಮಾಡ್ತೀವಿ, ನಾವು ಏನೋ ನಮ್ಮ ಮಾಡ್ಕೊಂಡು ಎಷ್ಟಾದ್ರೂ ಮುಗಿಸ್ಬೇಕು ಅಂತ ಕೇಳ್ಕೊಂಡಿರ್ತೀವಿ, ಆದರೆ ಮಾಡ್ಲಿಕ್ಕೆ ಮನಸ್ಸು ಬರೋಂಗಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಕ್ರಮ ಅದರಿಂದ ಇಂಥ ನಡೆಯಂಗಿಲ್ಲ. ಧರ್ಮರಾಜನ ಹಿಂಗೆ ಏನಾದರೂ ಮಾತಾಡಬೇಕು, ಕೃಷ್ಣ ಅದು ಕರೆದು ಹೇಳ್ದ. ಅವನು ಎದುರಿಸ್ಲಿಕ್ಕೆ ಭೀಮ ಒಬ್ಬನೇ ಸಮರ್ಥ. ನೀವಲ್ಲಿ ಯಾರು ಹೋದ್ರೂ ಸಾಯ್ತಾರೆ, ನೀವು ಹಿಂಗ್ಯಾಕೆ ಹೇಳಿದೆ ಅಂತ ತಿಳ್ಕೊಂಡಂತೆ. ಪ್ರೇರಣೆ ಮಾಡೋನು ಪರಮಾತ್ಮನೇ. ದುರ್ಯೋಧನ ವಿಚಾರ ಮಾಡ್ದ, ಇವರಲ್ಲಿ ಯಾರನ್ನಾದರೂ ಕೊಂದರು ಮತ್ತು ಭೀಮ್ ನನ್ನ ಬಿಡಂಗಿಲ್ಲ, ಯಾಕೆ ಅವ್ನು ಪ್ರತಿಜ್ಞೆ ಮಾಡ. ಆದ್ದರಿಂದ ದುರ್ಯೋಧನ ಸಾಯು ಮುಂದೆ ಹೇಳಿ ಹಂಗೆ ಯಾರನ್ನೋ ಕರೆಸತ್ತ ಅದನ್ನು ಅಪಕೀರ್ತೀರಿ ಯಾಕೆ, ಭೀಮಸೇನ ಯುದ್ಧ ಮಾಡ್ತೇನೆ ಅಂತೇಳಿ ಭೀಮನಿಗೂ ದುರ್ಯೋಧನಿಗೆ ಯುದ್ಧ ಆಯಿತು. ಕೊನೆಗೆ ದುರ್ಯೋಧನ ತೊಡೆಯನ್ನು ಹೊಡೆದು, ಕರೆ ನಾಭಿಗಳು ಹೊಡೆಯಬಾರ್ದು ಒಂದು ನಿಯಮ, ಆದರೆ ಭೀಮಸೇನ ಪ್ರತಿಜ್ಞೆ ಮಾಡಿದ್ದ, ನೀನು ತೊಡೆ ಹೊಡೆದೆ ನೀನು ಕೊಲ್ತೀನಿ ಅಂತಕೊಂಡಂತೆ. ಅವರಿಬ್ಬರು ಯುದ್ಧ ನಡೆದಾಗ ಅವನು ತಪ್ಪಿಸ್ಬೇಕು ಅಂತೇಳಿ ದುರ್ಯೋಧನ ಏನು ಮಾಡ್ದ, ತಲೆ ಮೇಲೆ ಬೀಳು ಏಟ್ ಬೇಡ ಅಂತೇಳಿ ಲಗಾಟಿ ಹೊಡೆದ ಕಾಲ್ ಮೇಲೆ ಆಯಿತು, ತಲೆ ಕೆಳಗಾಯಿತು. ಇದೇ ಒಳ್ಳೆ ಅಂತ ತಿಳ್ಕೊಂಡಂತೇಳಿ ದುರ್ಯೋಧನ ಅಂತ ತೊಡೆ, ಅವಾಗ ನಾಭಿ ಮೇಲೆ ಇತ್ತು ತೊಡೆ, 2 ತೊಡೆ ಹೊಡೆದು ಅವ್ನು ಬೀಳ್ದ. ಆಗ ಭೀಮಸೇನ ಅವನ ತಲೆ ಮೇಲೆ ಕಾಲಿಟ್ಟು ಕಾಲು ಹೊಸದು ಹೇಳ್ದ, ಕೃಷ್ಣನ್ನ ಪಣಕ್ಕಿಡು ಅಂತ ಹೇಳಿದ್ದಲ್ಲ, ಅವಾಗ ಎಲ್ಲ ಕಳೀತಲ್ಲ ಮುಗಿತಲ್ಲ, ನೀವು ಕೃಷ್ಣನ ಪಣಕ್ಕಿಡು ಅಂತ ಹೇಳಿದ್ದಲ್ಲ, ಅದು ಶಿಕ್ಷಾ ಅಂತ ತಿಳ್ಕೊಂಡಂತ. ಅವು ಬಲರಾಮ್ ಬರ್ತಾನೆ, ಹಿಂಗೆಲ್ಲ ರಾಜ ಮಾಡಬಾರ್ದು, ಬಿಟ್ಬಿಡು ಅಂತ ತಿಳ್ಕೊಂಡಂತಾನೆ. ಆಯ್ತು, ಕೊನೆಗೆ ನಾನು ಭೀಮ ತುಂಬಿ ಹೆಂಗೆ 2 ತೊಡೆ ಹೊಡೆದವ, ಕೈ ಮುರಿದವ, ತಾನೇ ತಾಯ್ತಾನೆ ಬಿಡು ನಡೀರಿ ಅಂತ ತಿಳ್ಕೊಂಡಂತೇಳಿ ಕೃಷ್ಣ ಅವರನ್ನು ಕರ್ಕೊಂಡು ಹೋದ ಕ್ಷಣಕ್ಕೇನೆ 3 ಜನ ಕೌರವರ ಸೇನೆಯಲ್ಲಿ ಉಳಿದಿದ್ರು, ಸಾಯದೆ ಉಳಿದಿದ್ರು. ಕೃಪಾಚಾರ್ಯರು, ಅಶ್ವತ್ಥಾಮಾಚಾರ್ಯರು ಮತ್ತು ಕೃತವರ್ಮ. ಅವರು ಓಡೋಗ್ಬಿಟ್ಟಿದ್ರು. ಆದರೂ ದುರ್ಯೋಧನ ಹೆಂಗಿದ್ದಾನೆ ಏನು ನೋಡಬೇಕು ಅಂತ ಬಂದಾಗ ಪಾಂಡವರಿಂದ ದೂರ ಆಡ್ಕೊಂಡು ನಿಂತಿದ್ರು. ಪಾಂಡವರು ತಿರುಗಿ ಹೋದ್ಮೇಲೆ ದುರ್ಯೋಧನ ಭೇಟಿಯಾಗಲಿ ಬಂದರು. ದುರ್ಯೋಧನ
ಕರೆದು ಅಶ್ವತ್ಥಾಮಾಚಾರ್ಯ ಹೇಳ್ದ, ನೀವು ಇನ್ನೂ 3 ಜನ ಇದ್ದೀರಿ, ಅದರಿಂದ ನಮ್ದಿನ್ನೂ ನಮ್ಮ ಪಕ್ಷ ಇನ್ನೂ ಪೂರ್ತಿ ಸೋತಿಲ್ಲ. ಯಾಕಂದ್ರೆ ಒಬ್ಬರು ಆರಿಸಿ ಬಂದರೂ ಪಕ್ಷ ಅದು ಪಾರ್ಟಿ ಅದನ್ನು ತಗೊಂಡು ಅಂತೇಳಿ ಅಂತಾರೆ ಈಗಿನ ಕಾಲಕ್ಕೆ. ಅದಿರಲಿ, ಆ ಮಾತು ಬೇರೆ. ಅದಕ್ಕೆ ಅಶ್ವತ್ಥಾಮಾಚಾರ್ಯ ನಿಮ್ಮನ್ನು ಸೇನಾಪತಿ ಮಾಡ್ತೀನಿ ಅಂತ. ಅಶ್ವತ್ಥಾಮಾಚಾರ್ಯ ಅಂದರು, ಸೇನಾಪತಿ ಮಾಡಿ ಉಪಯೋಗ ನಾ ಏನು ಮಾಡಲಿ, ಯುದ್ಧ ಮುಗೋದಾಗಿದೆ. ಇಲ್ಲ, ಸಂಪೂರ್ಣ ಪಾಂಡವರನ್ನು ಕೊಂದಾಕಬೇಕು. ಭೂಮಿಯಲ್ಲಿ ಕೃಷ್ಣನೂ ಇರಬಾರ್ದು, ಪಾಂಡವರು ಇರಬಾರ್ದು. ಆ ರೀತಿ ನೀವು ಮಾಡಬೇಕು, ಅದಕ್ಕೆ ನೀವು ಸೇನಾಪತಿಯಾಗಿ ಮಾಡ್ತೀನಿ. ಅವ್ರು ಹೇಳಿದ್ರು, ಮಾಡಿ ನನಗೇನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ, ನನ್ನ ಮಕ್ಕಳು ರಾಜ್ಯ ಆಗಬೇಕು. ಅಲ್ಲೋ ದುರ್ಯೋಧನ ಯುದ್ಧದೊಳಗೆ ನಿನ್ನೆಲ್ಲ ಮಕ್ಕಳು ಸತ್ತೋಗ್ಯಾರಲ್ಲೋ, ನೀವು ನನ್ನ ಹೆಂಡತಿಯೊಳಗೆ ಮಕ್ಕಳನ್ನ ಹುಟ್ಟಿಸ್ಬೇಕು, ಅವರನ್ನು ರಾಜನಾಗಿ ಮಾಡಬೇಕು. ಪಾಂಡವರನ್ನು ಕೊಲ್ಲಬೇಕು, ನನ್ನ ಹೆಂಡತಿಯೊಳಗೆ ಮಕ್ಕಳನ್ನ ಹುಟ್ಟಿಸ್ಬೇಕು. ಎರಡೂ ಪಾಪದ ಕೆಲಸ. ಆದರೆ ಅಶ್ವತ್ಥಾಮಾಚಾರ್ಯ ಸಂಘ ದೋಷ ಹೆಂಗೆ ಅಂತಕೊಂಡು ಒಪ್ಕೊಂಡ್ರು, ಮಾಡ್ತೀನಿ ಅಂತ. ನೈಷ್ಠಿಕ ಬ್ರಹ್ಮಚಾರಿಗಳು, ಒಳ್ಳೆಯ ಧರ್ಮದಿಂದ ಇರ್ತಕ್ಕಂಥವ್ರು, ಎಲ್ಲ ರೀತಿಯಾಗಿರ್ತಕ್ಕಂಥವ್ರು ಇಂಥ ಪಾಪದ ಕೆಲಸ ಒಪ್ಕೊಂಡ್ರು. ಯಾಕಂದ್ರೆ ನಾವು ಅಂಥ ಪಾಪಿಗಳ ಜೊತೆಗಿದ್ದಾಗ ನಮ್ಮ ಮನಸ್ಸಿನ ಮೇಲೂ ಅಷ್ಟು ದುಷ್ಪರಿಣಾಮ ಆಗ್ತದೆ. ಅದಕ್ಕೋಸ್ಕರವೇ ಸಂಘ ಆರಿಸುವಾಗ ನಾವು ವಿಚಾರ ಮಾಡಿ ಸಂಘವನ್ನು ಆರಿಸ್ತೇವೆ. ಇಂತಹ ಸಂದರ್ಭದಲ್ಲಿ ಒಪ್ಕೊಂಡ್ರು. ಮತ್ತು ಪಾಂಡವರು ನಮ್ಮ ನೋಡಿ ಹೊಡಿತಾರ ಬಾ ಅಂತೇಳಿ ಹೋಗಿ ಕಾಡಿನ ಕೂತ್ಕೊಂಡ್ರು. ವಿಚಾರ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದರು. 11 ಅಕ್ಷೋಹಿಣಿ ಜೊತೆಗಿದ್ರು ನಾವು ಪಾಂಡವ್ರನ್ನ ಕೊಲ್ಲಿಕ್ಕಾಗಲಿಲ್ಲ. ನಾವು 3 ಮಂದಿ ಹೆಂಗೆ ಕೊಲ್ತೀವಿ? ಹೆಂಗೆ ಸಾಧ್ಯ ಅದ? ರಾತ್ರಿ 12 ಗಂಟೆ ಆಗಿತ್ತು. ಎದುರಿಗಿನ ಗಿಡದಲ್ಲಿ ಕಾಗೆಗಳು ಚೀರೋದು, ಕೆಳಗೆ ಬೀಳೋದು ಶಬ್ದ ಕೇಳತ್ತೆ ಕಾಲ. ಅಶ್ವತ್ಥಾಮಾಚಾರ್ಯ ಹೋಗಿ ನೋಡಿದ್ರು. ರಾತ್ರಿ ಗೂಬೆಗೆ ಕಣ್ಣು ಕಾಣಿಸ್ತಾವೆ, ಕಾಗೆ ಕಣ್ಣು ಕಾಣ್ತದಲ್ಲ. ಅಲ್ಲಿ ಮಲ್ಕೊಂಡಿರ್ತಕ್ಕಂಥ ಕಾಗೆಗಳ ಬಿಡ್ತವ್ರು ಹೋಗಿ ತನ್ನ ಕೊಕ್ಕೆಯಿಂದ ಹೊಡೆದು ಕಾಗೆಯನ್ನು ಬೆಳೆಸಿ ಆ ಬರಿಗಳನ್ನು ತಿನ್ಲಿಕ್ಕೆ ಚಾಲು ಮಾಡಿ. ಹೀಗೆಲ್ಲ ಅನೇಕ ಕಾಗೆಗಳನ್ನು ಕೊಲ್ಲಿಕತ್ತಿತ್ತು. ಅಶ್ವತ್ಥಾಮಾಚಾರ್ಯ ತಲೆ ಹೊಳಿತು. ಇವತ್ತು ಯುದ್ಧ ಮುಗಿದ, ನಾವು ಗೆದ್ದೀವಿ ಅಂತ ತಿಳ್ಕೊಂಡು ಅಂತೇಳಿ ಎಲ್ಲ ಪಾಂಡವರು ನಿಶ್ಚಿಂತರಾಗಿ ಮಲ್ಕೊಂಡಿರ್ತಾರೆ. ಮದುವೆ ಮನೆಯೊಳಗೆ ಕಳತನ ಆಗೋದು ಬೀಗರು ಹೋದ್ಮೇಲೆ. ಯಾಕಂದರೆ ಆಯ್ತಪ್ಪ ಎಲ್ಲ ಆಯ್ತು ಅಂತಕೊಂಡು ಅಂತೇಳಿ ನಿಶ್ಚಿತ ಮಲ್ಕೊಂಡಿರ್ತಾರೆ. ಹಾಗೆ ಹಿಂದಿನ ಬಂದು ಕಳತನ ಮಾಡ್ತಾರೆ. ಹಂಗೆ ಅಶ್ವತ್ಥಾಮಾಚಾರ್ಯರು ಮಲ್ಕೊಂಡಿರ್ತಾರೆ. ಈಗ ಅವ್ನು ಕೊಲ್ಬೇಕು. ಮಲ್ಕೊಂಡವ್ರು ಕೊಡಿಬಾರ್ದು, ಹೊಡಿಬಾರ್ದು, ಎಲ್ಲ ನಿಯಮ ಬಾದುಕಿಟ್ಬಿಟ್ರು. ದುಷ್ಟರ ಕಲಿ ಸಂಘ ಬಂತು ಅಂತಕೊಂಡು ಮನುಷ್ಯ ಎಲ್ಲ ನಿಯಮಗಳನ್ನು ಬಿಡ್ಲಿಕ್ಕೆ ಚಾಲು ಮಾಡಿ. ಅದಕ್ಕೋಸ್ಕರ ಕಲಿಯ ಸಂಘದಲ್ಲಿ ನಾವು ಬೀಳಬಾರ್ದು, ದುಷ್ಟರ ಸಂಘದಲ್ಲಿ ನಾವು ಇರಬಾರ್ದು. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಅಶ್ವತ್ಥಾಮಾಚಾರ್ಯ ಅಂತವರ ಮೇಲೆಯೂ ಇಷ್ಟು ದುಷ್ಪರಿಣಾಮ ಇದೆ. ಆಗ ಈಗೆಲ್ಲ ಮಲ್ಕೊಂಡಿರ್ತಾರೆ. ಈಗ ಹೋಗಿ ಹೊಡೆದ್ರಾಯ್ತು ಅಂತೇಳಿ 3 ಮಂದಿ ಪಾಂಡವರ ಶಿಬಿರದ ಹತ್ರ ಬಂದರು. ಹೆಂಗೆ ಶಿಬಿರದ ಮಲ್ಕೊಂಡಿರ್ತಾರೆ, ಶಿಬಿರಕ್ಕೆ ಬೆಂಕಿ ಹೆಚ್ಚಾದೆ ಅಂತ ಕೈ ಸಿಕ್ಕರು ಹೊಡೆದ್ರಾಯ್ತು ಅಂತ ತಿಳ್ಕೊಂಡು. ಆದರೆ ಹರಿಚಿತ್ತ ಸತ್ಯ, ನರಚಿತ್ತಕ್ಕೆ ಬಂದದ್ದು ಏನೂ ನಡೆಯುವುದಿಲ್ಲ. ಇದು ಶಾಸ್ತ್ರದ ನಿಯಮ. ಪರಮಾತ್ಮ ಕೃಷ್ಣನಿಗೆ ಯಾರ್ಯಾರು ಉಳಿಸ್ಬೇಕಾಗಿತ್ತು, ಕೃಷ್ಣ ತಿರುಗಿ ಬಂದ್ಮೇಲೆ ಹೇಳ್ದ, ಇಷ್ಟು ದಿವಸ ಒಂದೇ ಶಿಬಿರದಾಗಿದ್ದೀವಿ ಕಂಜೆಸ್ಟ್ ಆಗಿ, ಈಗ ದುರ್ಯೋಧನ ಶಿಬಿರ ಖಾಲಿ ಆಗ್ಯದ, ದುಶ್ಯಾಸನ ಶಿಬಿರ ಖಾಲಿ ಆಗ್ಯದ, ರಾಜರ ಶಿಬಿರ. ಆದರೆ ನಾವೆಲ್ಲ ಅಲ್ಲಿ ಹೋಗಿ ಕೆಲವು ಮಂದಿ ಅಲ್ಲಿ ಹೋಗೋಣ, ಕೆಲವು ಮಂದಿ ಎಲ್ಲ ಕಡೆ ಇದು ಮಾಡೋಣ ಅಂತ ಹೇಳಿದ್ರು. ಯಾರ ಆಯುಷ್ಯ ಮುಗಿದಿದ್ದಿಲ್ಲ ಎಲ್ಲ ಕೃಷ್ಣನ ಜೊತೆಗೆ ಹೋದರು. ಪಾಂಡವರು ಹೋದರು, ಕೃಷ್ಣ ಹೋದ, ಮತ್ತೊಬ್ರು ಹೋದರು, ಇನ್ನೂ ಅನೇಕ ಜನ ಯಾರು ಉಳಿಬೇಕಾಗಿತ್ತು ಅವ್ರು ಹೋದರು. ಯಾರ ಆಯುಷ್ಯ ಮುಗಿದಿತ್ತು, ಹೇಗೆ ಶ್ರಮ ಆಗ್ಯದ, ನಾಳೆ ಹೋದ್ರಾಯ್ತು ಅಂತಕೊಂಡು ಅಲ್ಲೇ ಮಲ್ಕೊಂಡು. ಯಾಕೆ ನಮ್ಮ ಮೃತ್ಯು ಎಲ್ಲಿ ಬರ್ತದೆ ಅದು ಭಗವಂತನಿಗೆ ಗೊತ್ತಿರ್ತದೆ. ಇಷ್ಟಾದ ಮೇಲೆ ಅಶ್ವತ್ಥಾಮಾಚಾರ್ಯ ಏನು ಮಾಡಿದರು, ಶಿಬಿರದೊಳಗೆ ಒಳಗೆ ಹೋಗಬೇಕು, ಕೊಲ್ಲಬೇಕು ಅಂತಕೊಂಡು ಅಂತೇಳಿ ಕೃಪಾಚಾರ್ಯಗೆ ಕೃತವ್ರನ್ನ ಹೊರಗೆ ನಿಂದರಿ, ನನ್ನ ಕೈ ತಪ್ಪಿಸ್ಕೊಂಡು ಯಾರು ಬರ್ತಾರೆ ಅವರನ್ನೇ ಬಾಗಲ್ದಾಗ ಕೊಂದಾಕ್ತಾರೆ. ಆದರೆ ಅವ್ರು ಒಳಗೆ ಹೋಗ್ಬೇಕು ಅಂದ ಅಕ್ಷಣಕ್ಕೆ ರುದ್ರದೇವರು ಬಂದು ತಡೆದ ಕ್ಷಣಕ್ಕೇನೆ ಅಶ್ವತ್ಥಾಮಾಚಾರ್ಯ ರುದ್ರದೇವರ ಮೇಲೆ ಅನೇಕ ಅಸ್ತ್ರಗಳನ್ನು ಪ್ರಯೋಗ ಮಾಡಿದ್ರು. ರುದ್ರದೇವ ನುಂಗ್ ಹಾಕಿಬಿಟ್ರು. ಕೊನೆಗೆ ಹೇಳಿದ್ರು, ನಂದೇ ಇನ್ನೊಂದು ರೂಪ ನೀನು ದುರ್ಯೋಧನ ಸಂಘದಲ್ಲಿ ಬಿದ್ದು ನಿನ್ನತನವನ್ನು ನೀನು ಕಳ್ಕೊಂಡ್ಬಿಟ್ಟಿದ್ದೆ. ನಿನ್ನ ಯಾವ ಶತ್ರು ನನ್ನ ಮೇಲಿನ ಪ್ರಯೋಗ ಬೀಳಂಗಿಲ್ಲ. ಯಾಕಂತಕೊಂಡಂತಂದ್ರೆ ಅಲ್ಲಿ ಶಿಬಿರದೊಳಗೆ ಇರ್ತಕ್ಕಂಥವ್ರು ರಾತ್ರಿ ಸೂಕ್ತ ಹೇಳಿ ಮಾಡ್ಕೊಂಡಿದ್ರು.
ದಿನಾಲು ಮಲಗುವಾಗ ರಾತ್ರಿ ಸೂಕ್ತವನ್ನು ಹೇಳಬೇಕು ಅಂತ ನಿಯಮ. ಆಗ ನಾವು ಮಲ್ಕೊಂಡ್ರು ನಮ್ಮ ಮನೆಯನ್ನು ರುದ್ರದೇವರು ದುರ್ಗಾದೇವಿ ಕಾಯ್ತಿರ್ತಾರೆ. ಯಾವ ದುಷ್ಟ ಶಕ್ತಿ ಕಲಿ ಮೊದಲಾದವರು ಬಂದು ನಾವು ಸೇರಬಾರ್ದು ಅಂತ ತಿಳ್ಕೊಂಡು ಅಂತೇಳಿ ಈ ವಿಲ್ ಪವರ್ ನಮ್ಮ ಮೇಲೆ ಪರಿಣಾಮ ಬೀಳಬಾರ್ದು ಅಂತ ತಿಳ್ಕೊಂಡು ಅಂತೇಳಿ ರಾತ್ರಿ ಸೂಕ್ತ ಹೇಳಬೇಕು, ಇಲ್ಲ ದುರ್ಗಾ ಸುಳಾದ ಹೇಳಬೇಕು. ದುರ್ಗಾ ಸುಳಾದ ಹೇಳಿ ಮಲ್ಕೊಂಡ್ರೆ ನಿಮಗೆ ಯಾವುದು ಈ ವಿಲ್ ಪವರ್ ನಿಮ್ಮ ಮಲ್ಕೊಂಡ ನಿಮ್ಮ ಮೇಲೆ ಪ್ರವೇಶ ಮಾಡೋಂಗಿಲ್ಲ. ಈ ರೀತಿಯಾಗಿ ಅವರು ಕೊನೆಗೆ ರುದ್ರದೇವರು ಹೇಳಿದರು, ಆಯ್ತು ನಿಂದು ಏನು ಹೇಳ್ಬೇಕಂತ ಹೇಳಿದೆ, ಪರಮಾತ್ಮನ ಸಂಕಲ್ಪದ, ಆದ್ದರಿಂದಾಗಿ ಒಳಗೋಗಿರಿ ಅಂತಿಕೊಂಡು ಅಂತೇಳಿ ಒಳಗೆ ಬಿಟ್ಬಿಟ್ಟು ಕೈಗೆ ಸಿಕ್ಕವರನ್ನು ಅಶ್ವತ್ಥಾಮಾಚಾರ್ಯ ಕೊಲ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆ ನಂತರ ಹೊರಗೆ ತಪ್ಪಿಸ್ಕೊಂಡು ಬಂದಿರತಕ್ಕಂಥವ್ರಿಗೆ ಕೃತವರ್ಮ ಕೃಪಾಚಾರ್ಯ ಅವರನ್ನು ಹೊಡಿತಾ ಇದ್ದಾರೆ. ದುಷ್ಟದ್ಯುಮ್ನ ಪಾಂಡವರ ಸೇನಾಪತಿ ಯಾವನು ದ್ರೋಣಾಚಾರ್ಯನ ಕೊಂದಿದ್ದ ಅವನ ಕೈಗೆ ಸಿಕ್ಕ ಅಶ್ವತ್ಥಾಮಾಚಾರ್ಯ ಅವನು ಕೊಂದರು. ಸಂಪೂರ್ಣ ಅವತ್ತಿನ ರಾತ್ರಿ ಪಾಂಚಾಲರು ದ್ರೌಪದಿ ತವ್ರ ಮನೆ ಎಲ್ಲ ಪೂರ್ತಿ ಖಾಲಿ ಆಯಿತು. ಇನ್ನೂ ಅನೇಕ ಜನರಲ್ಲಿ ಮಾಡಿದರು. ಒಂದು ಶಿಬಿರ ಅಶ್ವತ್ಥಾಮಾಚಾರ್ಯ ಒಳಗೆ ಪ್ರವೇಶ ಮಾಡಿದರು. ನೋಡ್ತಾರೆ 5 ಮಂದಿ ಪಾಂಡವರು ಮಲ್ಕೊಂಡಿದ್ರು. ಶೀಘ್ರ ಬಿಡು ಒಳ್ಳೇದಾಯ್ತು ಅಂತಕೊಂಡು ಅಂತೇಳಿ ಖಡ್ಗ ತಗೊಂಡು 5 ತಲೆ ಕತ್ತರಿಸಿ 5 ತಲೆ ಕತ್ತರಿಸಿ ಆಮೇಲೆ ಎಳ್ನೀರು ಹಿಡ್ಕೊಳ್ತೀವಲ್ಲ ನಕ್ಕ ಕಟ್ಟಿ ದುರ್ಯೋಧನ ತೋರಿಸ್ಬೇಕು ಅಂತ ತಿಳ್ಕೊಂಡು ಅಂತೇಳಿ ಆ ಶಿಬಿರಕ್ಕೆ ಬೆಂಕಿ ಹಚ್ಚಿ ದುರ್ಯೋಧನ ತನಕ ಬಂದು ಸ್ವಲ್ಪ ಟುಕು ಪ್ರಾಣ ಉಳಿದಿತ್ತು. ಅಶ್ವತ್ಥಾಮಾಚಾರ್ಯ ನೋಡಿ ದುರ್ಯೋಧನ 5 ಮಂದಿ ಪಾಂಡವರನ್ನು ಕೊಂದೇನಿ ಅಂತ ತಿಳ್ಕೊಂಡಂತ. ಒಬ್ಬ ಶತ್ರು ತನ್ನ ಶತ್ರುನ ಎಷ್ಟು ಸಲ ಪರಿಚಯ ಮಾಡ್ಕೊತಾನೆ ಅಷ್ಟು ಇನ್ನೊಬ್ರಿಗೆ ಪರಿಚಯ ಮಾಡ್ಕೊಳ್ಕೋದಿಲ್ಲ. ಸಾಯು ವೇಳ್ಯಾಕ ಮಂಜು ಕಾಣಿಸ್ತಿತ್ತು. ರಾತ್ರಿ ಅದನ್ನು ಕತ್ಲೆ ನಕ್ಷತ್ರದ ಬೆಳಕಿತ್ತು. ಆಮೇಲೆ ಇವರು ಪಾಂಡವರಲ್ಲ, ಪಾಂಡವರಲ್ಲಿದ್ದ ದ್ರೌಪದಿಯಲ್ಲಿ ಹುಟ್ಟಿದ 5 ಜನ ಮಕ್ಕಳು ಅಪ್ಪನಂಗೆ ಕಾಣಿಸ್ತಾರೆ ಇವರು. ಆದ್ದರಿಂದ ಪಾಂಡವರನ್ನು ಕೊಂದೆಲ್ಲ ಹೋಗಿ ಪಾಂಡವರನ್ನು ಕೊಂದು ತಿಳ್ಕೊಂಡು ಅಂತೇಳಿ ಪ್ರಾಣ ಬಿಟ್ಟ. ಈ ಕಡೆಗೆ ಸುದ್ದಿ ಗೊತ್ತಾಯಿತು ಭೀಮಸೇನಿಗೆ. ಈಗ ಅಶ್ವತ್ಥಾಮಾಚಾರ್ಯ ಶಿಬಿರಕ್ಕೆ ಬೆಂಕಿ ಹಚ್ಚಾರ ಅಂತ ತಿಳ್ಕೊಂಡು ಅಂತೇಳಿ 5 ಜನ ಮಕ್ಕಳು ತರಾಗ್ಯಾರ ಅಂತ. ಆಗ ಭೀಮಸೇನ ಅವ್ರನ್ನ ಕೇಳಬೇಕು ಇವ್ರನ್ನ ಕೇಳಬೇಕು ಇವೆಲ್ಲ ಇಲ್ಲ ರಥಳ ಕೂತ ಬೆನ್ನತ್ತಿದ. ಅಶ್ವತ್ಥಾಮಾಚಾರ್ಯಗೆ ಇಬ್ಬರಿಗೂ ನನಗೋರಿಗೆ ಯುದ್ಧ ಆಯಿತು. ಅಶ್ವತ್ಥಾಮಾಚಾರ್ಯ ತಿಳ್ಕೊಂಡಿದ್ರು ಈ ಭೀಮನಿಗೆ ಅಸ್ತ್ರವಿದ್ಯೆ ಬರಂಗಿಲ್ಲ, ನಾನು ಸುಲಭವಾಗಿ ಸೋಲಿಸ್ಬೋದು ಅಂತ. ಆದರೆ ಭೀಮಸೇನ ದೇವರು ವಾಯುದೇವರ ಅವತಾರ, ಸರ್ವಜ್ಞರು, ಅದ್ಭುತ ಯುದ್ಧ ಮಾಡಿದ್ದಾರೆ. ಅವ್ನು ಪ್ರತಿಯೊಂದು ಅಸ್ತ್ರಕ್ಕೂ ಭೀಮಸೇನ ದೇವರು ಉತ್ತರ ಕೊಟ್ಟಿದ್ದಾರೆ. ಅಶ್ವತ್ಥಾಮಾಚಾರ್ಯ ಎಲ್ಲ ಅಸ್ತ್ರಗಳು ಖಾಲಿ ಆದವು. ಒಂದು ಉಳಿದಿತ್ತು ಬ್ರಹ್ಮಾಸ್ತ್ರ. ಆ ಬ್ರಹ್ಮಾಸ್ತ್ರ ಅಂದ್ರೆ ಈಗಿನ ಆಟಮ್ ಬಾಂಬ್ ಇಂದ ಎಲ್ಲಿ ಬೀಳ್ತದೆ ಅಲ್ಲಿ 12 ಯೋಜನ ಸುಮಾರು 100 ಮೈಲು ಅಲ್ಲಿರ್ತಕ್ಕಂಥ ಎಲ್ಲ ಸರ್ವನಾಶ ಆಗುತ್ತೆ. ಅಷ್ಟರೊಳಗೆ ಅರ್ಜುನ ಬಂದ, ಕೃಷ್ಣ ಬಂದರು. ಇಟ್ಟು ಬಂದ ಆ ಕ್ಷಣಕ್ಕೇನೆ ಭೀಮಸೇನ ನಿಂದರು ಅಂತ ಅರ್ಜುನ ಪ್ರತಿ ಬ್ರಹ್ಮಾಸ್ತ್ರ ಬಿಡು ಅಂತ. ಅಶ್ವತ್ಥಾಮಾಚಾರ್ಯ ಸಂಕಲ್ಪ ಏನಿತ್ತು, ನನ್ನ ಈ ಬ್ರಹ್ಮಾಸ್ತ್ರದಿಂದ ಎಲ್ಲ ಪಾಂಡವರು ಕೃಷ್ಣ ಎಲ್ಲರೂ ಸಾಯಬೇಕು ಅಂತ ಅವನ ಸಂಕಲ್ಪ. ಈ ಕಡೆಗೆ ಅರ್ಜುನನ ಸಂಕಲ್ಪ ಸ್ವಸ್ತಿಸ್ತು ದ್ರೋಣಪುತ್ರಾಯ. ಈ ದ್ರೋಣಪುತ್ರ ಅಶ್ವತ್ಥಾಮಾಚಾರ್ಯರಿಗೆ ನನ್ನ ಅಸ್ತ್ರದಿಂದ ಏನೂ ಆಗಬಾರ್ದು. ಯಾವ ವ್ಯಕ್ತಿ ತಮ್ಮನ್ನು ಕೊಲ್ಲಬೇಕು ಅಂತ ಬಿಟ್ಟಿದ್ದಾನೆ, ಯಾಕೆ ಅವನು ಗುರುಪುತ್ರ. ಗುರು ಮತ್ತು ಗುರುಪುತ್ರರಿಗೆ ವಿರೋಧ ಮಾಡಬಾರ್ದು ಅಂತ ಶಾಸ್ತ್ರದ ನಿಯಮ. ಗುರುಗಳು ಎಷ್ಟು ನಮಗೆ ಪ್ರೀತ್ಯಾಸ್ಪದರು, ಗುರುಪುತ್ರನು ಅಷ್ಟೇ ಆದರಣೀಯನಾದ ವ್ಯಕ್ತಿ. ಅವನು ಹೇಗೆ ಇರಲಿ, ಹುತ್ತಿರಲಿ, ದಡ್ಡಿರಲಿ, ಮೇನೇ ಇರಲಿ, ಕೆಟ್ಟ ಕೆಲಸ ಮಾಡಿರಲಿ, ಗುರುಪುತ್ರ ಗುರುವದ್ವರ್ಚಿತವ್ಯ ಅಂತ ನಿಯಮ. ಅಂಥ ಸಂಕಟದ ಸಮಯದೊಳಗೂ ಕೃಷ್ಣನ ಜೊತೆಯಲ್ಲಿ ಬೆಳೆದ ಅರ್ಜುನ. ಸತ್ಸಂಗತಿ ನಿಯಮ ಹೆಂಗಿರ್ತದೆ ಅಂತಂದ್ರೆ ದೇವರ ಜೊತೆಗೆ ಬೆಳೆದಾನ, ಧರ್ಮ ಎಂದು ಬಿಡಂಗಿಲ್ಲ ಅವನು. ಈ ಗುರುಪುತ್ರನಿಗೆ ಏನೂ ಆಗಬಾರ್ದು. ಆ ನಂತರ ಭೂತೇಭ್ಯ, ಇದರಿಂದ ಏನು ಜನಹಾನಿ ಆಗ್ತದೆ ಅದು ಆಗೋದು ಬೇಡ. ಕೊನೆಗೆ ನಮಗೇನು ಆಗೋದು ಬೇಡ. ಅಂದರೆ ಸ್ವಾರ್ಥ ತ್ಯಾಗ ಲಕ್ಷ್ಯ ಕೊಡ್ರಿ. ಪಾಂಡವರು ಸಾಯಲಿ ಅಂತೇಳಿ ಅವನು ಬಾಣ ಬಿಟ್ಟಿದ್ದ, ನಮ್ಮನ್ನು ಉಳಿಸೋದು ಮೊದಲು ಅನ್ಲಿಲ್ಲ ಅವರು. ಮೊದಲು ಗುರುಪುತ್ರನಿಗೆ ಏನಾಗಬಾರ್ದು, ಬಿಟ್ಟವಗೆ ಏನಾಗಬಾರ್ದು. ಆ ನಂತರ ಅದೊಂದು ಸುಸೈಡ್ ಬಾಂಬ್ ಇದ್ದಂಗೆ ಅಶ್ವತ್ಥಾಮಾಚಾರ್ಯ ಹೋಗ್ತಿದ್ದಾರೆ ಅದ್ರೊಳಗೆ. ಅವನಿಗೇನಾಗೋದು ಬೇಡ, ಜನರಿಗೂ ಏನು ಆಗೋದು ಬೇಡ, ನಮಗೂ ಏನು ಆಗೋದು ಬೇಡ ಅಂತ. ಪ್ರತಿ 2 ಬ್ರಹ್ಮಾಸ್ತ್ರ ಒಂದಕ್ಕೊಂದು ಘರ್ಷಣೆ ಆಗಬೇಕು, ಒಂದು ಮಿನಿ ಪ್ರಳಯ. ಈ ಕಡೆಯಿಂದ ಆ ಬ್ರಹ್ಮಾಸ್ತ್ರ ಬೆಂಕಿ ಆಕಾಶ ಎತ್ತರವಾದ ಬೆಂಕಿ ಬರ್ಲಿಕ್ಕೆ ಈ ಕಡೆಯಿಂದ ಅರ್ಜುನ ಬಿಟ್ಟ ಬೆಂಕಿ.
ಆದರೆ ಪರಮಾತ್ಮ ಕಾಲನಿಯಾಮಕನಾದ ಭಗವಂತ ಕಾಲದ ಸಮಯದ ಪೂರ್ವದಲ್ಲಿಯೂ ಕೂಡ ಪ್ರಳಯ ಮಾಡೋದಿಲ್ಲ, ಸಂರಕ್ಷಣೆ ಮಾಡ್ತಾನೆ. ಆ ಎರಡರ ಮಧ್ಯದಲ್ಲಿ ವೇದವ್ಯಾಸರು ನಾರದರ ಸಹಿತವಾಗಿ ಪ್ರತ್ಯಕ್ಷರಾಗಿದ್ದಾರೆ. ಪ್ರತ್ಯಕ್ಷರಾಗಿ ಎರಡನ್ನು ನಿಂತ್ಬಿಟ್ರೆ ಅಂತ ನೆಲೆಸಿದ್ರು. ಹೇಳಿದರು, ಇಷ್ಟು ಮೂರ್ಖರಿದ್ದೀರಿ ನೀವು. ಬ್ರಹ್ಮಾಸ್ತ್ರ ಅಂತ ಅನ್ನೋದು ಅಸುರರ ಸಲುವಾಗಿರ್ತದೆ, ನೀವು ಜಗಳಾಡ್ತಾ ಇರೋದಂಗಿಲ್ಲ. ನ್ಯೂಕ್ಲಿಯರ್ ಪವರ್ ಅಂತ ಅನ್ನೋದು ಜಗತ್ತಿಗೆ ಒಳ್ಳೆಯದಕ್ಕಾಗಿ ಸೇರ್ತದೆ, ಅದನ್ನು ನಾಶಪಡಿಸ್ಲಿಕ್ಕಿರಂಗಿಲ್ಲ. ಅಂದರೆ ಮುಂದೆ ಇದನ್ನು ಸೂಚ್ಯವಾಗಿ ಸೂಚನೆ ಮಾಡಿದ್ದಾರೆ. ಅಣುಬಾಂಬ್ನಂಥ ಅಸ್ತ್ರಗಳು ಆ ನ್ಯೂಕ್ಲಿಯರ್ ಶಕ್ತಿಯನ್ನು ಜಗತ್ತಿಗೆ, ಕೃಷಿಗೆ ಬೇರೆ ರೀತಿಯಿಂದ ಉಪದೇಶಬೇಕೆ ಹೊರತು ಜಗತ್ತು ವಿನಾಶಕ್ಕೆ ಉಪಯೋಗಿಸಬಾರದು. ಆದ್ದರಿಂದಾಗಿ ಇದು ಮೂರ್ಖತನ ಕೆಲಸ, ವಾಪಸ್ ತೋರಿ ಅಂತ ಅಂತ ಹೇಳಿ ಕೃಷ್ಣ ಹೇಳಿದ ಅರ್ಜುನ ಉಪಸಂಹಾರ ಮಾಡುವಂತ. ಅರ್ಜುನ ತನ್ನ ಅಸ್ತ್ರವನ್ನು ಉಪಸಂಹಾರ ಮಾಡಿದ. ಅಶ್ವತ್ಥ ಮಾತ್ರ ವೇದವ್ಯಾಸ ಹೇಳಿದ್ರು ಉಪಸಂಹಾರ ಮಾಡಿ ಅಂತ. ಅವ್ರಿಗೆ ಏನು ಮಾಡಿದ್ರು ಉಪಸಂಹಾರ ಮಾಡಲಿಕ್ಕೆ ಆಗೋಲ್ತು. ಯಾಕೆ ಅಂತಕೊಂಡಂತಂದರೆ ಅಸ್ತ್ರಗಳ ಪರಿಣಾಮ ಅವನ ಧರ್ಮದ ಬಿಟ್ಟಿರಬಾರದು, ನೈಷ್ಠಿಕ ಬ್ರಹ್ಮಚರ್ಯದಿಂದ ಇರಬೇಕು. ಇವ್ರು ನೈಷ್ಠಿಕ ಬ್ರಹ್ಮಚಾರಿಗಳಾಗಿದ್ರು ಮಾತು ಕೊಟ್ಟ, ನೀನು ಹೇಳ್ತೀವಿ ಮಕ್ಕಳು ಹುಟ್ಟುತ್ತೀನಿ ಅಂತ ತಿಳ್ಕೊಂಡಂತೇಳಿ. ಅಲ್ಲಿ ಒಂದು 5-5 ಜನ 4 ಜನ ಹೆಂಡಂದ್ರಿದ್ರು ನಿಯಮ ಪ್ರಕಾರ ಅವನ ವ್ಯವಸ್ಥಿತವಾಗಿ ನಿಯಮ ಪರಿಪಾಲನೆ ಮಾಡ್ತಿದ್ದ. ಆಗ ವೇದವ್ಯಾಸ ಹೇಳಿದ್ರು, ನಿನ್ನ ತನ್ನ ನೀ ಕಳ್ಕೊಂಡು ಉಪಸಂಹಾರ ಮಾಡ್ಲಿಕ್ಕೆ ಆಗಂಗಿಲ್ಲ, ನಿಂಗೆ ವಿಸರ್ಜನೆ ಮಾಡ್ಲಿಕ್ಕೆ ಬರ್ತದೆ. ಒಂದು ಕೆಲಸ ಮಾಡು, ಅಭಿಮನ್ಯುವಿನ ಶರೀರಕ್ಕೆ ಇನ್ನೂ ಸಂಸ್ಕಾರ ಬರ್ತು ಮಾಡಿಲ್ಲ, ಮೃತ ಶರೀರ ಸಂರಕ್ಷಣೆಗೆ ಇಟ್ಟಾರ, ಅಲ್ಲಿ ವಿಸರ್ಜನೆ ಮಾಡು. ಹೇಗೂ ಸುಡೋದೇ ಅದು ಸುಟ್ಟು ಹೋಗ್ತದೆ, ಅಷ್ಟರಿಂದ ಜಗತ್ತಿಗೆ ಕೆಳಕಾಗಂಗಿಲ್ಲ ಅಂತ ಒಪ್ಕೋಬೇಕಾಗಿತ್ತು. ಇಲ್ಲ, ಕಲಿಯ ಸಂಘ ಹೆಂಗಿರ್ತ ನೋಡ್ರಿ, ದೇವ್ರ ಎದುರಿಗಿದ್ರು ಕೂಡ ಅಶ್ವತ್ಥ ಮಾತಾಡಿ, ಇಲ್ಲ 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 ನಾನು ದುರ್ಯೋಧನ ಮಾತು ಕೊಟ್ಟೀನಿ. ದುರ್ಯೋಧನ ಹೇಳೋಣ, ಯಾಕಂದ್ರೆ ದುರ್ಯೋಧನ ಯಾವಾಗ ಹೇಳ್ದ, 5 ಪಾಂಡವರ ಮಕ್ಕಳು ನೀನು ಪಾಂಡವ ಕೊಂದಿಲ್ಲ ಅಂತ. ಆಗ ದುರ್ಯೋಧನಿಗೆ ಹೇಳಿದೆ, ಪಾಂಡವರಂತೂ ಮುದುಕರಾಗ ನಿನ್ನ ಮಕ್ಕಳಂತೂ ಹುಟ್ಟಂಗಿಲ್ಲ, ಯುದ್ಧದೊಳಗೆ ಎಲ್ಲರೂ ಸತ್ತು ಹೋಗ್ಯಾರ, ಆಯ್ತು ಪಾಂಡವ ವಂಶ ನಾಶ ಆಯ್ತಲ್ಲ ಅಂತ ತಿಳ್ಕೊಂಡಂತಂದ್ರೆ, ಇಲ್ಲ ಉತ್ತರಾಗರ ಉದ್ರೊಳಗೆ ಕೂಸು ಬೆಳಿಲಿಕ್ಕತ್ತಾರ, ಅದನ್ನು ಕೊಲ್ರಿ ಅಂತಕೊಂಡಂತೆ ದುರ್ಯೋಧನ ಹೇಳಿದ್ದ. ಅಥವಾ ನಾವು ಉತ್ತರಾಗರ ಬದ ಮೇಲೆ ಇದನ್ನು ಪ್ರಯೋಗ ಮಾಡ್ತೇನೆ ಅಂತ ತಿಳ್ಕೊಂಡ. ಆಗ ಕೃಷ್ಣ ಹೇಳ್ದ, ಇಚ್ಛಾ ನನ್ನಂತೆ ನಡೀತದೆ ಹೊರತು ನಿನ್ನಂತೆ ಅಲ್ಲ. ನಾನು ಆ ಮಗುವನ್ನು ಸಂರಕ್ಷಣೆ ಮಾಡಬೇಕು ಅಂತ ನನ್ನ ಸಂಕಲ್ಪ, ಕೊಲ್ಲಬೇಕು ಅಂತ ನಿನ್ನ ಸಂಕಲ್ಪ, ಪ್ರಯೋಗ ಮಾಡುವಂತ ಏನು ಬೇಕಾದ್ರೆ ಮಾಡ್ಕೊಂಡು ಏನು ಬೇಕಾದ್ರೆ ಮಾಡ್ಕೊಂಡು. ಆ ಕಣಕ್ಕೆ ಅಸ್ತ್ರ ಅಷ್ಟರಲ್ಲಿ ಬೆಂಕಿ ರೂಪದಿಂದ ಉತ್ತರಾಯಣ ಕಡೆಗೆ ಬಂತು. ಉತ್ತರ ಗಾಬರಿಯಾಗಿ ಹುಡ್ಕೋತ ಕೃಷ್ಣನ ಹತ್ರ ಬರ್ತಾ ಇದ್ದಾರೆ. ಹೇಳ್ತಾರೆ ಪರಮಾತ್ಮ, ನಾ ಸುಟ್ಟು ಸತ್ರು ಅಡ್ಡಿ ಇಲ್ಲ, ಪಾಂಡವರ ಬೀಜ ನನ್ನ ಹೊಟ್ಟೆಯೊಳಗದ, ಅದನ್ನು ಸಂರಕ್ಷಣೆ ಮಾಡು ಪರಮಾತ್ಮ ಅಂತ ತಿಳ್ಕೊಂಡಂತೆ. ಕಾಮಂ ದಹತುಮೇನಾಥ, ಆ ಬೇಕಾದ್ರೆ ನನ್ನನ್ನು ಕೊಂದಾಕ್ಬಿಡ್ಲಿ ಅಂತ ಸಾಯ್ಲಿಕ್ಕೆ ತಯಾರಿದ್ದೀನಿ, ಹೆಂಗೆ ಗಣ್ಣನ್ನು ಕಳ್ಕೊಂಡೇನೆ. ಆದರೆ ಈ ಶಿವನ ಸಂರಕ್ಷಣೆ ಮಾಡಬೇಕು ಅಂತ ತಿಳ್ಕೊಂಡಂದಾಗ ಪರಮಾತ್ಮ ಸೂಕ್ಷ್ಮ ರೂಪ ತೆಗೆದುಕೊಂಡು ಆ ಗರ್ಭದ ಸುತ್ತಲೂ ತಿರುಗಾಡ್ತಾ ಇದ್ದಾನೆ, ಗದ ಹಿಡ್ಕೊಂಡು. ಆ ಕೂಸು ನೋಡಿ ಗುರುತಿಸಿದ. ಪರಮಾತ್ಮನನ್ನು ಸ್ತೋತ್ರ ಮಾಡಿದ. ಪರೀಕ್ಷಿತ ರಾಜನ ಯೋಗ್ಯತೆ ಹೆಂಗೆ ಅಂತ ತಿಳ್ಕೊಂಡಂತಂದ್ರೆ, ಗರ್ಭದೊಳಗೇನೆ ಭಗವಂತನನ್ನು ನೋಡಿದ ಯೋಗ್ಯತೆ ಅವನದು. ಆಗ ಅವನು ಸ್ತೋತ್ರ ಮಾಡ್ತಾನೆ, ಸುರಕ್ಷಿತವಾಗ್ತದೆ. ಆನಂತರ ಹೆರಿಗೆ ಆದಮೇಲೆ ಮತ್ತೆ ಹೊರಗಿನ ಬಾದ ಪರಿಣಾಮ ಇತ್ತು, ಮತ್ತೆ ಕೂಸು ಮೃತವಾಯಿತು. ಕೃಷ್ಣ ಬಂದು ಸ್ಪರ್ಶ ಮಾಡಿ ಜೀವಿತ ಮಾಡಿದ. ಹೀಗೆ ಪರಮಾತ್ಮನಿಂದ ರಕ್ಷಿತನಾದ್ದರಿಂದಾಗಿ ಪರಿತಃ ಸುತ್ತಲೂ ಈ ಕ್ಷೇತ್ರತ್ವಾತ್, ಪರಮಾತ್ಮನನ್ನು ಕಂಡಿದ್ದರಿಂದಾಗಿ ಅವನಿಗೆ ಪರೀಕ್ಷಿತ್ ಅಂತ ಹೆಸರು ಜಗತ್ತಿನಲ್ಲಿ ಪ್ರಸಿದ್ಧವಾಯಿತು. ನಿಜವಾಗಿಯೂ ಅವನಿಗೆ ವಿಷ್ಣುತ್ರಾತ ಅಂತ ತಿಳ್ಕೊಂಡಂತೇಳಿ ಹೆಸರಿಟ್ಟಿದ್ರು, ಭಗವಂತನಿಂದ ಸಂರಕ್ಷಿಸಲ್ಪಟ್ಟವ ಅಂತ ತಿಳ್ಕೊಂಡು ಅಂತೇಳಿ. ಆದರೆ ಜಗತ್ತಿನಲ್ಲಿ ಪ್ರಸಿದ್ಧವಾದ ಹೆಸರು ಪರೀಕ್ಷಿತ ಅಂತ ತಿಳ್ಕೊಂಡಂತ. ಇಂಥ ಅದ್ಭುತ ಯೋಗ್ಯತೆಯಿಂದ ಯುಕ್ತನಾಗಿರ್ತಕ್ಕಂಥವನು ಪರೀಕ್ಷಿತ ರಾಜ. ಆದ್ದರಿಂದ ಅವನು ಭಾಗವತಿಗೆ ಇರ್ತಕ್ಕಂಥ ಭಾಗ್ಯ ಸಿಕ್ತು, ಪರಮಾತ್ಮ ಅನುಗ್ರಹ ಇತ್ತು ಅಂದಮೇಲೆ ಅಂತ ತಿಳ್ಕೊಂಡು ಅಂತ ಹೇಳಿ ಅವನು ಹೇಳಿದ. ಯಾಕಪ್ಪ ಪರೀಕ್ಷಿತರ ಕೇಳೋ ಪ್ರಶ್ನೆ ಯಾಕೆ ಬಂತು, ಸಂದರ್ಭ ಯಾಕೆ ಬಂತು, ಏನಾಯಿತು ಮುಂದೆ ಗಂಟನ ಅಂತ ತಿಳ್ಕೊಂಡು ಅಂತೇಳಿ ಕೇಳಿರ್ತಕ್ಕಂಥ ಸಂದರ್ಭದಲ್ಲಿ ಹೇಳಲಿಕ್ಕೆ ಚಾಲು ಮಾಡ್ತಾರೆ. ಈ ಕಡೆಗೆ ಯುದ್ಧ ಮುಗಿಯಿತು. ಯುದ್ಧ ಮುಗಿದ ಕ್ಷಣಕ್ಕೇನೆ ಧರ್ಮರಾಜ, ಮೊದಲೇ ಕ್ಯಾಬಿನೆಟ್ ಡಿಸೈಡ್ ಆಗಿತ್ತು, ಧರ್ಮರಾಜ ರಾಜನಾಗಬೇಕು ಅಂದ ಅಕ್ಷಣ ಆಗಂಗಿಲ್ಲ ಅಂತ. ಯಾಕಂತಂದ್ರೆ ದುರ್ಯೋಧನ ಸಾಯುವಾಗ ಅವನ ಮೇಲೆ ಪುಷ್ಪವೃಷ್ಟಿ ಆಯಿತು. ದುರ್ಯೋಧನ ಹೇಳ್ತಿದ್ದ, ನೀವು ಪುಣ್ಯ ಪುಣ್ಯ ಅಂತಂತೀರಿ, ನೀವು ಬರೀ ಅಡಿಯೊಳಗೆ ತಿರುಗಿದ್ರಿ, ನಾನು ಪಾಪಿ ಪಾಪಿ ಅಂತಂತಿದ್ರಿ, ಇಷ್ಟು ದಿವಸ ರಾಜಭೋಗ ಮಾಡೀನಿ, ಈಗ ವೀರಂತ ಸಾಯ್ಲಿಕ್ಕತ್ತೀನಿ,
ನನಗೇನು ಕಡಿಮೆ ಆಗ್ಯದ, ನಾ ಮಾಡಿದ್ದೇ ಸರಿ ಅಂದರೆ ಪಾಪ ಮಾಡುವುದೇ ಸರಿ ಅಂತಿಕೊಂಡಂತ ಅನ್ನೋದನ್ನು ಜನರ ಮೇಲೆ ಬಿಂಬಿಸ್ತಕ್ಕಂಥ ಸಂದರ್ಭ. ಉಳಿದವ್ರಿಗೆ ಅಜ್ಞಾನ ಬರಲಿ ಅಂತಿಕೊಂಡಂತೆ ದೇವತೆಗಳು ಪುಷ್ಪವೃಷ್ಟಿ ಮಾಡಿದ್ರು ಧರ್ಮರಾಜನ ಮನಸ್ಸೊಳಗೆ. ಹಾಗಾದ್ರೆ ನಾವು ಮಾಡಿದ ತಪ್ಪು, ದುರ್ಯೋಧನ ಮಾಡಿದ ಸರಿ ಅಂತನೂ ಸಂಶಯ ಸೇರ್ಕೊಂಡು ಸೇರಿಕೊಂಡ ಆ ಕಾಲಕ್ಕೆ ನಾನು ರಾಜ ಆಗಂಗಿಲ್ಲ. ಪಾಂಡವರು ತಿಳಿಸಿ ಹೇಳಿದರು, ಕೃಷ್ಣ ತಿಳಿಸಿ ಹೇಳ್ದ, ನೋಡಪ್ಪ ಅವ್ರು ದುಷ್ಟರನ್ನು ಸಂಹಾರ ಮಾಡೋದು. ಭೀಷ್ಮಾಚಾರ್ಯ ದ್ರೋಣಾಚಾರ್ಯ ಒಳ್ಳೆಯವರಾಗಿದ್ದರು ಸಹಿತ ದುಷ್ಟರ ಪಕ್ಷಕ್ಕೆ ನಿಂತಿದ್ರು. ಆದ್ದರಿಂದ ಅವರು ಶಿಕ್ಷಾಕ್ಕೆ ಯೋಗ್ಯರಾಗಿರ್ತಕ್ಕಂಥವರು. ಆತತಾಯನ ಮಾಯಾಂತಂ ಅನ್ಯಾದೇವ ಅವಿಚಾರಯನ್. ದುಷ್ಟ ವ್ಯಕ್ತಿಗಳು ಬಂದ್ರೆ ವಿಚಾರ ಮಾಡಿದ್ರೆ ಕೊಂದಾಕ್ರಿ ಮೊದಲು. ಬಾಪ ಹೊಡಿ ಅಂತಕೊಂಡಂತ ಅನ್ಬಾರ್ದು. ಆತ್ಮರಕ್ಷಣೆ ಮಾಡ್ಕೊಳ್ಬೇಕು, ದುಷ್ಟನ್ನು ಸಂಹಾರ ಮಾಡಬೇಕು ಅಂತ ನಿಯಮದ. ಅದಕ್ಕೆ ರಾಜನಾಗು ಅಂತ ತಿಳ್ಕೊಂಡ. ಇಲ್ಲ ಕೃಷ್ಣ, ನೀನು ನಮ್ಮ ಸೋದರತ್ತಿ ಮಗ, ನೀನು ನನ್ನ ಸಲುವಾಗಿನೂ ಸಂತೋಷ ಆಗಲಿ ಅಂತ ಹೇಳಿಕತ್ತೀರಿ. ನಾ ಪಾಪ ಮಾಡಿದ್ರು ನನ್ನ ಪಾಪ ಮಾಡಿಲ್ಲ ಅಂತ ಸುಳ್ಳು ಹೇಳಿಕತ್ತೀರಿ. ಭೀಮ, ದ್ರೌಪದಿ ಎಲ್ಲರೂ ಉಪದೇಶ ಮಾಡಿದ್ರು. ಕೊನೆಗೆ ಕೃಷ್ಣ ಹೇಳ್ದ, ನಾವೆಲ್ಲ ನಿನ್ನ ಬಳಗದವರು, ನಿನಗೇನು ಸಮಾಧಾನ ಮಾಡ್ಲಿಕ್ಕೆ ಹೇಳ್ತೀವಿ ಅಂತ ತಿಳ್ಕೊಂಡಿರ್ತೀವಿ. ಒಬ್ಬ ಶತ್ರು ಪಕ್ಷದ ವ್ಯಕ್ತಿ ಯಾವ ಈ ಯುದ್ಧದೊಳಗೆ ನಮ್ಮಿಂದ ಪೂರ್ತಿ ಗಾಯಗೊಂಡ, ಮರಣಾಸನ್ನನಾಗ್ಯಾನ. ಯಾಕೆ ಶತ್ರು ಪಕ್ಷದಲ್ಲಿ ಆ ವ್ಯಕ್ತಿ, ಧರ್ಮರಾಜ ನೀನು ಮಾಡಿದ್ದು ಪುಣ್ಯದ ಕೆಲಸ, ನೀನು ಮಾಡಿದ್ದು ಧರ್ಮಯುದ್ಧ ಅಂತ ಹೇಳಿದ್ರೆ ಹೋಗ್ತೀನಿ ಅಂತ ತಿಳ್ಕೊಂಡಿರ್ತಾರೆ. ಧರ್ಮರಾಜ, ನಾವು ಹೋಗ್ತೇನೆ. ಶತ್ರು ಪಕ್ಷ ಅಂದ್ರೆ ನನ್ನ ಪಕ್ಷ ಪ್ರಕಾರವಾಗಿ ಯಾಕೆ ಮಾತಾಡ್ತಾನೋ, ನನ್ನ ವಿರುದ್ಧವಾಗಿ ಮಾತಾಡ್ತಾನೆ, ಇದ್ದ ಸತ್ಯ ಹೇಳ್ತಾನೋ ಅಂದವ್ರು ಯಾರು? ನೋಡಪ್ಪ, ದ್ರೋಣಾಚಾರ್ಯರು ಸರ್ಪಂಚರದ ಮೇಲೆ ಮಲಗ್ಯಾರ, ಭೀಷ್ಮಾಚಾರ್ಯರು ಶರ್ಪಂಜರದ ಮೇಲೆ ಏನು ಮಲಗ್ಯಾರ. ಇನ್ನೂ 54 ದಿವಸ ಅವರು ಉತ್ತರಾಯಣದ ಹಾರಿಕೆ ತನಕ ಜೀವಂತ ಇರ್ತಾರೆ. ಅವ್ರಿಗೆ ಹೋಗಿ ಕೇಳೋ ನೋಡಿ. ಭೀಷ್ಮಾಚಾರ್ಯರು ಧರ್ಮರಾಜ ನೀನು ಮಾಡಿದ್ದು ಧರ್ಮಯುದ್ಧ ಅಂತ ಹೇಳಿದ್ರೆ ಒಪ್ತಿ ಏನು ಅಂತ ತಿಳ್ಕೊಂಡ್ರೆ, ನಾ ಒಪ್ತೀನಿ ಅಂತ. ಅಲ್ಲಿ ಹೋದ ಕ್ಷಣಕ್ಕೇನೆ ಎಲ್ಲ ಪಾಂಡವರು ನಡೀತಾರೆ. ಕೃಷ್ಣ ಎಲ್ಲಕ್ಕಿಂತ ಮೊದಲು ಹೋದ. ಆ ಕಾಲಕ್ಕೆ ಭೀಷ್ಮಾಚಾರ್ಯ ಎಚ್ಚರಾಗಿತ್ತು, ಮೂರ್ಛೆ ಬರ್ತಿತ್ತು, ಎಚ್ಚರ ಆಗ್ತಿತ್ತು. ಭೀಷ್ಮಾಚಾರ್ಯ ಅಂತ ಕರೆದ, ಯಾರಪ್ಪ? ಕೃಷ್ಣ, ಬಾರಪ್ಪ ಬಾ, ಒಳ್ಳೇದು ಮಾಡಿ, ಸಾಯಿ ಮುಂದೆ ದರ್ಶನ ಕೊಟ್ಟಿ ಅಂತ ತಿಳ್ಕೊಂಡ. ಕೃಷ್ಣ ಹೇಳ್ದ, ಬರೀ ದರ್ಶನ ಅಲ್ಲ, ನಿನ್ನ ಕಡೆಯಿಂದ ಒಂದು ಕೆಲಸ ಆಗ್ಬೇಕಾಗ್ತದೆ, ನಿನ್ನ ಕಡೆಯಿಂದ ಒಂದು ದೊಡ್ಡ ಕೆಲಸ ಆಗ್ಬೇಕಾಗಿದೆ. ಏನು? ಧರ್ಮರಾಜನಿಗೆ ಧರ್ಮದ ಬಗ್ಗೆ ಸಂಶಯ ಬಂದ. ನಾನು ಮಾಡಿದ್ದು ಧರ್ಮ ಯುದ್ಧವೋ ಅದು ಅಧರ್ಮ ಯುದ್ಧವೋ? ಅದರಿಂದಾಗಿ ಅವನಿಗೆ ನಾನು ಪಾಪಿ, ನಿನ್ನಂಥ ಭೀಷ್ಮಾಚಾರ್ಯ ಪಿತಾ ದ್ರೋಣಾಚಾರ್ಯ ಅಂತವ್ರನ್ನೆಲ್ಲ ಸಂಹಾರ ಮಾಡಿವಿ. ಆದ್ದರಿಂದಾಗಿ ನಾನು ಸಿಂಹಾಸನ ಮೇಲೆ ಇರಂಗಿಲ್ಲ ಅಂತ ಕೂತ್ಕೊಂಡಾನ. ನೀವು ಅವರಿಗೆ ಪಾಪಿಯೋ ಪುಣ್ಯನೋ ಅಂತ ಹೇಳಬೇಕು. ಭೀಷ್ಮಾಚಾರ್ಯ ಹೇಳ್ತಾರೆ, ಕೃಷ್ಣ ಈಗ ಹೆಂಗೆ ಹೇಳಿ, ನಾನು ಪ್ರತಿ 2 ನಿಮಿಷ ಗಂಟಲು ಉಣಾಗ್ತದೆ, ಮತ್ತು ಪುನಃ ಮೂರ್ಛೆ ಬರ್ತದೆ, ಮತ್ತೆ ಎತ್ತರ ಆಗ್ತದೆ, ಎಲ್ಲ ಮರೆತೋಗ್ಬಿಟ್ಟದ. ಆಗ ಕೃಷ್ಣ ಹೇಳ್ತಾನೆ, ನೀವು ನಿಮಿತ್ತರಾಗಿರಿ, ನಿಂತ್ಕೊಂಡು ನಾನೇ ಧರ್ಮೋಪದೇಶ ಮಾಡ್ತೀನಿ ಅಂತ ತಿಳ್ಕೊಂಡು ಹೇಳಿ ಕೃಷ್ಣ ಆಶ್ವಾಸನ ಕೊಡ್ತಾನೆ. ಧರ್ಮರಾಜ ಬಂದ ಕ್ಷಣಕ್ಕೇನೆ 53 ದಿವಸದವರೆಗೂ ಸಕಲ ಶಾಸ್ತ್ರಗಳನ್ನು ಉಪದೇಶ ಮಾಡಿದ್ದಾನೆ. ಜೀವನದಾಗ ಒಮ್ಮೆರೆ ಅನುಶಾಸನ ಪರ್ವ, ಶಾಂತಿ ಪರ್ವ ಓದಬೇಕು ಅಥವಾ ಕೇಳಬೇಕು. ನಾ ಪ್ರತಿ ಸಪ್ತಾಹ ಹೇಳ್ತೀನಿ, ಆದರೆ ಯಾರೂ ಓಡಂಗಿಲ್ಲ, ಮತ್ತು ಬೇರೆ ಆದರೆ ಓದಬೇಕು. ಜಗತ್ತಿನೊಳಗೆ ಏನೇನು ಜ್ಞಾನದ ಸ್ರೋತಸ್ಸುಗಳವ ಎಲ್ಲ ವಿಷಯ, ರಾಜಧರ್ಮ ಬಂದದ, ಗೃಹಸ್ಥ ಧರ್ಮ ಬಂದದ, ಸನ್ಯಾಸ ಧರ್ಮ ಬಂದದ, ಬ್ರಾಹ್ಮಣ ಧರ್ಮ ಬಂದದ, ನೀತಿ ಧರ್ಮ ಬಂದದ, ಮೋಕ್ಷ ಧರ್ಮ ಬಂದದ, ಎಲ್ಲ ವಿಷಯಗಳು, ಮನುಷ್ಯನ ಉದ್ಧಾರಕ್ಕೆ ಬೇಕಾದ ಎಲ್ಲ ವಿಷಯಗಳು ಶಾಂತಿ ಪರ್ವ ಮತ್ತು ಅನುಶಾಸನ ಪರ್ವದಲ್ಲಿ ಭೀಷ್ಮಾಚಾರ ಉಪದೇಶ ಮಹಾಭಾರತ ಅವಾಗ ಓದಲೇಬೇಕು. ಈ ರೀತಿಯಾಗಿ ಉಪದೇಶ ಕೊಟ್ಟು ಅವನು ಹೇಳಿದ್ರು. ಧರ್ಮರಾಜ ಒಂದು ಸೂತ್ರ ಹೇಳ್ತೇನೆ, ಈ ಸೂತ್ರ ನೆನಪಿಡುವ. ನಮಗೂ ಸಂಶಯ ಬರ್ತದೆ, ನಾವು ಪಾಪಿಗಳು ಪುಣ್ಯವಂತರು ಅಂತ. ಯಾಕೆ ನಾವು ಅನೇಕ ತಪ್ಪು ಮಾಡ್ತಿರ್ತೀವಿ, ಆದರೂ ದೇವ್ರ ಪೂಜಾನೂ ಮಾಡ್ತೀವಿ, ಭಜನೆನೂ ಮಾಡ್ತೀವಿ, ಪುರಾಣ ಹೇಳ್ತೀವಿ, ಪುರಾಣ ಕೇಳ್ತೀವಿ. ನಾವು ಪುಣ್ಯವಂತರು ಪಾಪಿಗಳು. ಜಗತ್ತಿಗೆ ಒಂದು ಸೂತ್ರ ಕೊಟ್ಟರು ಭೀಷ್ಮಾಚಾರ್ಯ. ಯಾವ ವ್ಯಕ್ತಿಗೆ ದೇವರ ನೆನಪು ಬರ್ತದೆ ಅವನು ಪುಣ್ಯವಂತ, ಅವನು ಪಾಪಿ ಅಲ್ಲ. ಯಾಕೆ? ದೇವರು ಇನ್ನೊಬ್ರು ಹೇಳೋಕ್ಕಿಂತ ಮೊದಲೇ
ನನಗೆ ದೇವ್ರ ನೆನಪು ಬರಬೇಕು, ಪರಮಾತ್ಮ ನೆನಪು ಬರಬೇಕು, ಪರಮಾತ್ಮನ ಉಪಕಾರ ನೆನಪು ಬರಬೇಕು, ಪರಮಾತ್ಮ ಪೂಜಾ ಮಾಡಬೇಕು ಅಂತ ಅನಿಸ್ಬೇಕು, ಪರಮಾತ್ಮನ ಬಗ್ಗೆ ಕೇಳಬೇಕು, ತಿಳಿದುಕೊಳ್ಬೇಕು ಅಂತ ಅನಿಸ್ಬೇಕು, ಮನಸ್ಸಿಂದ ಅನಿಸ್ಬೇಕು, ಮಂದಿಗೆ ತೋರಿಸ್ಲಿಕ್ಕೋಸ್ಕರ ಅಲ್ಲ. ಆ ವ್ಯಕ್ತಿ ಪುಣ್ಯವಂತ. ಯಾಕೆಂತಂದರೆ ಭಗವಂತನ ಒಂದು ನಾಮ ನಮ್ಮ ಎಲ್ಲ ಪಾಪಗಳನ್ನು ದೂರ ಮಾಡಿ. ಆದರೆ ಮನಸ್ಸಿನಿಂದ ಭಕ್ತಿಯಿಂದ ಅಂದಿರಬೇಕು. ಏಕೋಪಿ ಕೃಷ್ಣ ನಾರಾಯಣ ನಾಮ ಕೃಷ್ಣಾಮೃತ ಮಾರಣದಲ್ಲಿ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಪರಮಾತ್ಮನ ನಾಮದಿಂದ ಎಷ್ಟು ಪಾಪಗಳು ದೂರ ಆಗ್ತವೆ ಅಷ್ಟು ಪಾಪ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಾಗಿ ಪರಮಾತ್ಮನ ನಾಮ ಹೇಳಿದ್ರೆ ಎಲ್ಲ ಪಾಪಗಳು ದೂರ ಆಗ್ತವೆ. ಆದ್ದರಿಂದಾಗಿ ಅವನು ಪಾಪಿ ಅಲ್ಲೇ ಅಲ್ಲ, ಪರಮಾತ್ಮ ಅವನ ಪಾಪಗಳನ್ನು ದೂರ ಮಾಡ್ತಾನೆ. ಯಾರಿಗೆ ದೇವರ ಬಗ್ಗೆ ದ್ವೇಷ ಇದೆ, ದೇವರು ಅಂದರೆ ಅಲರ್ಜಿ ಅಂತ ಅನ್ನಿಸ್ತಾರೆ, ಎಲ್ಲಿ ದೇವರು ಎಲ್ಲಿ ದಿಂಡ್ರು, ಯಾಕೆ ಶಾಸ್ತ್ರ ಕೇಳಬೇಕು, ಇವೆಲ್ಲ ಅಂಧವಿಶ್ವಾಸ, ಇವೆಲ್ಲ ಸೂಪರ್ಸ್ಟಿಷನ್ ಅಂತ ಹೇಳ್ತಾರೆ, ಅಂಥವರಿಗೆ ಮಾತ್ರ ಅವರು ಪಾಪಿಗಳು. ದೇವರ ಬಗ್ಗೆ ನಮ್ಮ ಮನಸ್ಸಿನಿಂದ ನಮಗೆ ಶ್ರದ್ಧೆ ಬರದೇ ಇದ್ದರೆ ನಾವು ಪಾಪಿಗಳು. ಮನಸ್ಸಿನಿಂದ ಭಗವಂತನ ಸ್ಮರಣೆ ಬಂತು ಅಂತಂದರೆ ನಾವು ಪುಣ್ಯವಂತರು. ನಿಮ್ಮ ಮನೆಯೊಳಗೆ ಕೃಷ್ಣನೇ ಸಾರಥಿಯಾಗಿ ಬಂದಾನೆ, ದೇವ್ರ ನೆನಸಲ್ಲ, ನಿನ್ನೆ ನಿಮ್ಮ ಮನೆಗೆ ಬಂದಾಗಿದ್ದಾನೆ, ತಾನೇ ನಿಂತುಕೊಂಡು ಯುದ್ಧದಲ್ಲಿ ಜಯ ಅಂತಂದು ಕೊಟ್ಟಾನೆ. ನಿನಗೆಲ್ಲಿ ಪಾಪನು, ಹೋಗು ರಾಜ್ಯ ಆಳು ಅಂತಕೊಂಡು. ಇದೇ ರೀತಿಯಾಗಿ ಧರ್ಮರಾಜ ರಾಜ್ಯ ಆಳ್ಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಯುದ್ಧ ಮುಗಿದ ಮೇಲೂ ಕೂಡ ಶ್ರೀಕೃಷ್ಣ 3 ಅಶ್ವಮೇಧ ಯಜ್ಞವನ್ನು ಅವ್ರ ಕಡೆ ಮಾಡಿಸಿದ್ದಾನೆ. 3 ಸಲ ಅಶ್ವಮೇಧ ಯಜ್ಞವನ್ನು ಮಾಡಿಸಿದ. 7 ವರ್ಷ ಪಾಂಡವರ ಜೊತೆಗಿದ್ದು ಎಲ್ಲ ರಾಜ್ಯ ಸುವ್ಯವಸ್ಥಿತ ಆದ ಮೇಲೆ ಕೃಷ್ಣ ಇನ್ಮೇಲೆ ನಾನು ದ್ವಾರಕ ಕೊಡ್ತೇನೆ ಅಂತ ಅಂದಿದ್ದಾನೆ. ಅವನು ದ್ವಾರಕ ಕೊಂಡ ಮೇಲೆ ಮತ್ತು ನಾವು ನಮ್ಮ ಮನೆಗೆ ಹೋಗುವ ವೇಳೆ ಬಂದುದರಿಂದಾಗಿ ನಾವು ನಾಳಿನ ದಿವಸ ಮುಂದಿನ ಕಥಾಭಾಗವನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಇತಿಯಂತೆ ಕಥಾ ಪ್ರಸಕ್ತಿಗೆ 2 ನಿಮಿಷ ದೇವರ ನಾಮಸ್ಮರಣೆ ಮಾಡೋಣ. ಹರೇ ರಾಮ 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 ಹರೇ ಹರೇ, ಹರೇ ಜ್ವರಗ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀಕೃಷ್ಣ.